ಸರ್ ನಮಸ್ತೆ ಸರ್. ಸರ್ ಕೂತ್ಕೊಳ್ಳಿ ಸರ್. ಸರ್ ನೀವು ಕೂತ್ಕೊಳ್ಳಿ ಸರ್. ಏನ್ ಸರ್ ಹೇಳ್ತೆ ಕರೆಕ್ಟ್ ಆಗಿದೆಯಲ್ಲ ಸರ್. ಸರ್ ಹೇಳಿ ಸರ್. ಬೆರಳು ಕೊಡಿ ಸರ್. ಸೆಂಟ್ರಲ್ ಇಕ್ಬೇಕೆ ಸರ್? ಸೆಂಟ್ರಲ್ ಓಕೆ ಸರ್. ನಿಮಗೆ ಕಳ್ತನ ಮಾಡಕ್ ಬೇರೆದು ಡ್ರೆಸ್ ಸಿಗ್ಲಿಲ್ವೇನೋ? ಕಳ್ತನ ಮಾಡ್ತೀರಾ? ಪೊಲೀಸಾ ನೀವು? ಪೊಲೀಸು ಬರಲಿ 1 ಕೆಜಿ ಕಾರಣ ಕಬ್ಬಣ ಪುಡಿ ಹಾಕೊಂಡು ಚೆನ್ನಾಗಿ ರುಬ್ಕೊಂಬ ಹೋಗ ಸರ್. ಬೇಡ ಸರ್. ಅಗ್ನಿ ಎದುಳ್ರಿ ಅಗ್ನಿ IPS ಕಳ್ಳನ್ ಮಾಡಿಸಿಲ್ಲ. ನನ್ನ ಮನೆ ಗಡ್ಡೆ ಬಳಸಿಲ್ಲ. ಬಗ್ಗೋ ಕುಂಡಿ ನೋಡ ತೆಗೋ ಬಾಗೆ. ಬಸಕ್ಕೆಲ್ಲೋ ಕಳ್ಳರುಗಳಿಂದ ತೊಂದರೆ ಆಗಿಲ್ಲ ತಾನೆ? ನೋ ಟೆನ್ಷನ್ ಬಾಸ್. ಸೆಲ್ಲಿರೋ ಪೊಲೀಸ್ ರಿಲೀಸ್ ಮಾಡಕ್ಕೆ ಬೇಲ್ ರೆಡಿ ಮಾಡು. ಮೈಲಾಪುರ ದೇವಸ್ಥಾನದಪ್ಪ ವಿಗ್ರಹ ಇದು. ಏನು ಮಗ ಯಾವ ಕೀನು ವರ್ಕ್ ಆಗ್ತಾ ಇಲ್ಲ? ತಗೋ 420 ವಿತ್ ಸಂಬಳ, 422 ಸಂಬಳ ವಿತ್ ಗಿಂಬಳ, ಸಂಬಳ ವಿತ್ ಗಿಂಬಳ ವಿತ್ ಸಿಂಬಳ ಎಲ್ಲ ಎಂಜಾಯ್. ದಮ್ನೋರ್ ಬಡವೆ ಕಣೆ ಮೇಲಿಟ್ಬಿಡೆ. 2013 ಮಾಡ್ಲಮ್ಮ. ಮಾರ್ಕೆಟ್ ನಲ್ಲಿ 1.4 ಲಕ್ಷ ಇದೆ. ಮಾಡೋಣ. ನಮಸ್ಕಾರ ಬಾಸ್. ಏನೋ ಓಂ ಪ್ರಕಾಶ್ ಹೇಗಿದ್ಯಾ? ಏನ್ ಐಡಿಯಾ ಬಸ್, ಸೂಪರ್ ಐಡಿಯಾ ಬಸ್. ಕಳ್ರೆಲ್ಲ ಪೊಲೀಸ್ ಡ್ರೆಸ್ ಹಾಕೊಂಡು ಹೆಂಗ್ ಎಂಜಾಯ್ ಮಾಡ್ತಾ ಇದಾರೆ ಬಸ್. ಯಾಕೆ ಬಾಸ್ ಇಂತ ಐಡಿಯಾಗಳನ್ನ ನೀವು ಅವಾಗ ನಮ್ಗೆ ಕೊಡಲ್ಲ ಹೇಳಿ ಬಸ್? ಏನು ಐಡಿಯಾ? ಅದು ಅವಾಗ ಲೇ 15 ವರ್ಷ ಹಿಂದೆ ಲಾಂಗ್ನ ಫೀಲ್ಡ್ ಗಿಡಿಸ್ಬಿಟ್ಟು ಅದಕ್ಕೆ ಗ್ರಿಪ್ ಹೆಂಗ್ ಹಾಕೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ ಅವತ್ತಿಂದ ಇವತ್ತರೆಗೂ ಐಡಿಯಾ ನಂದು ಅಂತ ಕಿತ್ತಾಡ್ತಾ ಇದ್ದೀರಾ? ಇನ್ನು ಅವಾಗ ಗ್ಯಾಪಲ್ಲಿ ವರ್ಷಕ್ಕೊಂದು ಐಡಿಯಾ ಕೊಟ್ಬಿಟ್ರೆ ಆ ಐಡಿಯಾ ಒರಿಜಿನಲ್ ಯಾರ್ದು ಅಂತ ತಿಳ್ಕೊಳ್ಳೋದಕ್ಕೆ ಕೋರ್ಟ್ಗಳಿಗೆ ಹೋಗ್ಬಿಟ್ಟು World War 3 ಆಗ್ಬಿಡ್ತದೆ. ಆಗ್ಲಿ ಬಿಡಿ ಬಸ್, ಜನಗಳಿಗೆ ಗೊತ್ತಾಗೋಗ್ಬಿಟ್ಟಿದೆ ರಿಯಲ್ ಸ್ಟಾರ್. ರಿಯಲ್ ಆಗಿ ಕೊಟ್ಟಿದ್ದೆ ಫೈನಲ್. ಅದಾದ್ಮೇಲೆ ಬಂದಿದ್ದೆಲ್ಲ ಜೆರಾಕ್ಸ್ ಕಾಪಿಗಳು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋಗ್ಬಿಟ್ಟಿದೆ. ಹೌದು ಬಾಸ್. ಈಗ ನಮ್ದು ನೆಕ್ಸ್ಟ್ ಪ್ಲಾನ್ ಏನು ಬಾಸ್? ನೆಕ್ಸ್ಟ್ ಪ್ಲಾನ್ ಮಾಲಾಶ್ರೀ, ಮಾಲಾಶ್ರೀ ಹೌ ಆರ್ ಯು? ಫೈನ್ ಬಾಸ್. ಇದೆರಡು ಟ್ವಿನ್ ನಕ್ಲೆಸ್ ಅಂದ್ರೆ ಅವಳಿ ಜೋಳಿ ನಕ್ಲೆಸ್ ಅಂತ. ಈ 2 ನಕ್ಲೆಸ್ ಸೇಮ್ ವೆಯ್ಟ್, ಸೇಮ್ ಕಲರ್, ಸೇಮ್ ಡಿಸೈನ್, ಸೇಮ್ ಡೈಮಂಡ್ಸ್. ಆದ್ರೆ ಇದರಲ್ಲಿ ಒಂದು ಡೂಪ್ಲಿಕೇಟು, ಒಂದು ಒರಿಜಿನಲ್. ಒಂದು ರೇಟ್ 10,000, ಇನ್ನೊಂದು ರೇಟ್ 50 ಲಕ್ಷ. ಆಪರೇಷನ್ ಪಾನ್ ಬ್ರೋಕರ್ ಪೂಕ್ಲಾಲಾ ಜೈನ್ ಸ್ಟಾರ್ಟ್. ನಮಸ್ಕಾರ ಸೇಠ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹೌದು, ಏನ್ ಸಮಾಚಾರ? ಏನ್ ಬೇಕಿತ್ತು? ಅದು ನಮ್ಮ ಅಜ್ಜಿ ಮೈಸೂರು ಮಹಾರಾಜರ ಹತ್ರ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಖುಷಿ ಆಗ್ಬಿಟ್ಟು 50-60 ಲಕ್ಷ ಬೆಲೆ ಬಾಳೋ ಈ ನಕ್ಲೆಸ್ ನ ಗಿಫ್ಟ್ ಆಗಿ ಕೊಟ್ರು. ನಿಮ್ಮ ಹತ್ರ ಆಡಾಡೋಣ. ಆಯ್ತು. 50-60 ಲಕ್ಷನಾ? ನಿಮ್ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಟೆಸ್ಟ್ ಮಾಡಿ ಮಾಡಿ ಸರ್. ಚೆಕ್ ಮಾಡಿ, ಕರೆಕ್ಟ್ ಚೆಕ್ ಮಾಡಿ. ಮಿಸ್ಟರ್ ಸೀನು, ನೀವು ತಂದಿರೋ ಮ್ಯಾಟರ್ ಏನೋ ಚೆನ್ನಾಗೇ ಇದೆ. ಆದ್ರೆ ನೀವು ಕೇಳಿದಷ್ಟು ಅಮೌಂಟ್ ನಾನು ಕೊಡೋದಕ್ಕಾಗೋದಿಲ್ಲ. ಒಂದು 15ರಿಂದ 17 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀನಿ. ತಿಂಗಳಿಗೆ 2 ಲಕ್ಷ ಬಡ್ಡಿ. ಓಕೆನಾ? ನೋಡಿ 35 ಲಕ್ಷ ಕೊಟ್ಬಿಡಿ. ಬಡ್ಡಿ ಎಷ್ಟಾದ್ರೂ ಪರವಾಗಿಲ್ಲ, ನೀವೇ ಇಟ್ಕೊಂಡ್ಬಿಡಿ. ತಮ್ಮಾಜಿ, ಗುಲ್ಜಾರ್ ಖಾನ್ ಪಿಕ್ಚರ್ಗೆ ಸಲ್ಮಾನ್ ಖಾನ್ ಪಿಕ್ಚರ್ ರೇಟ್ ಕೇಳಿದ್ರೆ ಹೆಂಗಿಟ್ಟೆ ತಮ್ಮ? ನೋಡು, ಇದಕ್ಕೆ 18 ಲಕ್ಷ ಕೊಡ್ತೀನಿ. 1.90 ಓಕೆ. ಬೇಡ ಬಿಡಿ ಸೇಟೋಜಿ, ನಮಗೂ ನಿಮ್ಗೇನೋ ಸೆಟ್ ಆಗ್ತಾ ಇಲ್ಲ. ನಾನೇನೋ ದೊಡ್ಡ ಸೇಟು, ದೊಡ್ಡದಾಗಿ ದುಡ್ಡು ಕೊಡ್ತಾರೆ ಅಂತ ಬಂದೆ. ನೀವು ನೋಡ್ರೆ ಈ ತರ ಮಾತಾಡ್ತೀರಾ. ಹಂಗೆ ಹೋಗು. ಬೇರೆ ಯಾರನ್ನಾರ ಎಲ್ಲಿ ಅಂತ ಹೋಗ್ಲಪ್ಪ ಇವಾಗ. ಸೇಟೋಜಿ ಹೇಳ್ತಮ್ಮಾಜಿ, ನನಗೂ ಏನು ಮಾಡಕ್ಕಾಗಲ್ಲ. ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ. ಅರ್ಜೆಂಟ್ ನಂಗೆ ದುಡ್ಡು ಬೇಕಾಗಿದೆ. ಹೋಗ್ಲಿ, ನಿಮ್ಮ ಹತ್ರನೇ ಇಟ್ಬಿಡ್ತೀನಿ. ನಮ್ಮವರೇ ಅಲ್ವಾ ನೀವು? ಕೊನೆಯದಾಗ ಎಷ್ಟು ಕೊಡ್ತೀರಾ ಹೇಳಿ? ಲಾಸ್ಟ್ ರೇಟ್ 20, 1.90. 20 ಲಕ್ಷ ತಗೊಳ್ಳಿ. ಇದ್ರ ಅಜ್ಜಿ ಹೋದ್ರೋಯ್ತು ನಮ್ಮ ಅಜ್ಜಿ ನಕ್ಲೆಸ್. ಈಸ್ಕೊಂಡಿರೋ ಈ ದುಡ್ಡಿಗೆ ತಿಂಗಳು ಬಡ್ಡಿ ಕಟ್ಟೋಷ್ಟೊತ್ತಿಗೆ ಇವನ್ ಚಡ್ಡಿನೇ ಹರಿದೋಗುತ್ತೆ. ಇನ್ನು ಅಸಲಲ್ಲಿ ಟಾಪಿನೇ ಆಗುತ್ತೆ.
ವಿದ್ಯಾಶ್ರೀ. ವಾವ್ ಅಂಕಲ್ ಎಷ್ಟ್ ಚೆನ್ನಾಗಿದೆ ಈ ನೆಕ್ಲೆಸ್. ಅಯ್ಯೋ ಆ ನೆಕ್ಲೆಸ್ 5,000 ರೂಪಾಯಿ ಬೆಲೆ ಬಾಳಲ್ಲಮ್ಮ. ಅದನ್ನ ತಗೊಂಡಾಗ ಏನ್ ಮಾಡ್ತೀಯ? ಕೊಡಮ್ಮ ಇಲ್ಲಿ. ಅಂಕಲ್ ನಾನ್ 1 ಲಕ್ಷ ಕೊಡ್ತೀನಿ. 1 ಲಕ್ಷ? ಗೋಲ್ಡ್ ಮರ್ಚೆಂಟ್ ಆಗಿ ನೀವೇ ಯಾಮಾರಿದೀರಾ ಅಂದ್ರೆ ಇದನ್ನ ನಾನ್ ಪಾರ್ಟಿಗೆ ಹಾಕೊಂಡು ಹೋದ್ರೆ ಗ್ಯಾರಂಟಿ ಎಲ್ರು ಯಾಮಾರ್ತಾರೆ. ಅಂಕಲ್ ಇದನ್ನ ಬೇಕೇ ಬೇಕು ಪ್ಲೀಸ್. ಹೌದಮ್ಮ, ಈ ನೆಕ್ಲೆಸ್ ನೋಡಿದವ್ರೆಲ್ಲ ಏಮಾರಾಗ್ಬಿಡ್ತಾರೆ. ಅದಕ್ಕೆ ಯಾರಿಗೂ ಕೊಟ್ಟಿರಲಿಲ್ಲ. ಏನೋ ಇಷ್ಟಪಟ್ಬಿಟ್ಟು ನೀನು ತಗೋಬೇಕು ಅಂತಿದ್ಯಲ್ಲ, ಕೊಟ್ಬಿಡ್ತೀನಿ. ಅಲ್ಲಿ ಹೋಗಿ 1 ಲಕ್ಷ ಕೊಟ್ಬಿಟ್ಟು ಇದನ್ನ ತಗೊಂಡೋಗ್ಬಿಡು, ಓಕೆನಾ? ಅಂಕಲ್ ಯು ಆರ್ ಸೋ ಸ್ವೀಟ್. ನಮಸ್ಕಾರ ಸೇಠುಜಿ. ಚೋರ್ ಚೋರ್ ಕಳ್ಳ, ಇವನು ಕಳ್ಳ. ಏ ಬನ್ನಿ ಎಲ್ಲ ಬನ್ನಿ ಇಲ್ಲಿ. ಇವನು ಕಳ್ಳ, ಇವನು ಹಿಡ್ಕೊಳ್ಳಿ ಇವನು. ಏ, ಪೊಲೀಸ್, ಏನ್ ಪೊಲೀಸು? ಪೊಲೀಸ್. ಯಾವ್ದೋ ಡೂಪ್ಲಿಕೇಟ್ ಪೊಲೀಸ್ ಡ್ರೆಸ್ ಹಾಕೊಂಡ್ಬಂದಿದ್ದ ತಕ್ಷಣ ನೀನ್ ಪೊಲೀಸಾ? ಟೋಪಿವಾಲ ನೀನು. ಏ, ಒಂದ್ ನಿಮಿಷ ಇರಪ್ಪ. ದುಡ್ಡು ಸೆಟ್ಲ್ ಮಾಡಕ್ಕೆ ನಾನು ಬಂದಿರೋದು. ತಗೋ 20 ಲಕ್ಷ ವಿತ್ ಬಡ್ಡಿ. ಇದೇ ತರ ನೀನ್ ಕೊಟ್ಟರೆ ರೆಸಿಪ್ಟ್ ಎಲ್ಲ ನೋಡ್ರಪ್ಪ. ರೆಸಿಪ್ಟ್ ನೋಡಿ. 50 ಲಕ್ಷ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್ ಇವ್ರ ಹತ್ರ ಅಡ ಇಟ್ಟಿರೋದು. 50 ಲಕ್ಷ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್. ನನ್ನ ನೆಕ್ಲೆಸ್ ನಲ್ಲಿ ಕೊಡು. ನೆಕ್ಲೆಸಾ? ಅಂಕಲ್ ಯು ಆರ್ ಸೋ ಸ್ವೀಟ್. ಮರ್ಯಾದೆ ನನ್ನ ದುಡ್ಡು 20 ಲಕ್ಷ ಜೊತೆ 30 ಲಕ್ಷ ಸೇರ್ಸ್ ಕೊಡ್ಲಿಲ್ಲ ಅಂದ್ರೆ ಇವಾಗ ನಿನ್ನ ಅವಳು ಎತ್ಕೊಂಡು ಈಗ ತಾನೆ ನನ್ನ ಕಳ್ಳ ಅಂದೆ. ಈಗ ಇನ್ನೊಬ್ಳು ಕಳ್ಳಿನ ಪೊಲೀಸ್ ಹತ್ರ ನಾಟಕ ಆಡ್ತೀನೋ? ಸೀಸ್ ಮಾಡ್ಬಿಡ್ತೀನಿ ಅಂಗಡಿನ. ಮರ್ಯಾದೆ ನನ್ನ ನೆಕ್ಲೆಸ್ ದುಡ್ಡನ್ನು ತಂದು ಕೊಟ್ರೆ ಸರಿ. ದುಡ್ಡು ಪೊಲೀಸ್ ಆಫೀಸರ್ ಮೋಸ ಮಾಡ್ತೀಯ? ಪೊಲೀಸ್ ಆಫೀಸರ್ ಚೀನಿಗೆ ಮೋಸ ಮಾಡ್ತೀನಲ್ಲೇ? ಪೊಲೀಸ್ಗೆ ಮೋಸ ಮಾಡ್ತಾನೆ ಪೊಲೀಸ್. ಏನೋ ನಿನಗೆ ಜೇಮ್ಸ್ ಬಾಂಡ್ ಅಂದ್ಕೊಂಡಿದ್ಯಾ? ನಾನ್ಯಾರು ಗೊತ್ತಾ? ಪಾಂಡೆಗಳಿಗೆ ಬಾಸು, ಕನ್ನಡದ ಕೂಸು, ಅಣ್ಣ ಬಾಂಡ್ಸು. ನಮಗೆ ಚಕ್ಕ. ಏನಿದು ಏನಿದು? ಇದಿನ್ ಸರನಾ ಸೆಟು? ಯಾಮಾರ್ಸಿದ್ದು ಯಾವ ಪಾಟು ಶೇಕ್ ಮಾಡ್ದಂಗೆ ಸರೆಂಡರ್ ಆಗ್ಬಿಡ್ಬೇಕು. ಸರೆಂಡರ್. ಇನ್ನೊಂದೇ ಒಂದು ಮಾತಾಡಿದ್ರೆ ನಾನೇನೋ ಮಾಡಲ್ಲ ಕಣೋ. ಇಲ್ಲಿ ನಿಂತಿರೋಲ್ಲ ಯಾರು ಅನ್ಕೊಂಡೆ? ಇವರೆಲ್ಲ ಯಾರು ಅನ್ಕೊಂಡೆ? ಸತ್ತೋಗಿರೋ ಪ್ರಜೆಗಳು ಅನ್ಕೊಂಡ್ಯಾ? ಇಲ್ಲ ಕಣೋ, ಗ್ರೇಟ್ ಇಂಡಿಯನ್ಸ್, ಭಾರತದ ಸತ್ತು ಪ್ರಜೆಗಳು. ಚಪ್ಪಾಳೆ. ಅದು ಒಬ್ಬ ಪೊಲೀಸ್ ಆಫೀಸರ್ಗೆ, ಗ್ರೇಟ್ ಪೊಲೀಸ್ ಆಫೀಸರ್ಗೆ ಪಬ್ಲಿಕ್ ಅಲ್ಲಿ ಎಲ್ಲರ ಮುಂದೆ ಕಣ್ ತೋರಿಸ್ತೀಯನೋ? ಅದು ಒಬ್ಬ ಅಮಾಯಕ ಶೀಲವಂತೆ ಭಾರತೀಯ ನಾರಿ ಕೈ ಹಿಡ್ಕೊಂಡು ನಾಯಿ ತರ ಹೇಳಿದ್ಯಾ? ಇದೇ ತರ ಒಂದು ಇನ್ಸಿಡೆಂಟ್ ಪರದೇಶದಲ್ಲಿ ನಡೆದಿತ್ತು ಅನ್ಕೋ, ಬೇರೆ ದೇಶದಲ್ಲಿ ನಡೆದಿತ್ತು ಅನ್ಕೋ. ಅವರೆಲ್ಲ ಅವರ ಕೆಲಸ ಹೊಟ್ಟೋಗಿರೋರು. ಅದೇ ಇಂಡಿಯನ್ಸ್ ಸತ್ ಪ್ರಜೆಗಳು. ಇವ್ರಿಗೇನ್ ತರಿಯ ಕೆಲಸ ಎಲ್ಲ ನೋಡ್ತಾ ನಿಂತಿಯಾರ ಅನ್ಕೊಂಡ್ಯಾ? ಇವರೆಲ್ಲ ನಿನ್ನ ಚಿಂದಿ ಉಡಾಯಿಸಕ್ ನೋಡ್ತಾ ನಿಂತಿದ್ದಾರೆ. ನನ್ನ ಮಗನೇ, ನಿನ್ನ ಹತ್ರ ಒಂದು ಬಂದೂಕಿದೆ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಸತ್ ಪ್ರಜೆಗಳು ಸುಮ್ಮನೆ ಇರ್ತಾರೆ ಅನ್ಕೋಬೇಡ ಕಣೋ. ನಿನಗೆ ಗೊತ್ತಿಲ್ಲ ನೋಡು, ನೀನೇನೋ ಜಾಡ್ ಗೊತ್ತೇ ಅನ್ಕೋ. ಅವ್ನು ನಿನ್ ತಲೆ ಹೊಡಿಯೋಕೋಸ್ಕರ ಕಾಯ್ಕೊಂಡಿರ್ತಾನೆ ನೋಡು. ಅಕಸ್ಮಾತ್ ಕಬ್ಬಳಿ ಕುಡಿದ ಅನ್ಕೋ. ನೋಡು ಕೋಪ ನೋಡು, ಅವ್ನ ನಿನ್ನ ಕತ್ತರಿಸಿ ಹಾಕ್ಬಿಡ್ತಾನೆ. ಇಂಥ ಕಣ್ಣನ ಮಕ್ಕಳಿಗೆ ಪಬ್ಲಿಕ್ ಅಲ್ಲಂತ ಪೊಲೀಸ್ ಹತ್ರ ಅವಮಾನ ಮಾಡ್ರೆ ನೀವೆಲ್ಲ ಏನ್ ಮಾಡ್ತೀರಾ? ಚಿಂತೆ ಉಡಾಯಿಸಿ ಹೋಗಿ. ಜೀವನದಲ್ಲಿ ಯಾವತ್ತು ನಂಗೆ ಕಳ್ಳಂಪಾಟ ಹಾಕಲ್ಲ ಕಣ. ಏನೋ ಇದು ಬಸ್ಸಾಕಿ ರೇಂಜು. ಇನ್ಮೇಲೆ ಪೊಲೀಸ್ ಡ್ರೆಸ್ ಹಾಕೊಂಡು ತೋರಿಸ್ತೀನಿ ರಾಮಾಯಣರಾಗೋ ಏನು ಅಂತ. ಬಸ್ ಮುದ್ದೆಲ್ಲ ಹೊಡೆದು ಹಾಕ್ಬಿಟ್ರಲ್ಲ. ಸ್ವಿಸ್ ಬ್ಯಾಂಕ್ ನಲ್ಲಿರುವ ಕಪ್ಪು ಹಣ ಭಾರತಕ್ಕೆ ಬರುತ್ತಾ? ದೇಶವನ್ನ ಲೂಟಿ ಹೊಡೆದವರಿಗೆ ಶಿಕ್ಷೆ ಆಗುತ್ತಾ? ಕಾದು ನೋಡೋಣ. ಬ್ರೇಕಿಂಗ್ ನ್ಯೂಸ್. ರಾಷ್ಟ್ರದಲ್ಲಿ ಕೋಲಾಹಲ ಎಬ್ಬಿಸಿದ್ದ ಕಪ್ಪು ಹಣ ಸೇರಿದಂತೆ ಹವಾಲಾ, ಡಿನೋಟಿಫಿಕೇಶನ್, ಬಾಂಬಾ ಮತ್ತೆ ದೊಡ್ಡಣ್ಣ ಕೊಟ್ಟಿರೋ ಬೇದಿ ಮಾತ್ರೆಗೆ ಇಲ್ಲಿ ಲೂಟ್ ಮೋಷನ್ ಆಗ್ತದೆ. ಏನೋ ಓಮೋ, ಆಯ್ತು ಬಿಡ, ತಲೆ ಕೆಡಿಸ್ಕೋಬೇಡ. ಸರಿ, ನಿಂದೆಷ್ಟು ಲೋಡ್ ಕಕ್ಕಸ್ಸು? 5 ಲೋಡ? 1 ವರ್ಷದಲ್ಲಿ ಇಷ್ಟೊಂದು ಕಕ್ಕ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ಏನ್ ಸರ್ ಅದು? ಬೆಳಿಗ್ಗೆ ಕಕ್ಕ ಅನ್ಕೊಂಡು ಏನ್ ಸರ್ ಅದು? ಕಂಡವ್ರ ಕಾಸು ಕಕ್ಕ ಅಂತ ಗಾದೆ ಮಾತು ಕೇಳಿಲ್ವೇನಯ್ಯ? ಕಕ್ಕ ಅಂದ್ರೆ ದುಡ್ಡು. ನಮ್ ವಿರೋಧಲ್ಲ, ಅದೇ ಅಲ್ವೇನ್ರಯ್ಯ? ಸುಮ್ನಿರ್ರಯ್ಯ, ಟ್ಯಾಪ್ ಮಾಡ್ಬಿಡ್ತಾರೆ, ಮಾತಾಡ್ಬೇಕು. ಆ ಸ್ವಿಸ್ ಟಾಯ್ಲೆಟ್ ಅಲ್ಲಿ ನನ್ಗಿನೇ ಎತ್ತೆ ಕಕ್ಕ ನೀನೇ ಮಾಡ್ಕೊಂಡ್ಬಿಟ್ಟಿದ್ಯಲ್ಲಯ್ಯ. ತರ್ಸ್ಕೊಡ್ತೀನಿ. ತಗೊಳ ನನ್ನ ಮನೆ ಫೋನ್ ಹಚ್ಚ. ಏನ್ ಸರ್ ಅದು ಸ್ವಿಸ್ ಟಾಯ್ಲೆಟ್? ಸ್ವಿಸ್ ಟಾಯ್ಲೆಟ್ ಅಂತ ಅಂದ್ರೆ ಸ್ವಿಸ್ ಬ್ಯಾಂಕ್ ಕಣಯ್ಯ. ಹೇಳಿ ಡ್ಯಾಡಿ. ಮಗ, ಆ ಸ್ವಿಸ್ ಟಾಯ್ಲೆಟ್ ಕಟ್ಟೆನ ಬಳ್ಕೊಂಡ್ ಬರ್ಬೇಕಾಗದೆ. ಅದಕ್ಕೆ ಬೇಕಾದ ಮಂಕ್ರಿ ಎಲ್ಲ ನಂಗೆ ಕೊಡ್ತೀನಿ. ಬಾಯ್ಲೆ ನನ್ ಮಕ್ಕಳ ಮಾಡ್ತೀನಿ ತಡೀರ ನಿಮ್ಗೆ. ಮಂಕ್ರಿನಾ? ಮಂಕ್ರಿ ಅಂತ ಅಂದ್ರೆ
ಸೀಕ್ರೆಟ್ ಕೋಡ್ ಕಣಯ್ಯ, ಸೀಕ್ರೆಟ್ ಕೋಡು. ಸ್ವಿಸ್ ಬ್ಯಾಂಕ್ ಇಂದ ದುಡ್ಡು ತರಬೇಕಾದ್ರೆ ಸೀಕ್ರೆಟ್ ಕೋಡ್ ಬೇಡವಾ? ಅದು ಸ್ವಲ್ಪ ಸುಮ್ಮನಿರಯ್ಯ, ಟ್ಯಾಪ್ ಮಾಡ್ಬಿಡ್ತಾರೆ. ನೀನ್ ಬೇಗ ಬಾರ. ಅದೇನ ಮಂಕ್ರಿನ ಫೋನಲ್ಲೇ ಕೊಟ್ಬಿಡಿ. ಹಿಂಗಿಂದ ಹಿಂಗೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬಿಟ್ಟು ಮಂಕ್ರಿ ಎಲ್ಲ ಕೊಟ್ಬಿಟ್ಟು ಅಲ್ಲಿರೋ ಕಕ್ಕಲ ಬಾಚ್ಕೊಂಬಂದ್ಬಿಡ್ತೀನಿ. ಫೋನಲ್ಲಿ ಹೇಳದ? ಫೋನ್ ಟ್ಯಾಪ್ ಮಾಡಿರ್ತವೆ ಹಂದಿಗಳು ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ಮಾಡ್ತೀನಿ ತಡಿ. ಏನ್ ಸರ್ ಹಂದಿಗಳ? ಹಂದಿಗಳು ಅಂತ ಅಂದ್ರೆ CBI ಕಂಡ್ರಯ್ಯ, ಸ್ವಲ್ಪ ಸುಮ್ಮನಿರಯ್ಯ. ನೀನ್ ಬೇಗ ಬಾರ. ಈಗಲೇ ಹೊರಟಾಡಿ ಸ್ಪೀಡ್ ಆಗಿ ಬರ್ತಾ ಇದ್ದೀನಿ. ಸ್ವಿಸ್ ಬ್ಯಾಂಕ್ ದುಡ್ಡು ಅದ್ ಹೆಂಗ್ ನಿಮ್ ಕೈಗೆ ಸೇರುತ್ತೆ ಅಂತ ನಾನು ನೋಡಿಬಿಡ್ತೀನಿ. ನಾನಿರೋವರೆಗೂ ಭಯ ಪಡ್ಬೇಕು. ಸರ್ 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 ನಿಮ್ ಮಗನಿಗೆ ಆಕ್ಸಿಡೆಂಟ್ ಆಗೋದಂತೆ ಸರ್. ಏನಾಗ್ತಾ ಇದೆಯೋ? ನಿಜಾನ ಹೇಳ್ತಾ ಇದೀನಿ ಸರ್. ಆಕ್ಸಿಡೆಂಟ್ ಆಗಿ ಯಾವ ಫೋನ್ ರೀಚ್ ಆಗ್ತಾ ಇಲ್ಲ. ಇದೆಲ್ಲ ನೀವು ಕಂಡವ್ರ ತಲೆ ಮೇಲೆ ಕೈ ಸಂಪಾದನೆ ಮಾಡದಲ್ಲ, ಅದ್ರ ಪಾಪದ ಫಲ ಸರ್. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಿಮ್ ಮಗನಿಗೆ ಈ ಗತಿ ಕಾಣಿಸಿದಾನೆ. ಬೇಗ ಹೋಗಿ ನಿಮ್ ಫ್ಯಾಮಿಲಿ ಗಾರ್ಡ್ ಕೃಷ್ಣ ಪರಮಾತ್ಮನ ಹತ್ರ ಬೇಡ್ಕೊಳ್ಳಿ ಸರ್. ಆಗ್ಲಾದ್ರೂ ನಿಮ್ ಮಗ ಉಳ್ಕೋಬಹುದು. ನಾನ್ ನಿನ್ಗೇನೋ ಕಡಿಮೆ ಮಾಡಿದ್ದೀನಿ, ನನ್ನ ಮಗನಿಗೆ ಇಂಥ ಶಿಕ್ಷೆ ಕೊಟ್ಟಿದ್ಯಾ ನೀನು? ಆಫ್ಟರ್ ಆಲ್ 50,000 ಕೋಟಿ ರೂಪಾಯಿ ತಗೊಂಡೋಗಿ ನಾನು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಕ್ಕೆ ಹೊಟ್ಟೆ ಉರಿ ಬಂದ್ಬಿಡ್ತಾ ನಿನ್ಗೆ? ನನ್ನ ಮಗನ ಕೋಮಾ ಸ್ಟೇಜ್ ಅಲ್ಲಿ ಇರ್ತೀಯನೋ? ನೀನೇನ್ ಬಾರಿ ಸಾಚಾನ? ಬೆಣ್ಣೆ ಕದ್ದಿಲ್ವಾ ನೀನು? 16,000 ಜನ ಹುಡುಗಿರ್ ಸೀರೆ ಕದ್ದಿಲ್ವಾ ನೀನು? ಮರ್ಯಾದೆಯಾಗಿ ನನ್ನ ಮಗನ ಬದುಕಿಸ್ಕೊಟ್ರೆ ಸರಿ, ಇಲ್ಲ ಅಂತ ಅಂದ್ರೆ ಆ ಮೆಟ್ರೋ ರೈಲ್ ರೂಟ್ ಈ ಕಡೆಗೆ ಬದಲಾಯಿಸ್ಬಿಡ್ತೀನಿ. ಮಾಡ್ತೀನಿ ನಿನಗಿದೆ, ಖಂಡಿತ ಇದೆ ಸರ್. ಸರ್ ಯಾವನವನು? ಯಾಕೋ ಹಂಗ್ ಬರ್ಕತ್ಯ? ಏನಾಯ್ತು ಸರ್? ನಿಮ್ ಮಗ ಏನಾಯ್ತು? ನನ್ನ ಮಗನ್ಗೆ ಫೋನ್ ಬಂದಿತ್ತು, ನಿಮ್ ಮಗ ಸತ್ತೋಗ್ಬಿಟ್ನಂತೆ. ಕೃಷ್ಣ London which is falling. Just give me one and a please. Just give me one and a please. One and a please. ಏನಪ್ಪ ನಿಂಗೆ ಇಂಗ್ಲಿಷ್ ಬರುತ್ತಾ? ನೋಡಪ್ಪ, ಇಂಗ್ಲಿಷ್ ಮಾತಾಡೋರು ನಮ್ ದೇಶ ಆಳ್ಬೇಕು, ದೊಡ್ಡ ದೊರೆ ಆಗ್ಬೇಕು, ಭಿಕ್ಷೆ ಎತ್ತಬಾರ್ದು. ತಗೋ ₹1, ಇದನ್ನ ತಗೊಂಡು ಉದ್ಧಾರ ಆಗು, ದೊಡ್ಡ ದೊರೆ ಆಗು. ಮಿಸ್ಟರ್ ಇಂಡಿಯಾ, ಇಷ್ಟು ದಿನ ಇಂಗ್ಲಿಷ್ನವ್ರ ಕೈನಲ್ಲಿ ಒಡಿಸ್ಕೊಂಡೆ, ಇನ್ನು ಮೇಲೆ ಈ ಇಂಗ್ಲಿಷ್ ಬರೋನ್ ಕೈನಲ್ಲಿ ಹೆಂಗ್ ಒಡಿಸ್ಕೊತೀಯ ನೋಡ್ತಾ ಇರು. ಆವತ್ತು ನಿನ್ನಂತ ಥೌಸಂಡ್ಸ್ ಆಫ್ ಮಿಸ್ ಇಂಡಿಯಾಗಳ ತಲೆ ಮೇಲೆ ಕೈ ಇಟ್ಟಿದ್ರೆ ಶಾಪದ ಫಲನೆ ಕಣೋ, ಫಲನೆ. ನನ್ನ ಮಗ ಸತ್ತೋದ ಕಣೋ, ನಾನು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದೀನಿ. ಸ್ವಿಟ್ಜರ್ಲೆಂಡ್ ಇಂದ ದುಡ್ಡು ಬರ್ತಾ ಇದೆ, ಅದನ್ನ ಅನುಭವಿಸೋದಕ್ಕೆ ನನಗೂ ಆಗಲ್ಲ, ನನ್ನ ಮಗನೂ ಇಲ್ಲ. ನಾನ್ ಸಾಯೋದಕ್ಕೂ ಮೊದಲು ಅದ್ರ ಸೀಕ್ರೆಟ್ ಕೋಡ್ ನಿನ್ಗೆ ಹೇಳ್ಬಿಡ್ತೀನಿ. ಅದನ್ನೆಲ್ಲ ನೀನೇ ಎಂಜಾಯ್ ಮಾಡಿ ಸಾಯೋ. ಬಾರ ಇಲ್ಲಿ, ನೀನ್ ಸತ್ತೋದೆ ಅಂತ ಹೇಳಿ ಸೀಕ್ರೆಟ್ ಕೋಡ್ ನಾನು ಇವ್ನು ಹೇಳ್ಬಿಟ್ನಲ್ಲೋ. ಅಯ್ಯಯ್ಯೋ ಡ್ಯಾಡಿ, ಬಡ್ಡಿ ಮಗನೇ, 1000 ಕೋಟಿ ಸೀಕ್ರೆಟ್ ಕೋಡ್ನ ಆ ಬೆಗ್ಗರ್ ನನ್ ಮನ್ ಕೈ ಕೊಟ್ಬಿಟ್ಟಲ್ಲೋ. ಅಯ್ಯ ನನ್ ಮಗನೇ, ನೀನೆಲ್ಲೋ ಓಡ್ತಾ ಇದ್ಯಾ? ಡರ್ಟಿ ಡ್ಯಾಡಿ ಸತ್ತ ಮೇಲೆ ಅಡ್ಡ ಬಂದವನಲ್ಲ, ನಿಂತ್ಕೊಳ್ಳಲ್ಲ ಬೆಗ್ಗರ್. ಮಿಸ್ಟರ್ ಇಂಡಿಯಾ, ಬಂದೆ. ನಿಂತ್ಕೊಳ್ಳಲೇ, ನನಗ್ ಗೊತ್ತಿ ಎಲ್ಲೂ ಓಡಕ್ಕಾಗಲ್ಲ, ನಿಂತ್ಕೊಳ್ಳಲೇ. ನೋಡಕ್ ಬಿರೇದಾರ್ ತರ ಇದೆಯಾ, ಪವರ್ ಸ್ಟಾರ್ ತರ ಜಂಪ್ ಮಾಡ್ತೀಯಾ? ನಾನು ಮಗನೇ, ನಮ್ಮ ಅಪ್ಪ ಹೇಳಿ ಸೀಕ್ರೆಟ್ ಕೊಡಲ್ಲ, ಹೇಳೋ ಜಲ್ದಿ. ನಂಗೆ ಗೊತ್ತಿಲ್ಲ. ಜಿಮ್ಗೆ ಸೇರಿಸ್ತೀನಿ, ಕರೆಕ್ಟ್ ಆಗಿ ಹೇಳು. ಏನು ಗೊತ್ತಿಲ್ಲ, ಅದು ನಂದು. ಹೇಳಲ್ವಾ ನೀನು? ನಾನು ಕೊಡುದಿಲ್ಲ. ಕೃಷ್ಣ ಮಾವಳಲೆ, ನಮ್ಮ ಅಪ್ಪ ಹೇಳಿದ ಸೀಕ್ರೆಟ್ ಹೇಳೋ. ಡಾಕ್ಟ್ರೆ, ಹೆಂಗವನೇ ನಮ್ಮ ಮಿಸ್ಟರ್ ಇಂಡಿಯಾ? ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗೋಗಿದೆ. ಸಾಲ್ ಟೈಮ್ ಮಲೋಲಿ ಲಾಸ ಹಂಗಂದ್ರೆ ಏನು? ನಿಮ್ಗೆಲ್ಲ ಹೇಗೆ ಹೇಳಿ? ನೀವೆಲ್ಲ ಗಜ್ನಿ ಫಿಲ್ಮ್ ನೋಡಿದೀರಾ? ಹಾ, ನೋಡಿದೀನಿ. ಅವನ್ ತರ ಆಗೋಗಿದ್ದಾನೆ. ಅಯ್ಯೋಯ್ಯೋ, ಫೋನ್ ನಂಬರ್ ಎಲ್ಲ ಮರ್ತೋಗಿ ಗಜಿನಿ ಆಗ್ಬಿಟ್ಟ. ಬಾಸ್, ಇದ್ರಲ್ಲಿ 4 ಟನ್ ಗಂಧದ ಮರ ಇದೆ, ಪಕ್ಕಾ ಕಚ್ಚಾ ಮಾಲು. ಇದ್ರಲ್ಲಿ 10 ಲಕ್ಷ ರೂಪಾಯಿ ಇದೆ, ನೀವೇ ಸಾಕ್ಷಿ ಕೊಡ್ಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಬಾಸ್, ಡೋಂಟ್ ವರಿ, ಥ್ಯಾಂಕ್ ಯು.
ಬಾಸ್, ಈ ಸ್ಯಾಂಡಲ್ವುಡ್ ಡೀಲ್ ಏನೋ ಇಷ್ಟೊಂದ್ ಸಲೀಸಾಗಿ ಒಪ್ಕೊಂಡ್ರಿ, ಆದ್ರೆ ಇದನ್ನ ಅಷ್ಟೇ ಸಲೀಸಾಗಿ ಟ್ರಾನ್ಸ್ಪೋರ್ಟ್ ಮಾಡೋದು ಹೆಂಗೆ ಬಾಸ್? ಆ ರಾಮಾಯಣ ರಘು ಬೇರೆ ನಾವು ಹೋಗೋ ರೂಟ್ಗೆಲ್ಲ ಗೇಟ್ ಹಾಕಿ ಬಿಜ್ಜಾನ್ ರೋದ್ನೆ ಕೊಡ್ತಿದಾನಲ್ಲ. ಆ ರಾಮಾಯಣ ರಘು ಯಾವುದೇ ರೂಟ್ ಗೇಟ್ ಹಾಕಿದ್ರು ಅದ್ರಿಂದ ಹೆಂಗ್ ಜೂಟ್ ಆಗ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಗೊತ್ತಾ? ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಇವ್ ನಿನ್ ಗಂಡ ಅನ್ನೋದು ನಮಗ್ ಗೊತ್ತಿಲ್ಲ. 1 ಲೀಟರ್ ನಂದಿನಿ ಹಾಲು ಕೊಡ್ತಾರೆ ಇದಾನೆ. ಇವ್ ನಿನ್ ಗಂಡ ಏನೇ? ಹಲೋ ಬಸ್ಸಾಕು ಮೈಸೂರು ರೋಡ್ನಲ್ಲಿ ಬರ ಸಾಕ್ಸಾಯನೆ ಸರ್. ಅವನ್ನ ಮಾತ್ರ ಬಿಡಬೇಡಿ ಸರ್. ಬಸ್ ಹಾಕ್ರ ಮೈಸೂರೊಳಗೆ ನಾಕ ಬಂದಿನ ಹಾಕ್ರ. ಈಗ ರಾಮಾಯಣರಿಗೂ ಕಾನ್ಸಂಟ್ರೇಷನ್ ಎಲ್ಲ ಮೈಸೂರು ರೋಡ್ ಕಡೆ ಇರುತ್ತೆ. ಆ ಮೈಸೂರಲ್ಲಿ ನಾವು ಗಂಧದ ಮರ ಸಾಗಿಸ್ತೀವಿ ಅಂತ ಲಾಕ ಬಂದಿ ಹಾಕೊಂಡ್ ಕಾಯ್ತಾ ಇರ್ತಾನೆ. ನಾವೀಗ ಆರಾಮ ಕನಕಪುರ ರೋಡಲ್ಲಿ ಗಂಧದ ಮರ ಸಾಗಿಸ್ಬೋಣ. ಹೇಗೆ? ಥಿಂಕಿಂಗ್ ಫಾಲೋ ಮೀ. ಡೌಟ್ ಸ್ಟಾಪ್. ಆ ಬಸಕ್ಕು ಖತರ್ನಾಕು ಖಿಲಾಡಿ. ಅವನೇ ನಮ್ಗೆ ಫೋನ್ ಮಾಡ್ದಂಗ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟು ನಮ್ಮನ್ನೆಲ್ಲ ಮೈಸೂರು ರೋಡ್ ಕಳಿಸ್ಬಿಟ್ಟು ಗಂಧದ ಮರನ ಕನಕಪುರ ರೋಡಲ್ಲಿ ಸಾಗಿಸ್ಬಿಟ್ರೆ ವಾ, ಏನ್ ತಲೆ ಸರ್ ನಿಮ್ದು? IPS ಜಸ್ಟ್ ಫೇಲ್ ಕಣೋ. ನಾಕ ಬಂದಿನ ಕನಕಪುರ ರೋಡ್ಗೆ ಶಿಫ್ಟ್. ನಾವೇ ಕಿಲಾಡಿ ಅಂದ್ರೆ ಆ ನನ್ನ ಮಗ ಕಿಲಾಡಿ ಅಂಕ ಕಿಲಾಡಿ. ನಾವೇ ಅವನ್ಗೆ ಇನ್ಫಾರ್ಮೇಶನ್ ಕೊಟ್ವಿ ಅಂತ ಅವನಿಗೆ ಗೊತ್ತಾಗಿ ಅವನ್ ನಾಕಾ ಬಂದಿನ ಮೈಸೂರು ರೋಡಿಂದ ಕನಕಪುರ ರೋಡಿಗೆ ಶಿಫ್ಟ್ ಮಾಡ್ಬಿಟ್ಟಿರ್ತಾನೆ. ಅದಕ್ಕೆ ನಾವೀಗ ಅವನಿಗೊಂದು ಸೂಪರ್ ಟ್ವಿಸ್ಟ್ ಕೊಡೋಣ. ನಾವು ಮೊದ್ಲು ಅನ್ಕೊಂಡಿದ್ ಪ್ರಕಾರ ನಮ್ ಗಂಧದ ಮರನ ಮೈಸೂರು ರೋಡಲ್ಲೇ ಬಿಡೋಣ. ಚೇಂಜ್ ದ ರೂಟ್ ಟು ಒರಿಜಿನಲ್ ರೂಟ್. ಬಸಕ್ಕು ಮೈಸೂರಲ್ಲಿ ಗಂಧದ ಮರ ಸಾಗಿಸ್ತೀನಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನಾನು ಅವನಿಗಿಂತ ಕಿಲಾಡಿ ಕನಕಪುರ ರೋಡಲ್ಲಿ ನಾಕಬಂದಿ ಆಗ್ತೀನಿ ಅಂತ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಅವನು ಮೈಸೂರಲ್ಲೇ ಗಂಧದ ಮರ ಸಾಗಿಸ್ಬಿಡ್ತಾನೆ. ಅದಕ್ಕೆ ಈಗ ಮೈಸೂರು ರೋಡಲ್ಲಿ ನಾಕಬಂದಿ ಹಾಕೋ ಸರ್. ಎರಡೂ ಕಡೆ ಹಾಕೋ ನಾಕ ಬಂದಿ. ಯಾಕ್ ಬಾಸ್, ಏನಾಯ್ತು? ಆ ರಾಮಾಯಣ ರಘು ಅತಿ ಬುದ್ಧಿ ಉಪಯೋಗಿಸಿ ಮೈಸೂರು ರೋಡ್ ಕನಕಪುರ ರೋಡ್ ಎರಡು ಕಡೆ ನಾಕ ಬಂದಿ ಹಾಕ್ಬಿಟ್ರೆ ಏನ್ ಮಾಡೋದು ಬಾಸ್? ಇನ್ನೊಂದ್ ಲಾರಿಲ ಆ ಜಾಲಿ ಮರ ಇದೆಯಲ್ಲ ಅದನ್ನ ತರ್ಸ್ಬಿಟ್ಟು ತರ್ಸ್ಬಿಟ್ಟು ಆ ಜಾಲಿ ಮರಕ್ಕೆ ಗಂಧದ ಪರ್ಫ್ಯೂಮ್ ಹೊಡಿಯೋಣ. ಈ ಗಂಧದ ಮರಕ್ಕೆ ಸಗಣಿ ಬಳದ್ ಬಿಡೋಣ. ಎರಡು 1 by 1 ಹಿಂದಿಂದೆ ಬಿಡೋಣ. ಅವ್ನ್ ಏನ್ ಮಾಡ್ತಾರೋ ನೋಡೇ ಬಿಡೋಣ. ತರ್ಸಿ. ಶ್ರೀಗಂಧದ್ದೇ ಸರ್, ಗಂಧದ ಮರ ಸರ್, ಗಂಧದ ಮರ. ಇದು ಗಂಧ ಅಲ್ಲ ಕಣ. ಏನ್ ಹೇಳ್ತಾ ಇದ್ದೀರಾ ಸರ್? ಮುನ್ಸೋ, ಗಂಧನೇ ಸರ್. ಇದು ಜಾಲಿ ಮರ ಕಣೋ. ಆ ಬಸಕ್ಕು ಈ ಜಾಲಿ ಮರಕ್ಕೆ ಗಂಧದ ಪರ್ಫ್ಯೂಮ್ ಹಾಕ್ಬಿಟ್ಟಿದ್ದಾನೆ. ನಮಗೆ ಡಚಕ್ಕ. ಬಸಕ್, ಈ ಲಾರಿಯಿಂದ ಇನ್ನೊಂದು ಲಾರಿ ಇರ್ಬೇಕಲ್ಲ? ಇದೆ ಸರ್. ಅದು ಮರದ ಲಾರಿ ಅಲ್ವಾ? ಅದ್ರೊಳಗಿಂದ ಒಂದು ಪೀಸ್ ತಾಂಬರ. ಓಕೆ ಸರ್. ಅದರಿಂದ ಲಾರಿದೆ ಸರ್ ಇದು. ಸಗಣಿ ವಾಶೆ ಸರ್, ಗಬ್ಬು ಗಬ್ಬು. ಪರಿಮಳ ಕಣೋ, ಪರಿಮಳ. ಈ ಲಾರಿನ ಸೀಸ್ ಮಾಡ್ರೋ. ಅವನು ಬಸಕ್ಕಣೋ ಈ ಗಂಧದ ಮರಕ್ಕೆ ಸಗಣಿನ ಮೆತ್ಬಿಟ್ಟು ನಮ್ ಕಿವಿಗೆ ಹೋಯ್ಕಾಕ್ ನೋಡ್ತಾನೆ. ಈ ಲಾರಿನ ಸೀಸ್ ಮಾಡಿ ಈ ಲಾರಿನ ಬಿಟ್ಬಿಡಿ. ಸರ್, ಏನ್ ಐಡಿಯಾ ಸರ್ ನಿಮ್ದು? ಕಿಲಾಡಿ ಸರ್ ನೀವು. ಆಯ್ತು ಸರ್, ಸರಿ ಸರ್. ಆ ಸಗಣಿ ಮರ ಗಾಡಿ ಸೀಸ್ ಮಾಡ್ರು, ಈ ಗಾಡಿ ಬಿಟ್ಕೊಂಡ್ರು. ಬಸಾಕ್ ಬಸಾಕ್ ಬಸಾಕ್. ನಂಗೆ 100% ಗೊತ್ತಿತ್ಕೊಳ ನೀನ್ ಹಿಂಗೇ ಮಾಡ್ತೀಯ ಅಂತ. ಅದಕ್ಕೆ ನಾನ್ ಗಂಧದ ಮರ ತರನೇ ಸಾಗಿಸ್ದೆ, ಸಗಣಿ ಮರ ತರನೇ ಸಾಗಿಸ್ದೆ. ಹಾಗಾದ್ರೆ ಇದು ಬಸಾಕ್ ಏನೋ ನೀನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದ್ಬಿಟ್ಟು ಈ ಸಲ ಸ್ಟ್ರೈಟ್ ಮುಖಕ್ಕೆ ಸಗಣಿನೇ ಬೆಳೆದ್ಬಿಟ್ಟಲ್ಲ. ಯಾಕ ಬಸಾಕ್? ಯಾವಾಗ್ಲೂ ಟ್ವಿಸ್ಟ್ ಕೊಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತಮ್ಮ. ಕೆಲಸ ಟ್ವಿಸ್ಟ್ ಕೊಡದೇ ಇರೋದೇ ಟ್ವಿಸ್ಟ್ ಆಗ್ಬಿಡುತ್ತೆ. ಇವಾಗ ಕೊಟ್ನಲ್ಲ ಹಂಗೆ ಹೆಂಗೆ? ಬಸಾಕ್. ಓಕೆ ಬಾಯ್, ಸಿ ಯು. ನೀನು
ಏನ್ ಬೇಕು ಚಿನ್ನ? ಹೊಡಿಲಿಲ್ಲ ಅಂದ್ರೆ ಇವ್ನು ಗಜನಿ ಹತ್ತಿರ್ಲಿಲ್ಲ. ಬೇಕಾ? ಚಿಕನ್ ಬೇಕಾ? ಮಟನ್ ಬೇಕಾ? ನನ್ನ ಮಗನಿಗೆ ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ, ನನ್ನ ಮನೆ ಸಿಗರೇಟ್ ಕೊಡಲ್ಲ. ಹೇಳಿಲ್ಲ ಅಂದ್ರೆ ನನ್ನ ಮನೆ ತಲೆ ಬುಡ ಹೊಡೆದಾಕ್ ಬರ್ತೀನಿ. ಏ ನಿಲ್ಸ್ರು, ನಾನು ಹೋದ್ಸಲಿ ಹೊಡೆದಿದ್ದಕ್ಕೆ ಅವ್ನ್ ಗಜಿನೇ ಆಗ್ಬಿಟ್ಟಿದ್ದಾನೆ. ನೀನ್ ಇನ್ನೂ ಹೊಡೆದವನ ಅನ್ಯನ್ ಮಾಡಬೇಡ್ವೋ. ಏಯ್, ಆ ಪೇಪರ್ ಕಟ್ಟಿಂಗ್ ಎಲ್ಲ ತೋರ್ಸಿದ್ರೇನು? ಹಂಗಾನ ಬಾಯ್ ಬಿಟ್ಟು ಸಾಯ್ತಾರ ನೋಡೋಣ. ಸಿಬಿಐ ಬಂದ್ರು, ಎಸ್ಕೇಪ್ ಡ್ಯಾಡಿ, ನನ್ನ ಮಗ ಇವತ್ತವ ಕೋಡ್ ಕೊಟ್ಬಿಟ್ಟು ನಮ್ ಪ್ರಾಣ ತೆಗಿತಾವನಲ್ಲಪ್ಪ. ಲೋಪರ್ ಅಲ್ಕ ಡರ್ಟಿ ಡ್ಯಾಡಿ, ನೀನು ಸ್ವಂತ ಮಗನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ. ಸಿಬಿಐ ಅವ್ರ ಬೇರೆ ನಮ್ಮನ್ನ ಅಟ್ಟಿಸ್ಕೊಂಡು ಸಾಯ್ತಾರಲ್ಲಪ್ಪ. ಲೋಪರ್ ನನ್ನ ಮಗ ಈ ಡ್ಯಾಡಿ ಮಾಡಿರೋ ಕೆಲ್ಸಕ್ಕೆ ನೀನೆಲ್ಲ ಓಡಾಗ್ಬಿಟ್ಟಿಯ ನನ್ನ ಮಗನ ಲೋಪರ್. ಮೈ ಡಿಯರ್ ಸೆಕ್ರೆಟರಿ ಡಾನ್ ಪಲ್ಯ, ಈಗ ನಿನ್ ಮುಂದೆ ಒಂದ್ ಟೈರ್ ಬರುತ್ತೆ. ಆ ಟೈರ್ ಒಳಗಡೆ ಒಂದ್ ಬಾಡಿ ಇರುತ್ತೆ. ಆ ಬಾಡಿನೇ ಮಿಸ್ಟರ್ ಇಂಡಿಯಾ. ಸಿಬಿಐ ನವರು ನನ್ನ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ನಾನು ವೆಡ್ನೆಸ್ಡೇನೆ ಒಂದು ಸೇಫ್ ಅಂಡ್ ಸೀಕ್ರೆಟ್ ಜಾಗಕ್ಕೆ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಈ ಡೀಲ್ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಆದಷ್ಟು ಬೇಗ ಅವನ ಹತ್ರ ಇರೋ ಸೀಕ್ರೆಟ್ ಕೋಡ್ ನ ಬಾಯಿ ಬಿಡಿಸಿ ನನಗೆ ಫೋನ್ ಮಾಡಬೇಡ. ನಾನೇ ನಿನಗೆ ಫೋನ್ ಮಾಡ್ತೀನಿ. ಅಂಡರ್ಲೈನ್. ಸಿಬಿಐ ನವರು ನನ್ನ ಫೋನ್ ನ ಟ್ಯಾಪ್ ಮಾಡ್ತಿರ್ತಾರೆ. ಅದಕ್ಕೆ ಕಾಲಿಗೆ ಒಂದೊಂದು ಸಿಮ್ ಕಾರ್ಡ್ ನ ಚೇಂಜ್ ಮಾಡ್ತಾ ಇರ್ತೀನಿ. ನಾನೇ ನಿನಗೆ ಅವಾಗ ಕಾಲ್ ಮಾಡ್ತೀನಿ. ಇನಿಮೇಲ್ ನಂದು ಒನ್ಲಿ ಔಟ್ ಗೋಯಿಂಗ್, ನೋ ಇನ್ಕಮಿಂಗ್. ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡು. ಗುಡ್ ಬೈ. ಬಗ್ಗಿಸೋಡ್ದ ಪೊಲೀಸ್. ಸಗಣಿ ಮರ, ಗಂಧದ ಮರ, ಗಂಧದ ಮರ, ಸಗಣಿ ಮರ, ಸಗಣಿ ಮರನ ಗಂಧದ ಮರ ಮಾಡ್ದೋ, ಗಂಧದ ಮರನ ಸಗಣಿ ಮರ ಮಾಡ್ದೋ, ಎಲ್ಲ ಕನ್ಫ್ಯೂಸ್ ಮಾಡ್ಬಿಟ್ಟ. ಅಲಾ ಮತ್ತೆ ಕಿರ್ಚಕ್ ಶುರು ಹತ್ಕೊಂಡ. ಏ ರಾಮಾಯಣ ರಘು, ಈಗ ನಾನು ನಿನ್ಗೆ ಫೋನ್ ಮಾಡಿದ್ ಯಾಕೆ ಅಂದ್ರೆ, ರಾತ್ರಿ ಕರೆಕ್ಟ್ 12 ಗಂಟೆಗೆ ಆ ನಿನ್ ಕಪಿ ಸೇನಿ ಎತ್ತಾಕೊಂಡು ಹಳೆ ಜೀಪಲ್ಲಿ ನಿಮ್ ಮೇರೆದಲ್ಲೆಲ್ಲ ಕೃಷ್ಣನ್ ಟೆಂಪಲ್ ಅಲ್ಲಿಗೆ ಬಂದ್ಬಿಡಪ್ಪ. ಎಲ್ಲ ಇದ್ಯಾ ಲೇ? ಆ ವಿಶ್ವರೂಪ ತೋರ್ಸದ್ನಲ್ಲ, ಅವನ್ನ ಕೃಷ್ಣನ್ ಟೆಂಪಲ್ ಇಂದ ಕಿಡ್ನಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದೀನಮ್ಮ. ಯಾವನಾದ್ರೂ ಪೊಲೀಸ್ ಚಾಲೆಂಜ್ ಮಾಡ್ತಾನೇನೋ? ಇಸ್ಕೋ ನಿಂಗೆ ಇದನ್ನ ಹೇಳ್ಕೊಟ್ಟಿರೋದು. ನಿಂಗೆ ಕರ್ನಾಟಕದಲ್ಲಿ ಬೇರೆ ಯಾವ ಪೊಲೀಸು ಸಿಗ್ಲಿಲ್ವಾ? ಯಾಕೋ ನನ್ಗೆ ಟಾರ್ಗೆಟ್ ಮಾಡಿದ್ಯಾ? ನಾನು ನಿನ್ಗೇನ್ ಅನ್ಯಾಯ ಮಾಡಿದೀನೋ ಹೇಳ್ಕಂದ? ಏಯ್, ಫ್ಲಾಶ್ ಬ್ಯಾಕ್ ಜ್ಞಾಪಿಸ್ಕೊಳ್ಳೋ. ಇದೇ 23 ವರ್ಷಗಳಿಂದ 1990 ಗಾಂಧಿ ಜಯಂತಿ 2ನೇ ತಾರೀಕು ರಾತ್ರಿ ನಮ್ ಇಡೀ ಕಳ್ರ ಫ್ಯಾಮಿಲಿ ಗ್ಯಾಂಗು ಬಾಲಾಪರಾಧಿಯಾಗಿದ್ದ ನಾನು ಸೆಂಟ್ರಲ್ ಜೈಲಿಂದ ಎಸ್ಕೇಪ್ ಆದ್ವಿ. ಆಗ ಅಲ್ಲೇ ಬೀಟ್ ಹೊಡಿತಿದ್ದ ನೀನು ಪೊಲೀಸರ ಜೊತೆ ನಮ್ಮನ್ನ ಚೇಸ್ ಮಾಡಕ್ ಶುರು ಮಾಡಿದೆ. ಟೈಗರ್ ಪ್ರಭಾಕರ್ ರೇಂಜ್ ಅಲ್ಲಿ ನಮ್ಮನ್ನ ಚೇಸ್ ಮಾಡ್ತಿರ್ಬೇಕಾದ್ರೆ ನಿನ್ನಿಂದ ಎಸ್ಕೇಪ್ ಆದ ಹೇಗೆ ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲೇ ಒಂದು ಗಾಂಧಿ ಭವನ ನೋಡಿ ನನಗೊಂದು ಐಡಿಯಾ ಫ್ಲಾಶ್ ಆಯ್ತು. ನಮ್ಮ ಕಳ್ರ ಫ್ಯಾಮಿಲಿಗೆ ಆ ಗಾಂಧಿ ಭವನ ತೋರಿಸ್ಬಿಟ್ಟು ನನ್ನಲ್ಲಿರೋ ಐಡಿಯಾನ ಅವ್ರಿಗೆ ಹೇಳಿದೆ. ಅವಾಗ ಅವ್ರಿಗೂ ಖುಷಿಯಾಗಿ ಎಲ್ಲ ಒಳಗಡೆ ಹೋದ್ವಿ. ಎಲ್ಲ ಕಳ್ಳನ ಮಕ್ಕಳು ಅಲ್ಲಿ ಹುಡುಕಿ ಅಲ್ಲಿ ಸಿಕ್ಕಿರೋ ಗಾಂಧಿ ಟೋಪನ ಒಬ್ಬೊಬ್ರು ನನ್ನ ತಲೆ ಮೇಲೆ ಹಾಕೊಂಡ್ವಿ. ಆದ್ರೆ ನಮ್ಮ ಕಜಿನ್ ಬೋಳ್ತಲೆ ಕನ್ವರ್ನಲ್ಲಿ ಮಾತ್ರ ಟೋಪಿ ಸಿಗ್ಲಿಲ್ಲ. ಅವ್ನ್ ಕಣ್ಣು ನನ್ ಮೇಲೆ ಬಿತ್ತು. ನನ್ ಟೋಪಿನ ಕಿತ್ಕೊಂಡ, ಅವ್ನು ಹಾಕೊಂಡ. ಐಡಿಯಾ ಕೊಟ್ಟು ನನಗೆ ಟೋಪಿ ಇಲ್ದಿರೋಂಗ್ ಮಾಡಿದ್ರು. ಅವರೆಲ್ಲ ಟೋಪಿ ಹಾಕೊಂಡು ಹೊರಗೆ ಬಂದ್ರು. ಗಾಂಧಿ ಟೋಪಿ ಹಾಕೊಂಡ್ ಬಂದ ಕಳ್ಳನ ಮಕ್ಕಳನ್ನ ನೋಡ್ಬಿಟ್ಟು ನೀನು ಅವರೆಲ್ಲ ಗಾಂಧಿವಾದಿಗಳು ಅನ್ಬಿಟ್ಟು ಅವ್ರಿಗೆ ಸೆಲ್ಯೂಟ್ ಹೊಡೆದು ರಾಜ ಮರ್ಯಾದೆ ಕೊಟ್ಬಿಟ್ಟು ಅವರೆಲ್ಲ ಪುಡಾರಿ ಆಗ್ಬಿಟ್ಬಿಟ್ಟೆ. ಗಾಂಧಿ ಟೋಪಿ ಇಲ್ದೆ ಹತ್ಕೊಂಡು ಹೊರಗೆ ಬಂದು ನನ್ನ ನೋಡ್ಬಿಟ್ಟು ನಾನು ಕಳ್ಳ, ನಾನೇ ಅವ್ರ ಗ್ಯಾಂಗ್ ಲೀಡರ್ ಅನ್ಕೊಂಡು ನನಗೆ ಚೆನ್ನಾಗಿ ಹೊಡೆದು ನನ್ನ ಸೆಲ್ಲಲ್ಲಿ ಹಾಕ್ಬಿಟ್ಟು ನನ್ನ ಪರ್ಮನೆಂಟ್ ಕಳ್ಳಲ್ಲಿ ಮಾಡ್ಬಿಟ್ಟೆ ನೀನು. ಅವತ್ ನನ್ನ ಮಗ ನೀನ್ ನನ್ನ ಹಿಡಿದೇ ಹೋಗಿದ್ದಿದ್ರೆ ನಾನು ಆ ಗಾಂಧಿ ಟೋಪಿ ಹಾಕೊಂಡು ದೊಡ್ಡ ಟೋಪಿ ವಾಲ ಆಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಟಾಪ್ ಫ್ಲೋರ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಇಡುವಂತ ಕಳ್ಳ ಪುಡಾರಿ ಆಗ್ತಿದ್ದೆ. ಆದ್ರೆ ನನ್ನ ಮಗ ನೀನ್ ನನ್ನ ಜೈಲಿಗೆ ಕಳಿಸ್ಬಿಟ್ಟು ನಾನು ಚಿಕ್ಕ ಟೋಪಿ ವಾಲ ಆಗಿ ಅಂಡರ್ ಗ್ರೌಂಡ್ ಅಲ್ಲಿ ದುಡ್ಡಿಟ್ಟಿದ್ದೀನಿ ಕಣೋ, ಅಂಡರ್ ಗ್ರೌಂಡ್ ದುಡ್ಡಿಟ್ಟಿದ್ದೀನಿ ನನ್ನ ಮಗನೇ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪೇ. ಚಕ್ರವ್ಯೂಹ ಅಲ್ಲ ಕಣೋ, ಆರದ ಗಾಯ, ಆರದ ಗಾಯ. ನೀನು ಮಾಡಿರೋ ಹಲ್ಕ ಕೆಲ್ಸಕ್ಕೆ
ನಿನ್ನ ಮೇಲ್ ಯಾವ ಲೆವೆಲ್ ರಿವೇಜ್ ತೋಡ್ರು ಕಡಿಮೆನೆ ಕಣೋ. ಬಾರೋ ಇವತ್ ರಾತ್ರಿ ಬಾ, ನಿನ್ನ ಲೈಫಲ್ಲಿ ಒಂದು ಆರದಗಾಯ ಮಾಡಿ ತೋರಿಸ್ತೀನಿ ಬಾರೋ. ತಿಮ್ಮ ಟೈಮ್ ಎಷ್ಟು ಸರ್ 12 ಗಂಟೆ ಸರ್. 12 ಗಂಟೆನಾ? 12 ಗಂಟೆಗೆ ಬರ್ತೀನಿ, ಕಿಡ್ನಾಪ್ ಮಾಡ್ಬಿಡ್ತೀನಿ ನಲ್ಲೋ. ಗೊತ್ತಿ ಲೇ ಕರಿನಾಯಿ, ಏನೋ ಇಬ್ರೆಂಟನ್ನ ಬಿಟ್ಬಿಟ್ಟು ಬೀದಿಗೆ ಬಂದ್ಬಿಟ್ಟಿದ್ಯಲ್ಲೋ. ಅವನು ಯಾವನ ಕಿತ್ತೋದ್ ನನ್ನ ಮಗ. ಇಲ್ಲಿರೋ ಶ್ರೀಕೃಷ್ಣನ ಕದಿತೀನಿ, ನಿನ್ ತಲೆಯಲ್ಲಿ ಬ್ರೈನ್ ಇದ್ರೆ ಬಾಡಿಲಿ ಮೀಟ್ ಇದ್ರೆ ಬಂದು ತಡಿ ಅಂತ ಹೇಳ್ದ ನಾಯಿ. ಅದಕ್ಕೆ ಅವನ್ ಕುತ್ತಿಗೆ ಬೆಲ್ಟ್ ಹಾಕೋಣ ಅಂತ ಬಂದಿದ್ದೀನಿ. ನಿನಗೂ ನಿನಗೆ ಯಾವನ್ ಫೋನ್ ಮಾಡಿದ್ನಲ್ಲ ಅದೇ ನನ್ನ ಮಗ ನನಗ್ ಫೋನ್ ಮಾಡಿ ಸೇಮ್ ಡೈಲಾಗು. ಹೌದಾ? ನನಗೆ ಅಯ್ಯಯ್ಯೋ, ಅದಕ್ಕೆ ಈ ಸೆಟಪ್. ನೀನ್ ಇವತ್ತು ಅವನ್ಗೆ ಬೆಲ್ಟ್ ಹಾಕು, ನಾನು ಅವನ್ಗೆ ಚೇನ್ ಹಾಕ್ಬಿಡ್ತೀನಿ. ನಿನ್ ಬ್ಯಾಕ್ ಡೋರ್ ಅಲ್ಲಿ ನಿಂತ್ಕೊಂಡು ಬೇಟೆ ಆಡು, ನನ್ನ ಫ್ರಂಟ್ ಡೋರ್ ಅಲ್ಲಿ ನಿಂತ್ಕೊಂಡು ಫೈಟ್ ಮಾಡ್ತೀನಿ. ಓಕೆ? ಅಯ್ಯೋ ಕೃಷ್ಣ, ಎಂತ ಪರಿಸ್ಥಿತಿ ಬಂತಪ್ಪ ನಿನಗೆ. ಇಳಿಸ್ರು ಆ ಕಡೆ ಬನ್ನಿ, ಸೌಂಡ್ ಆ ಕಡೆ ಬನ್ನಿ. ಮಾಲಾಶಿನಿ, ಸ್ವಲ್ಪ ಈ ಕಡೆ. ಯಾವ ಕಡೆ? ಎತ್ತು ಏನ? ಕನ್ನ ಇಲ್ಲಿ ಓಪನ್ ಮಾಡು. ಕರೆಕ್ಟಾ? ಬರ ಹತ್ತು. ಹತ್ತದೆ. ಸ್ವಲ್ಪ ಹುಷಾರಾಗಿಡ್ಕೊ. ಹಿಡ್ಕೊಂಡೆ. ಹಾ, ಇಲ್ಲಿ ಸರಿನಾ? ಟೇಪ್ ರಿಕಾರ್ಡ್ರ ಈ ನನ್ನ ಮಗ ನಮ್ಮನ್ನ ಟೇಪ್ ರಿಕಾರ್ಡ್ ಅಲ್ಲಿ ಯಾಮಾರಿಸ್ಬಿಟ್ನಲ್ಲೋ. ಮರ್ಯಾದೆಗ ಕೃಷ್ಣ ಕೊಡು. ಸಾರ್ ಪೊಲೀಸ್ನವರಾಗ ನೀವೇ ಪೊಲೀಸ್ನವ್ರು ಕಳ್ತನ ಮಾಡಬಾರ್ದು ಅಂತ ರೂಲ್ಸ್ ಐತ ರಾಜಾ. ಸೈಲೆಂಟ್ ಆಗಿ ನಮ್ಮ ಅಪ್ಪನ್ ಕೊಡು, ಇಲ್ಲ ನಿಮ್ಮ ಅಪ್ಪನ ತಕಳಿಸ್ಬಿಡ್ತೀನಿ. ನಾಯಿ ತಿರ್ಕೋ ಈ ಕಡೆ ತಿರ್ಕೋ. ನೀನೆಂತ ಖತರ್ನಾಕ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಕ್ಟ್ ಮಾಡ್ತೀನಿ ನೀನು. ನೀನ್ ನನ್ನ ಫ್ರೆಂಡ್ ಓಮಿ ಏನೋ? ನೀನ್ ನನ್ನ ಫ್ರೆಂಡ್ ಓಮಿ ಏನೋ? ನನ್ನ ಹತ್ರನೇ ನಾಟಕ. ಓಮಿ ಬಸಾಕ್, ನಿನ್ಗೆ ಯಾಕ ಓಂ ಸೋಕಿ ಕುಂಟ್ಕೊಂಡೆಲ್ಲ ಹಾಕ್ಬಾರ್ತೀಯ ನೀನು. ಪೂಜಾರಿ ನೀನು ಸೇಫು, ನಿನ್ ದೇವ್ರು ಸೇಫು. ಸ್ಟಾಪ್ ಕಳ್ಳ ಕೃಷ್ಣ ಹಂಗೆ ಚಮಕ್. ನಡಿಯಲ್ಲಿ ಅರೆಸ್ಟ್ ನಡಿಯಮ್ಮ, ಸರೆಂಡ್ರ. ಏನಂದೆ? ಬ್ರೈನ್ ಅಲ್ಲಿ ಬುದ್ಧಿ, ಬಾಡಿಲಿ ಮೀಟ್ರು. ಅದಕ್ಕೆ ಕಣೋ ಕಣ್ಣು ಕಿವಿ ಕಿಡ್ನಿ ಎಲ್ಲ ಸೇಫ್ಟಿಗಿರ್ಲಿ ಅಂತ 2 ಇಟ್ಕೊಂಡಿದ್ದೀನಿ. ಅದೂನು ಇವನೇನು ದೊಡ್ಡ ಋತ್ವಿಕ್ ರೋಷನ್, ಅವನ್ ರೀಲ್ ಸ್ಟಾರ್ ಕಣೋ ಇವನು. ಇಲ್ಲ ಪುಟ್ಟ ಮೈನೋಲೇ, ಇವನು ರಿಯಲ್ ಸ್ಟಾರ್. ಓಹೋ, ಗಂಟೆ ಮಳಗಿದ್ದು ನಿಜ ಅಂತೆ. ಹಲೋ, ಕೃಷ್ಣನ ವಿಗ್ರಹ ಕಟ್ಬಿಟ್ಟಿದ್ದಾರೆ. ನಿಜ ಏನ್ರು? ಅದೇ ವಿಗ್ರಹ ಏನ್ರು? ಅದೇ ವಿಗ್ರಹ ಸರ್. ಅದೇ ದೇವಸ್ಥಾನ ಏನ್ರು? ಅದೇ ದೇವಸ್ಥಾನ ಸರ್. ಅಲ್ಲೆಲ್ಲ ಪೂಜಾರ ಹಬ್ದನು ಹುಣ್ಸೆಣ್ಣ ಹಾಕೊಂಡು ತೊಳೆದಿರ್ಬೇಕು ನೋಡ್ರು. ಕನ್ಫರ್ಮ್ ಸರ್. ಅಪ್ಪ ನಿನ್ ಡೇಟಾ ಬರ್ತೀನಪ್ಪ, ನಿನ್ ತರದೆ ನಾನು ದುಡ್ಸ್ಕೊತೀನಿ ಕಣೋ. ನಿನ್ ಕಣ್ಣಿಗೆ ನನ್ಗೆ ಹೆಂಗ್ ಕಾಣಿಸ್ತೀನೋ, ನಾನು ಹೆಂಗ್ ಕಾಣಿಸ್ತೀನೋ. ನೀನೇನ್ ಹೇಳ್ದೆ? ಸ್ವತಃ ನಾನೇ ಕರಿತೀನಿ ಅಂತ ಹೇಳ್ಬಿಟ್ಟು ಇವಾಗ ನೀನು ಒಳಗಿದ್ಕೊಂಡು ಕಳ್ತನ ಬೇರೆ ಕಾಲ್ ಮಾಡಿಸ್ತೀಯ. ಇದು ಮೋಸ, ಇದು ಮೋಸ. ಏನೋ ಸಾಹಸ ಸಿಂಹ ವಿಷ್ಣು ಅಂತಾರ ಸ್ಟೈಲ್ ಮಾಡ್ಕೊಂಡು ಕೆಡಿನಾಗ ಬಂದ್ರ ನಗ್ತೀಯ. ಏನ್ ಕರೆಕ್ಟ್ ಹೇಳೋ? ಏ ಗುಬಾಲ್, ಕದ್ದಿರೋದು ಬಸಕ್ಕಿ, ಇದು ಡೂಪಮ್ಮ, ಡೂಪು. ಡೂಪಾ? ಒಂದ್ಸರಿ ಮುಕ್ಕೋಡ ತೆರ ನಂಬೋದು, 2 ಸರಿ ಮುಕ್ಕೋಡ ತೆಗಿತೀರಲ್ಲ ಅಂಡರ್ವೇರ್ ತರ. ಜೇಮ್ಸ್ ಬಾಂಡಲ್ಲಿ ಮಾಸ್ ತೆಗೆದ್ರೆ ನಂಬ್ತೀರಾ, ತುಳುಕ್ ಬಿದ್ದ ತಲೆ ತೆಗೆದ್ರೆ ನಂಬ್ತೀರಾ? ನಮ್ ಕನ್ನಡ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಟೆಕ್ನಾಲಜಿ ಅಮ್ಮ, ಟೆಕ್ನಾಲಜಿ. ಸಿಜಿ ಮಜ್ಜಿ ಏನಾಯ್ತು ಲೋಫರ್ ನನ್ ಮಗನೇ?
ಯಾವ್ದಾನ ಮುತ್ತುಗಿತ್ತು ಉದುರ್ಸದ್ನೇನೋ ಆ ಮಿಸ್ಟರ್ ಇಂಡಿಯಾ? ಹೂನ್ರಿ ಸಾಹೇಬ್ರ, ಎಲ್ಲಾ ಊರು ತಿರುಗಾಡಿ ನಿಮ್ಮೂರಿಗೆ ಬರಬೇಕಾದ್ರ ನಡು ದಾರಿಯಾಗ ಸಿಕ್ಕ ಕೋಮಾಪುರದ ಶ್ರೀಕೃಷ್ಣ ದೇವಸ್ಥಾನ ನೋಡಿ ಈ ನಿಮ್ ಮಿಸ್ಟರ್ ಇಂಡಿಯಾ ಕೃಷ್ಣ ಕೃಷ್ಣ ಅಂತ ಬಾಯ್ ಬಡ್ಕೊಂಡು ಇಲ್ಲೇ ಸೆಟ್ಲ್ ಆಗಿಬಿಟ್ಟಾನ್ರಿ. ಏನು ಕೋಮಾಪುರದ ಕೃಷ್ಣನ? ಹಂಗಾದ್ರೆ ಫಸ್ಟ್ ನನ್ನ ಮಗನ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗು, ಆ ಶ್ರೀಕೃಷ್ಣನ್ ದರ್ಶನ ಮಾಡಿಸು, ಅವಾಗ ಬಾಯಿಂದ ಮುತ್ತುಗಿತ್ತು ಉದುರ್ತದ ನೋಡೋಣ. ಯಾವನೋ ಹಲಕ ನನ್ನ ಮಗ ನಿನ್ ರಾತ್ರಿ ದೇವಸ್ಥಾನದಾಗಿದ್ದ ವಿಗ್ರಹನ ಕಳುವು ಮಾಡಿಬಿಟ್ಟಾನಂತ. ಏನೋ ಕೃಷ್ಣನ್ ವಿಗ್ರಹನ ಕದ್ದು ಬಿಟ್ಟವರ? ಹಂಗಾದ್ರೆ ಡೆಫಿನೆಟ್ ಆಗಿ ಅವನಿಗೂ ಆ ವಿಗ್ರಹಕ್ಕೂ ಏನೋ ಕನೆಕ್ಷನ್ ಇದೆ. ಫಸ್ಟ್ ಹೋಗಿ ಇಮಿಡಿಯೇಟ್ ಆಗಿ ಆ ವಿಗ್ರಹ ತಂದ ಅವನ್ ಮುಂದೆ ಇಡ್ರು. ಅಲ್ರಿ ಬಾಸ್, ಇಂಥ ದೊಡ್ಡ ಪ್ರಪಂಚದಾಗ ಸಣ್ಣ ವಿಗ್ರಹನ ಎಲ್ಲೈತಂತ ಹ್ಯಾಂಗ್ ಪತ್ತೆ ಹಚ್ಚಲ್ರಿ ನಾನ? ಆ ವಿಗ್ರಹನ ಹುಡುಕೊಂಡು ಪೊಲೀಸ್ ಅವ್ರು ತಿರುಗ್ತಿರ್ತಾರೆ. ನೀನ್ ಅವರಿಂದ ಬಿಡು, ವಿಗ್ರಹ ಎಲ್ಲಿದೆ ಅಂತ ಆಟೋಮ್ಯಾಟಿಕ್ ಆಗಿ ಗೊತ್ತಾಗತ್ತೆ. Yeah, you can go now. Thank you. Salam alaikum साहब. मैं बसक. आपका नाम? ಹಿಕ್ಮತುಲ್ಲಾ, ರಹಮತುಲ್ಲಾ, ಅಖ್ಮತುಲ್ಲಾ, ಅಬುದುಲ್ಲಾ. ಅಲ್ಲ ರೀ, ಹೆಸರು ಕೇಳಿದ್ರೆ ಯಾಕ್ರಿ ಮಕ್ಕ ತುಂಬಾ ಉಗಿತೀರಾ? ನಮ್ದು ದೇಶ ಇದಾನಲ್ಲ ದುಬಾಯಿ, ಅಲ್ಲಿ ಸಿಕ್ಕಾಪಟ್ಟ ವಾಟರ್ದು ಪ್ರಾಬ್ಲಮ್. ಅದಕ್ಕೆ ನಾವು ಹಿಕ್ಮತುಲ್ಲಾ, ರಹಮತುಲ್ಲಾ, ರಬದುಲ್ಲಾ ಅಂತ ಹಿಂಗೆ ಪರಸ್ಪರ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತೀವಿ. ಅದಕ್ಕೆ ತಾವು ಖರ್ಚಿನ ಜೇಬಲ್ಲಿ ಇಟ್ಕೊಳ್ಳದೆ ತಲೆ ಮೇಲೆ ಹಾಕೊಂಡ್ಬಿಡ್ತೀರಾ ಅನ್ಸತ್ತೆ. ಶೇಖು, ನೀವು ಕೇಳಿದ ಮಾಲ್ ತಂದಿದ್ದೀನಿ, ಹೇಗಿದೆ? ಯಾ ಅಲ್ಲಾಹ್, ಕ್ಯಾ ಖೂಬಸೂರತ್, ಕ್ಯಾ ಶೇಪ್. ಕೃಷ್ಣದಕ್ಕೆ ಎಷ್ಟು ರೇಟು? 10 ಕೋಟಿಯಿಂದ ಸ್ಟಾರ್ಟ್ ಮಾಡಿ ಲ್ಯಾಗ್ ಮಾಡಿ ಚೌಕಾಸಿ ಮಾಡಿ ಬಾರ್ಗೇನ್ ಮಾಡಿ 6 ಕೋಟಿಗೆ ಫೈನಲೈಸ್ ಮಾಡೋಣ, ಇಲ್ಲ 6 ಕೋಟಿ ಫೈನಲ್ ಅಂಡ್ ಫಿಕ್ಸೆಡ್ ರೇಟ್ ಅಂತ ಕೃಷ್ಣಪ್ಪನ್ ಕೊಳಲು ಊದ್ ಬಿಡೋಣ. ಅಂದ್ರೆ ಇದಕ್ಕೆ 6 ಕೋಟಿ? ನಾವು ನಿಮ್ಗೆ 6 ಕೋಟಿ ಎಣಿಸಿ ಕೊಡ್ತೀವಿ. ತಗೋ. ಏ ಶೇಖು, ಏನಯ್ಯ ಒಳ್ಳೆ ಬಿನ್ ಲಾಡನ್ ರಿಲೇಟಿವ್ ತರ ಆಡ್ತಾ ಇದ್ಯಾ? ಏನ್ ಗನ್ಗಿನೆಲ್ಲ ತೋರಿಸ್ತಾ ಇದ್ಯಾ? ಶೇಕ್ ಅಲ್ಲ ಕಣೋ, ಸಾಂಗ್ಲಿಯಾನ ರಿಲೇಷನ್. ಶೇಕ್ ಅಲ್ಲ ಅಂತ ಗೊತ್ತಾದ ತಕ್ಷಣ ಬಾಡಿಲಿರೋ ಪಾರ್ಟ್ಸ್ ಎಲ್ಲ ಶೇಕ್ ಆಗ್ತಾ ಇದೆಯೋ. ಬಸಾಕ್. ಏ ಖಜೂರ್ ನನ್ ಮಗನೇ, ಚಾರ್ಲಿ ಚಾಪ್ಲಿನ್ ಗನ್ ಹಿಡಿದ ಕೂಡಲೇ ಆಕ್ಷನ್ ಫಿಲಮ್ ಆಗ್ಬಿಡುತ್ತೇನೋ? ನೀನ್ ಈ ತರ ಕಾಮಿಡಿ ಶೋ ಮಾಡ್ತೀಯ ಅಂತ ಗೊತ್ತಿದ್ದೆ ಅಮ್ಮ ನಾವು ಕಾರ್ಟೂನ್ ನೆಟ್ವರ್ಕ್ ಓಪನ್ ಮಾಡಿರೋದು. ನಿನ್ ತಲೆನ ಸ್ವಲ್ಪ ಶೇಕ್ ಮಾಡಿ ನೋಡು. ಲೋ ಚಿನ್ನ, ನಾನ್ ಸೆಟಪ್ ಮಾಡಿರೋ ನನಗಿಂತ ಮುಂಚೆ ನೀನ್ ಸೆಟಪ್ ಮಾಡಿದ್ಯಾ? ನನಗ್ ಗೊತ್ತು ಕಣ ನೀನು ಕಿಲಾಡಿ ಅಂತ. ಅದಕ್ಕೆ ನಿನಗೋಸ್ಕರ ಸ್ಪೆಷಲ್ ಆಗಿ ಒಂದ್ ಚಕ್ರವ್ಯೂಹನೇ ಕ್ರಿಯೇಟ್ ಮಾಡಿದೀನಿ. ನಿನ್ ಕತ್ತ ಒಂದ್ಸರಿ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ನೋಡು. ಬಸಕ್, ನೀನ್ ರಿಂಗ್ ರೋಡ್ ಕವರ್ ಮಾಡಿದ್ರೆ ನಾವು ಔಟರ್ ರಿಂಗ್ ರೋಡ್ ಕವರ್ ಮಾಡಿದೀವಿ. ಎಕ್ಸ್ಕ್ಯೂಸ್ ಮೀ, ಹಾಟ್ ಡ್ರಿಂಕ್ಸ್ ಬೇಕಾ? ಕೂಲ್ ಡ್ರಿಂಕ್ಸ್ ಬೇಕಾ? ಸ್ನಾಕ್ಸ್? ಆ ಕಡೆ ಚೂಡು. ಔಟರ್ ರಿಂಗ್ ರೋಡ್ ಫುಲ್ ಇನ್ ಮೈ ಕಂಟ್ರೋಲ್. ಔಟರ್ ರಿಂಗ್ ರೋಡು. ಅಸಹಾಯ ಶೂರನ ಅಕ್ಷೀಣ ಬಲನೋ, ಕಮಿಷನರ್ ಹತ್ರ ಹೋರಾಡಿ ಪಾಶುಪದವಂ ಪಡೆದವನೋ, ಅಳಿದರು ಉಳಿದರು ವ್ಯಾಘ್ರನಿವನೋ, ಉಗ್ರ ಪ್ರತಾಪಿ. ಉಗ್ರ ಪ್ರತಾಪಿ ಮೂರ್ಖ, ಎಲ್ಲದಕ್ಕೂ ಕಾರಣನು ಈ ಕೃಷ್ಣ ಪರಮಾತ್ಮ. ಇವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ.
ಡಿಜೆ ಕಣ ಡಿಜೆ ಕಣ ಡಿಜೆ ಎಲ್ಲ ಸೆಟಪ್ ನನ್ ಕಂಟ್ರೋಲ್ ಇದೆ ಅನ್ಕೊಂಡಿದ್ದೆ ಕಣೋ. ಆ ಸೌಂಡು ಮ್ಯೂಸಿಕ್ ನ ಕೈಲಿಟ್ಕೊಂಡ್ಬಿಟ್ಟು ಆ ಬಸಕ್ಕು ಬರೀ ಗನ್ ಸೌಂಡ್ ಅಲ್ಲೇ ಹೊಡೆದು ಬಿಟ್ಟಲ್ಲ ಬಸ. ಹಲೋ, ಹೌದ್ರಿ ಅಪ್ಪ, ಇದ್ರ ಹಿಂದೆ ಯಾರದಾರಂತ ನಿಮಗೇನ್ರ ಗೊತ್ತದನು? ಆ ಬಸಕ್ಕ. ಏನೋ ಬಸಕ್ಕ? ಅವನ್ ನನ್ ಕಸಿನ್ ಬ್ರದರ್ ಕಣೋ. ನನ್ನ ಮತ್ತು ಬಸಕ್ ನಡುವೆ ಒಂದ್ ದೊಡ್ಡ ಫ್ಲಾಶ್ ಬ್ಯಾಕ್ ಇದೆಯೋ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಅವ್ನ್ ಟೋಪಿ ಕಿತ್ತು ಅವನ್ನ ಜೈಲಿಗೆ ಕಳಿಸೇ ಕಣೋ ನಾನು ಇಷ್ಟೊಂದು ಟೋಪಿ ಹೊಲ ಆಗಿರೋದು. ಅವನ ವಿಗ್ರಹ ಕದ್ದಿದ್ದಾನೆ ಅಂದ್ರೆ ಏನೋ ವಿಷಯ ಇದೆ ಕಣೋ. ಅದಕ್ಕೆ ನೀನು ತುಂಬಾ ಹುಷಾರಾಗಿ ಅವನ ಹತ್ರ ಡೀಲ್ ಮಾಡಿ ಆ ವಿಗ್ರಹನ ಆಚೆ ತರಬೇಕು. ನಾನು ಅವನಿಗೊಂದ್ಸತಿ ಫೋನ್ ಮಾಡಿ ಕೇಳ್ತೀನಿ. 99% ಅವನ್ ಕೊಡಲ್ಲ. ಅದಕ್ಕೆ ನೀನ್ ಏನ್ ಮಾಡ್ಬೇಕು ಅಂದ್ರೆ ಈ ರೇಂಜ್ ಬೇಕಾ ಇಲ್ಲ ಈ ರೇಂಜ್ ಬೇಕಾ? ಮನುಷ್ಯ ಅದೇನ್ ರಾಕ್ಷಸ ಅದಿಯೋ ಕಳ್ಳ ನನ್ನ ಮಗನ. ಅನ್ಯಾಯವಾಗಿ 3 ಮಂದಿನ ಕೊಂದ ಬಿಟ್ಟಲ್ಲೋ. ಡಮ್ಮಿ ಮಾಡಿನ ನಾವೆಲ್ಲ ಸಿನಿಮಾ ಫೈಟರ್ಸ್ ಸ್ಯಾಂಪಲ್ ಅಷ್ಟೇ. ಲೈವ್ ಏನಾರು ಹೇಳಿದ್ರೆ ನಮ್ಮ ಹುಡುಗರು ಹಿಂದಿ ಉಡಾಯಿಸ್ಬಿಡ್ತಾರೆ. ನೋಡಿ ಸೂಪರ್ ಆಗಿ ಮಾಡಿದೆ. ವೆರಿ ಗುಡ್ ಕ್ಯಾರಿಯರ್. ಈ ತೆಲುಗು ಫೈಟ್ ಅಲ್ಲಿ ಬಜೆಟ್ ఎక్కువ ಸಬ್ಜೆಕ್ಟ್ ತక్కుವ. ಈ ಸೆನ್ಸಾರ್ ನವರು ಎ ಸರ್ಟಿಫಿಕೇಟ್ ಕೊಟ್ಟು ಕಟ್ ಮಾಡ್ಬಿಟ್ರೆ ನೀವೇ ಕುತ್ಕೊಂಡು ನೋಡ್ಕೋಬೇಕಾಯ್ತದೆ. ಈಗ ಹೇಳು ನಿನ್ಗೆ ಯಾವ ರೇಂಜ್ ಫೈಟ್ ಬೇಕು? ನಮಗ್ ಈ ರೇಂಜ್ನವ್ರೆಲ್ಲ ಬ್ಯಾಡಪ್ಪ. ನಮಗ್ 4 ಜನ ಡಿಶುಮ್ ಮಾಡೋರ್ ಕಳ್ಸಿ ಕೊಟ್ಬಿಟ್ಟು ನೀನ್ ಅಡ್ವಾನ್ಸ್ ಎಣಸ್ಕೋ. ನೀವು ಲೊಕೇಶನ್ ಫಿಕ್ಸ್ ಮಾಡ್ಕೊಂಡು ಫೋನ್ ಮಾಡಿ ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. ತಪ್ಪಿಸ್ಬೇಡ. ಬರ್ರಿ. ಕೊಡೋದು ಚಿಲ್ಡ್ರೆ ಕಾಸು, ಕೇಳೋದ್ ಮಾತ್ರ ಐಶ್ವರ್ಯ ರೈ, ಬಿಪಾಸಾ ಬಾಸು, ಕತ್ರಿನಾ ಕೈಫು. ಆ ರೇಂಜ್ ಹುಡುಗಿರ್ಬೇಕು ನಿಮ್ಗೆ. ನಿಮ್ಮಂತವ್ರು ಇರೋದ್ರಿಂದಲೇ ನಮ್ಮ ಕನ್ನಡ ಚಿತ್ರರಂಗಕ್ಕೆ 50 ವರ್ಷ ಆದ್ರೂ ನಮ್ಮ ಕಲಾವಿದರ ಸಂಘಕ್ಕೆ ಒಂದು ಸ್ವಂತ ಜಾಗ ಇಲ್ಲ. ಪರಭಾಷಾ ಚಿತ್ರಗಳ ಆವಳಿಯಿಂದ ನಮ್ಮ ಕನ್ನಡ ಚಿತ್ರರಂಗ ತತ್ತರಿಸ್ಬಿಟ್ಟಿದೆ. ಕಿತ್ತಾಗಿರೋ ಸೀಟ್ ಕಡೆಗಳ ಜೀವನ ಮಾಡ್ತಾ ಇದೀವಿ ಗೊತ್ತಾ? ಹಂಗ ಅಲ್ಲಪ್ಪ, ನಿನ್ನ ಮೈ ತುಂಬಾ ಬಂಗಾರ ಹಾಕೊಂಡು ಹಿಂಗಂತೀಯಲ್ಲೋ. ಅದೆಲ್ಲ ನೀನ್ ಮಾತಾಡ್ಬಾರ್ದು. ಯಾಕೆ ಮಾತಾಡ್ತೀಯ? ಬ್ಯಾನ್ ಮಾಡ್ಬಿಡ್ತೀನಿ ನಿನ್ನ. ನೀನ್ ಕೊಟ್ಟಿರೋ ಚಿಲ್ಡ್ರೆ ಕಾಸಿಗೆ ಆ ಜೂನಿಯರ್ ಆರ್ಟಿಸ್ಟ್ ನ ಕರ್ಕೊಂಡ್ಬಂಡ್ರ. ಆಯ್ತಣ್ಣ. ಹಾಯ್. ಆರ್ಟಿಸ್ಟ್ ಬೇಕು ಅಂತ ಹೇಳಿದ್ರಂತೆ. ನಾನು ಆರ್ಟಿಸ್ಟೇ. ಏನ್ ವಿಷಯ ಹೇಳಿ? ಅದು ಸೀನ್ ಏನಾಯ್ತಂದ್ರ,
ಕಾಸ್ಟ್ಲಿ ಇದೆ ಕಣೋ. ಸೂಪರ್. ಹೇಳೋ ಏನಾಯ್ತು ಹೇಳೋ, ಏನು ಇವನು ಹಿಂಗ್ ಹೊಡೆದ್ಬಿಟ್ಟಲ್ಲ ನಮ್ಮ ಹುಡುಗನ್ಗೆ. ಬಂದ್ರು ಮಗಳೇ 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 ನಿನಗೇನು ಆಗಿಲ್ಲ ತಾನೇ ದೇವ್ರ ದಯದಿಂದ? ಹಬ್ಬ ಸರ್, ನೀವ್ ಇವತ್ತು ಹಣ್ಣೋಡ್ತಾರ ಎಂಟ್ರಿ ಕೊಟ್ಟು ನನ್ನ ಮಗಳನ್ನ ಕಾಪಾಡ್ಲಿಲ್ಲ ಅಂದ್ರೆ ಆ ದಾಂಡಿಗೆ ನನ್ನ ಮಕ್ಕಳು ವಜ್ರ ಮುನಿ ತರ ಎಂಟ್ರಿ ಕೊಟ್ಟು ರೇಪ್ ಮಾಡ್ಬಿಟ್ಟಿದ್ರು ಸರ್. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಅದಿರ್ಲಿ, ಯಾಕೆ ಇವ್ರಲ್ಲ ಅಡ್ಸ್ಕೊಂಡ್ಬರ್ತೀರಾ? ಯಾಕೆ ಚೇಸ್ ಮಾಡ್ತಿದ್ದಾರೆ? ವಾಟ್ ಇಸ್ ದ ಮ್ಯಾಟರ್? ನಮ್ಮಪ್ಪ ಕೋಮಾಪುರ ಕೃಷ್ಣನ್ ದೇವಸ್ಥಾನದ ಇನ್ಚಾರ್ಜ್, ಪ್ರಧಾನ ಅರ್ಚಕರು, ಮೇನ್ ಪೂಜಾರಿ. ಯಾರೋ ಕಳ್ಳನ್ ಮಗ ದೇವಸ್ಥಾನದಲ್ಲಿರೋ ಕೃಷ್ಣನ್ ವಿಗ್ರಹನ ಕದ್ಬಿಟ್ಟ. ಅವತ್ತಿಂದ ದೇವಸ್ಥಾನ ಟ್ರಸ್ಟಿಗಳು, ಓನರು ನಮ್ಮಪ್ಪನ್ನೇ ಹಿಡ್ಕೊಂಡಿದ್ದಾರೆ. ವಿಗ್ರಹ ಕೊಡು, ಇಲ್ಲ ಮಗಳನ್ ಕಳ್ಸು ಅಂತ. ಹೌದಾ? ಆಮೇಲೆ ಸರ್, ಆ ವಿಗ್ರಹ ಸಿಗೋವರೆಗೂ ಅವ್ರು ನಮ್ಮನ್ ಬಿಡಲ್ಲ ಸರ್, ನಾವು ನಿಮ್ಮನ್ ಬಿಡಲ್ಲ ಸರ್. ಸರ್, ನೀವು ಪೊಲೀಸ್ ಆಫೀಸರ್ ಅಲ್ವಾ ಸರ್? ಪ್ಲೀಸ್ ನೀವೇನಾರ ಮಾಡಿ ಸರ್. ಕೃಷ್ಣನ್ ಕಿಡ್ನಾಪ್ ಮಾಡದ್ಮೇಲೆ ನೈಟ್ ಕಂಸನ್ ಫೋನು, ಡೇಲಿ ರಾಧೆ ಲೈನು, ಎಲ್ಲೋ ಏನೋ ಕನೆಕ್ಷನ್ ಹೊಡಿತಾ ಇದೆಯಲ್ಲ. ಈ ಕೃಷ್ಣನ್ ಹಿಂದೆ ಬಹಳ ದೊಡ್ಡ ಸ್ಟೋರಿನೇ ಇರಬೇಕು. ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಆ ವಿಗ್ರಹ ಒಂದಲ್ಲ, ಎರಡಲ್ಲ, 3 ವಾರ ಆಗ್ಲಿ, 4 ವಾರ ಆಗ್ಲಿ, 1 ತಿಂಗಳಾಗ್ಲಿ, ನಾನು ಹುಡುಕ್ ಕೊಟ್ಟೆ ಕೊಡ್ತೀನಿ. ಬಟ್ ಅಲ್ಲಿವರೆಗೂ ನೀವು ನನ್ನ ಜೊತೆಲಿ ಇಲ್ದೇ ಇದ್ರು ಪರವಾಗಿಲ್ಲ, ಈ ಹುಡುಗಿ ಮಾತ್ರ ನನ್ನ ಜೊತೆಲೇ ಇರ್ಬೇಕು. ಅಲ್ಲಲ್ಲ, ಯಾಕಂದ್ರೆ ನೀವೇ ಹೇಳಿದ್ರಲ್ಲ ಈ ಹುಡುಗಿ ಅಪಾಯದಲ್ಲಿದ್ದಾಳೆ, ಅವರೆಲ್ಲ ರೇಪ್ ಮಾಡ್ಬಿಡ್ತಾರೆ ಅಂತ. ಅದಕ್ಕೋಸ್ಕರ ನನಗೇನಿಲ್ಲ, ನಿಮ್ಮಿಷ್ಟ. ಥ್ಯಾಂಕ್ ಯು ಸೋ ಮಚ್. ನಿಮ್ ಹೆಲ್ಪ್ ನನ್ನ ಲೈಫ್ ನಲ್ಲಿ ಯಾವತ್ತೂ ಮರೆಯಲ್ಲ. ಮರಿಯಂಗಿಲ್ಲ. ಕರೆಕ್ಟ್. 1 ನಿಮಿಷ. ಕಾಲಿಯಾ, ನಮ್ಮ ಏರಿಯಾದಲ್ಲಿ ಯಾವ್ದಾರ ಪ್ಯಾಲೇಸ್ ಇದೆಯೇನೋ? ನೋಡಮ್ಮ, ಇದ್ಬಿಟ್ಟನು. ಇನ್ನೊಂದ್ ದಿವಸ ಹೇಳಲ್ಲ ಬಿಡ್ಬೇಕು. ಟೋಪಿ ಸರಿ ಮಾಡು. ಪೊಲೀಸ್ ಆಫೀಸರ್ ಅಲ್ವಾ? 3 ರೈಡ್ ಏನು, 4 ರೈಡ್, 5 ರೈಡ್, ಎಷ್ಟು ರೈಡ್ ಮಾಡ್ರು ಯಾರು ಕೇರ್ ಮಾಡಲ್ಲ. ಇಳಿಸ್ಕೊಳ್ಳೋ. ಪಾರ್ಕಿಂಗ್ ಮಾಡೋ ಗಾಡಿನ. ನಾನು ಈ ಮನೆ ತಗೊಂಡಾಗ ಇಲ್ಲಿ 250 ರೂಪೀಸ್ ಸ್ಕ್ವೇರ್ ಫೀಟ್, ಈಗ 25,000.
ರೋಬೋ ಫಿಲಮ್ ನಲ್ಲಿ ರಜನಿಕಾಂತ್ ಗನ್ಗಳು ಓಪನ್ ಮಾಡ್ದಂಗೆ ನೀವು ಕೀಗಳನ್ನ ಓಪನ್ ಮಾಡ್ತಾ ಇದೀರಲ್ಲ? ಅವ್ರ ಗನ್ ಓಪನ್ ಮಾಡಿದ್ದು ಐಶ್ವರ್ಯನ ಎತ್ತಾಕೊಂಡು ಹೋಗೋದಕ್ಕೆ, ನಾವು ಕೀ ಓಪನ್ ಮಾಡಿರೋದು ಈ ಸೌಂದರ್ಯನ ಒಳಗ್ ಕರ್ಕೊಂಡು ಹೋಗೋದಕ್ಕೆ. ಓಂ ನಮಃ ಶಿವಾಯ. ಏನಂದ್ರೆ ನಮ್ದು ಸಿಕ್ಕಾಪಟ್ಟೆ ಮನೆಗಳು, ಸಿಕ್ಕಾಪಟ್ಟೆ ರೂಮ್ಗಳು, ಸಿಕ್ಕಾಪಟ್ಟೆ ಡೋರ್ಗಳು, ಸಿಕ್ಕಾಪಟ್ಟೆ ಕೀಗಳು, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಗಳು. ಓಂ ನಮಃ ಶಿವಾಯ. ಸಪ್ರೇಟ್ ಆಗಿದ್ದಕ್ಕೆ ಓಕೆ ಓಕೆ ಬಾ. ಏಯ್, ಬುದ್ಧಿಗಿದ್ಯಾ ನಿನಗೆ? ಮಾತಾಡ್ತಿದ್ರೆ ಅವನ ಮೇಲೆ ಪುಷ್ ಮಾಡ್ತೀಯಲ್ಲ? ನಿನ್ನ ಕಳ್ಸಿರೋದು ಮಗಳೇ ಅಂತ ಕರೆಯೋ ಡ್ಯಾಡಿ ರೋಲ್ ಮಾಡಕ, ಇಲ್ಲ ಮೈ ಮೇಲೆ ತಳ್ಳೆ ಮಾಮನ್ ರೋಲ್ ಮಾಡಕ? ಏನೇ ಸೀನಿಯರ್ ಆರ್ಟಿಸ್ಟ್ ಮೇಲೆ ಕೈ ಮಾಡ್ತೇನೆ ನೀನು? ಕಾಲ್ ಎಸ್ಬಿಡ್ತೇನೆ. ಏನೋ ನಮ್ಗೆ ಸ್ವಲ್ಪ ಡೇಟ್ಸ್ ಪ್ರಾಬ್ಲಮ್ ಇದೆ, ಬೇಗ ವಿಗ್ರಹ ಸಿಕ್ಬಿಡ್ಲಿ ಅಂತ ಟಚ್ ಮಾಡಿಸ್ದೆ. ಅಲ್ಲ, ನೀನ್ ದೊಡ್ಡ ಹೀರೋ ಅಂತ ಹೇಳ್ಕೊತಿಯಲ್ಲ, ಈ ಸೀನ್ಗೆ ಹೀಗೆ ಮಾಡಿದ್ರು ನೀನು, ಇನ್ನು ಮುಂದೆ ರೋಲಿಂಗು, ಕಿಸ್ಸಿಂಗು, ಉಜ್ಜಿಂಗು, ಉರ್ಲಾಡಿಂಗ್ ಎಲ್ಲ ಇದೆಯಲ್ಲ, ಅದನ್ನ ಹೆಂಗ್ ಮಾಡ್ತೀಯ ನೀನು? ಫಸ್ಟ್ ಜೂನಿಯರ್ ಆರ್ಟಿಸ್ಟ್ ತರ ಮಾಡೋದ್ ಬಿಟ್ಬಿಡು, ಹೀರೋಯಿನ್ ತರ ಮಾಡು. ಏನ್ನ ಆಕ್ಟಿಂಗ್ ನ. ಅಪ್ಪ, ಎಷ್ಟು ಬೇಗ ಬಂದ್ಬಿಟ್ರು. ಆ ವಿಗ್ರಹ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸು ಇಷ್ಟು ಬೇಗ ಸಿಕ್ಬಿಡ್ತಾ? ಛೋಟಾ ಶಕೀಲ್ ಕಾ ಬಾಯ್ ಬಡಾ ಬದ್ಮಾಶ್ ಬಿಸ್ಮಿಲ್ಲಾ ಖಾನ್ ಅವನ ಹತ್ರ ಇದೆ. ಅವನು ಈ ಪಕ್ಕದೊಳಗೆ ಇದ್ದಾನೆ. ಹಂಗಾರೆ ಫಸ್ಟ್ ಅಲ್ಲಿ ಹೋಗಿ ಅವನನ್ನ ಅಟ್ಯಾಕ್ ಮಾಡಿ ಆ ವಿಗ್ರಹ ನನಗೆ ತಂದ್ಕೊಡಿ ಪ್ಲೀಸ್. ಇಲ್ಲ, ಅಟ್ಯಾಕ್ ಮಾಡ್ಬೋದು, ಯೋಚನೆ ಮಾಡಿದೆ. ಬಟ್ ಏನಂದ್ರೆ ಬಿಸ್ಮಿಲ್ಲಾ ಖಾನ್ ಇದಾನಲ್ಲ, ಒಂಥರ ಮ್ಯಾಡ್ ನನ್ನ ಮಗ. ಆ ಓಂ ಪ್ರಕಾಶ್ ಹತ್ರ AK-47 ಬೇರೆ ಇಸ್ಕೊಂಡ್ ಕೂತಿಯಾನಂತೆ. ಸ್ವಲ್ಪ ರಿಸ್ಕ್. ನೀವು AK-47 ಗೆಲ್ಲ ಹೆದರ್ತೀರಾ? ಅಲ್ಲ, AK-47 ಎದುರ್ತೀನಿ ಅಂತಲ್ಲ, ಆದ್ರೂ ನಮಗೂ ನಿಮ್ಗೂ ಪರಿಚಯ ಆಗಿ ಇನ್ನು 2 ಅವರ್ ಆಗಿಲ್ಲ. ನಮಗೂ ನಿಮ್ಗೂ ಏನಾಗಿದೆ? ನಮ್ಮಲ್ಲಿ ಆತರ ಏನು ನಡೆದೇ ಇಲ್ವಲ್ಲ. ನನಗೆ ಅರ್ಥ ಆಗ್ತಿಲ್ಲ, ನಿಮ್ಗೋಸ್ಕರ ಯಾಕೆ ಅಷ್ಟೊಂದು ರಿಸ್ಕ್ ತಗೋಬೇಕು ಅಂತ. ನಮಗೂ ನಿಮ್ಗೆ ಏನ್ ಸಂಬಂಧ? ನನಗೂ ನಿಮಗೂ ಏನು ಸಂಬಂಧ ಇಲ್ವಾ? ಕಣ್ಣಲ್ಲಿ ಕಣ್ಣಿಟ್ ನೋಡು, ಏನು ಸಂಬಂಧ ಇಲ್ವಾ? ನೋಡು. ಪ್ಲೀಸ್ ಕೂಲ್ ಡೌನ್, ಕಂಟ್ರೋಲ್ ಯುವರ್ ಸೆಲ್ಫ್. ಅಯ್ಯಯ್ಯೋ, ಇಷ್ಟು ಬೇಗ, ಇಷ್ಟೊಂದು ಓವರ್ ಆಕ್ಟಿಂಗ್, ಇಷ್ಟೊಂದು ಲವ್, ಇಷ್ಟೊಂದು ಎಮೋಷನ್ಸ್. ನೋಡ್ತಿರೋ ನಮ್ ಜನ ಖಂಡಿತ ಒಪ್ಪದೇ ಇಲ್ಲ. ಯಾವ ಜನ ಸರ್? ನಮ್ಮನ್ನ ನೋಡ್ತಿರೋ ಸಿನಿಮಾ ಜನ ರೀ. ಸಿನಿಮಾನ? ಲೈಫ್ ಅನ್ನೋದೇ ಒಂದ್ ಸಿನಿಮಾ ಅಲ್ವಾ ಚಿನ್ನ? ಈ ಲೈಫ್ ಅನ್ನೋ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಮಧ್ಯ ಒಂದ್ ಒಳ್ಳೆ ರೊಮ್ಯಾಂಟಿಕ್ ಸೀನ್, ಇಲ್ಲ ಅಂದ್ರೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಒಂದ್ ಒಳ್ಳೆ ಡ್ಯೂಯೆಟ್ ಸಾಂಗ್, ಇವೆಲ್ಲ ಇಲ್ದೇನೆ ನಾನ್ ರಿಸ್ಕ್ ತಗೊಂಡು ಆ ವಿಗ್ರಹ ತಂದು ನೀನ್ ಕೊಟ್ಟೆ ಅನ್ಕೋ. ನೋಡ್ತಿರೋ ನಮ್ ಜನ ಸೀನ್ ಸರಿ ಇಲ್ಲ ಅಂತ ಸ್ಕ್ರೀನ್ ಹರಿದಾಕ್ಬಿಡ್ತಾರೆ. ಪೇಪರ್ ಅವ್ರ ಸ್ಕ್ರೀನ್ ಪ್ಲೇ ಸರಿ ಇಲ್ಲ ಅಂತ ರಿವ್ಯೂ ಬರೆದು ಬಿಡ್ತಾರೆ. ಇದೆಲ್ಲ ಆಗ್ಬಾರ್ದು ಅಂತಿದ್ರೆ ನಮ್ ಮಧ್ಯೆ ಏನೋ ಒಂದ್ ಸ್ವಲ್ಪ ಸ್ವಿಟ್ಜರ್ಲ್ಯಾಂಡ್ ಡ್ಯೂಯೆಟ್ ಸಾಂಗ್ ಯೋಚನೆ ಮಾಡು. ಬಿಕಾಸ್ ಯು ಅಂಡರ್ಸ್ಟ್ಯಾಂಡ್ ಸಿನಿಮಾ ಲ್ಯಾಂಗ್ವೇಜ್, ಓಕೆ? ಬಿಕಾಸ್ ಯು ಆರ್ ಎ ಜೂನಿಯರ್ ಆರ್ಟಿಸ್ಟ್ ಅಂಡ್ ಯು ಆರ್ ಎ ಸೀನಿಯರ್ ಆರ್ಟಿಸ್ಟ್, ಓಕೆ? ಬಾಯ್. ಲೈಫ್ ಅನ್ನೋ ಸಿನಿಮಾಲಿ ನೆಕ್ಸ್ಟ್ ಪ್ಲಾನ್ ಏನು? ಏನು ಸ್ವಿಟ್ಜರ್ಲ್ಯಾಂಡ? ಏ ಹುಡುಗಿ, ಏನೋ ಇಮ್ಯಾಜಿನೇಷನ್ ನಲ್ಲಿ ಡುವೆಟ್ ಹಾಡ್ಕೊಂಡು ಹೋಗಂತಂದ್ರ ಏಕ್ದಮ್ ನೀ ರಿಯಲ್ ಆಗಿ ಟಿಕೆಟ್ ಹಾಕಿಳಾಗತ್ತೆ ನೀನ. ಅಲ್ಲೋ, ನಾನ್ ಏನ್ ಮಾಡ್ಲಿ? ಅವನ್ ತುಂಬಾ ಸ್ಲೋ. ಮೈ ಮೇಲ್ ಬಿದ್ರುನು, ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರು ಇಮ್ಯಾಜಿನೇಷನ್ಗೆ ಹೋಗಲ್ಲ ಅಂತಾನೆ. ಎಲ್ಲ ರಿಯಲ್ ಆಗಿ ಬೇಕಂತೆ. ನಾನ್ ಕ್ಲೋಸ್ ಆದ್ಮೇಲೆ ರಿಸ್ಕ್ ತಗೊಂಡು ವಿಗ್ರಹ ತಂದು ಕೊಡ್ತಾನಂತೆ. ಅದಕ್ಕೆ ಅರ್ಜೆಂಟ್ ಆಗಿ ಸ್ವಿಟ್ಜರ್ಲೆಂಡ್ಗೆ 2 ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಸೋ. ಅಯ್ಯಯ್ಯೋ, ನಾ ಒಳ್ಳೆ ಮಾಡಿದ್ನಲ್ಲೋ ಈ ರಿಯಲ್ ಸ್ಟಾರ್ನ ಸಾವಾಸ. ಆತ್ ಬಿಡು, ಕರಡಿ ಮೇಲಿನ 5-6 ಕೂದಲು ಆದ್ರ ನನಗೇನ್ ಲಾಸ್ ಆಗುದೈತಿ? 2 ಟಿಕೆಟ್ ಅಲ್ಲ, ಬುಕ್ ಮಾಡ್ತೀನಿ. ಆದ್ರ ಒಂದ್ ವಿಷಯ, ಹೋಗುವತ್ನ್ಯಾಗ ಸಾಂಗ್ನ ಹರಿಕೃಷ್ಣ ಅವ್ರ ಕಡೆಯಿಂದ ಮಾಡಿಸ್ಕೊಂಡು ಹೋಗ್ರಿ. ಹರಿಕೃಷ್ಣನ? ಅವರು ಭರ್ಜರಿ ಸಂಗೀತ ಬಾರಿಸಿರ್ತಾರ. ಸ್ಟ್ಯಾಚು ತಗೊಂಬಾರೋ ಅಂದ್ರೆ ಅವನ್ನ ಸ್ವಿಟ್ಜರ್ಲ್ಯಾಂಡ್ ಕಳಿಸಿ ಹನಿಮೂನ್ ಮಾಡಿಸ್ತಾ ಇದೆಯೇನು? ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ ಬಾಸ್. ಅವರು ಸ್ವಿಟ್ಜರ್ಲ್ಯಾಂಡ್ ನಿಂದ ವಾಪಸ್ ಬಂದಾಗೈತಿ, ಎಲ್ಲಾ ಮ್ಯಾಚ್ ಫಿಕ್ಸಿಂಗ್ ಆಗೈತಿ. ಇನ್ 2-3 ದಿನದಾಗ ವಿಗ್ರಹ ಬಂದ್ ನಮ್ ಕೈ ಸೇರ್ತೈತ್ರಿ. ನಾಳೆ ಒಳಗಡೆ ಆ ವಿಗ್ರಹನ ತಂದು ಆ ಮಿಸ್ಟರ್ ಇಂಡಿಯಾ ಮುಂದೆ ಇಟ್ಟು ಮೀಟಿಂಗ್ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ನಿನ್ನ ಯಾವುದಾನ ಮರಕ್ಕೆ ಕಟ್ಟಾಕ್ಬೇಕಾಗತ್ತೆ. ಬಸ್ಸಕ್, ನಾನ್ ನಿನ್ನ ಬಸ್ಸು ಅಂತ ಕರೀಲ? ಬಸ್ಸ ಬೇಡ ಚಿನ್ನ. ಬಸ್ ಅನ್ನೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ದಂಗೆ, ಸಿಕ್ಕಾಪಟ್ಟೆ ಜನ ಹತ್ಸುತ್ತೆ ಇಳಿಸುತ್ತೆ, ಹತ್ಸುತ್ತೆ ಇಳಿಸುತ್ತೆ. ನಾನೊಂಥರ ಸಿಂಗಲ್ ರೈಡರ್ ಇದ್ದಂಗೆ.
ನನ್ನ ಪ್ರೀತಿಯಿಂದ ಪಲ್ಸರ್ ಪಲ್ಸು ಅಂತ ಕರಿ. ಯಾಕೆ ಏನಾಯ್ತು ಚಿನ್ನ? ನನ್ ಕೈನಲ್ಲಿ ಇನ್ನೇನೂ ತಡ್ಕೊಳಕ್ಕಾಗಲ್ಲ. ಇಷ್ಟು ದಿನ ಮುಚ್ಚಿಟ್ಟು ಒಂದು ವಿಷಯನ ನಾನು ಹೇಳ್ತೀನಿ. ನೀನೊಬ್ಳು ಸಿನಿಮಾದಲ್ಲಿ ಬಣ್ಣ ಬಳ್ಕೊಂಡು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡೋ ಜೂನಿಯರ್ ಆರ್ಟಿಸ್ಟ್, ನಿಮ್ಮಪ್ಪ ಸೀನಿಯರ್ ಆರ್ಟಿಸ್ಟ್. ಫಸ್ಟ್ ಆಫ್ ಆಲ್ ನೀವು ಅಪ್ಪ ಮಗಳೇ ಅಲ್ಲ. ನೀವಿಬ್ರು ನನ್ನ ಹತ್ರ ಯಾಕೆ ಬಂದಿದ್ದೀರಾ ಅಂದ್ರೆ ನನ್ನ ಹತ್ರ ವಿಗ್ರಹನ ಕತ್ಕೊಂಡು ಹೋಗೋದಿಕ್ಕೆ. ಇದೆಲ್ಲ ನನ್ಗೆ ಹೆಂಗ್ ಗೊತ್ತಾಯ್ತು ಅಂತನ, ನೀನ್ ಯಾವಾಗ ಸಿನಿಮಾ ಫೈಟರ್ಸ್ ಇಟ್ಕೊಂಡು ನನ್ನ ಹತ್ರ ಫೈಟ್ ಮಾಡೋದಿಯೋ, ಯಾವಾಗ ನೀವು ಅಪ್ಪ ಮಗಳು ಮನೇಲಿ ಮಾತಾಡಿದ್ರು ಅದೆಲ್ಲ ನಾನು ಕೇಳಿಸ್ಕೊಂಡೆ, ನನಗೆಲ್ಲ ಗೊತ್ತಾಗೋಯ್ತು. ಆದ್ರೂ ನಾನು ನಿನ್ ಜೊತೆ ಯಾಕಿದ್ದೀನಿ ಗೊತ್ತಾ ಚಿನ್ನ? ಐ ಸಿನ್ಸಿಯರ್ಲಿ ಲವ್ ಯು. ಎಸ್, ಐ ಲವ್ ಯು. ರಿಯಲಿ? ಎಸ್, ಐ ಲವ್ ಯು ಟು. ಐ ಕಾಂಟ್ ಲೀವ್ ಯು. ಸರ್, ಐ ಲವ್ ಯು ವೆರಿ ಮಚ್. ಸರ್ 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 ಅನಾಹುತ ಆಗೋಯ್ತು ಸರ್. ನನ್ನ ಮಗಳನ್ನ ಯಾರು ಕಿಡಿಗೇಡಿಗಳು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಸರ್. ದಯವಿಟ್ಟು ಕಾಪಾಡಿ ಸರ್. ತಲೆಗೆಲ್ಲ ಕೆಟ್ಟಿದ್ಯಾನೆ ನಿನ್ಗೆ? ಥೋ ನನ್ನ ಮಗನೇ, ಇಲ್ಲಿ ನಿನ್ ಮಗನ ತಪ್ಕೊಂಡು ಕೂತಿಲ್ವಾ ಲವ್ ಮಾಡ್ಕೊಂಡು ಮಗ ಮುಚ್ಕೊಂಡು? ಸರ್ ಸರ್ ಕಣ್ಬಿಟ್ಟು ನೋಡಿ ಸರ್. ಇಷ್ಟೊತ್ತವರೆಗೂ ಮರ ತಗೊಂಡು ಕೂತಿದ್ದ ನಾನು. ಹೌದು ಸರ್. ಥತ್ ನನ್ನ ಮಗನ್ ಏನಯ್ಯ ಇದು? ಹುಡುಗಿರ್ ಸಾವಾಸ ಮಾಡಿ ಥತ್ ನಿಮ್ಗಳ ಸಾವಾಸ ಮಾಡಿ ಪಾರ್ಕಲ್ಲಿ ಡೇ ಟೈಮಲ್ಲಿ ಡ್ರೀಮ್ ಹೋಗೋ ಥರ ಆಗೋಯ್ತಲ್ಲಪ್ಪ. ಏನಯ್ಯ ನಿನ್ ಗೋಳು ಹೇಳಯ್ಯ? ಸರ್, ಯಾರೋ ರೌಡಿಗಳು ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಸರ್. ದಯವಿಟ್ಟು ನೀವೇ ಕಾಪಾಡ್ಬೇಕು ಸರ್. ಹಂಗೆ ವಿಗ್ರಹ ತಂದ್ಕೊಟ್ರೆ ಮಾತ್ರ ನಿನ್ ಮಗಳನ್ನ ಬಿಡ್ತೀನಿ ಅಂತ ಹೇಳಿರ್ಬೇಕಲ್ಲ? ಹೌದು ಸರ್. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನನ್ಗೆಲ್ಲ ವಿಷಯ ಗೊತ್ತಾಯ. ಅದಿರ್ಲಿ, ನಿಮ್ ಶೂಟಿಂಗ್ ಏನ್ ಪ್ರಾಬ್ಲಮ್ ಇಲ್ವಾ? ಏನಿಲ್ಲ ಇದೆಯಾ? ಶೂಟಿಂಗ್ ಇದೆ ಸರ್. ಪ್ರೊಡಕ್ಷನ್ ಮಂಜಯ್ಯ ಆಗೋದಿಲ್ಲ ಅಂತಾನೆ. ಎಂತ ಮಾಡ್ರು ಸರ್? ಸರ್, ನಾ ಪೂಜಾರಿ ಸರ್, ಸಿಗರೇಟ್ ಸೇದಂಗಿಲ್ಲ. ಏನ್ ಸರ್ ನೀವು? ನನ್ನ ಮಗನೇ, ನಿನ್ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡೇನೋ? ನೀನ್ ಯಾರು ಏನು? ನೀನ್ ಪೂಜಾರಿ ಅಲ್ಲ, ನಿನ್ನ ಮಗಳು ನಿನ್ ಮಗಳೇ ಅಲ್ಲ. ಎಲ್ಲ ವಿಷಯ ನಂಗೆ ಗೊತ್ತಮ್ಮ. ನೀವು ಡೌ ಕುಯ್ದಾಗ ನಾನು ಯಾಕೆ ಕುಯ್ತಾ ಇದ್ದೀನಿ ಗೊತ್ತಾ? ನೀವ್ ಯಾಕೆ ಆ ವಿಗ್ರಹದಿಂದ ಬಿದ್ದಿದ್ದೀರಾ? ಆ ವಿಗ್ರಹದಿಂದ ಅಂತದ್ದೇನ್ ಸ್ಪೆಷಲ್ ಇದೆ ಅಂತ ತಿಳ್ಕೊಳಕೋಸ್ಕರ. ನನ್ನ ಮಗನೇ, ಎಲ್ಲೋ ನಿನ್ನ ಮಗಳು? ಎಲ್ಲಿ ನಿನ್ನ ಮಗಳು? ಬಾರಲೇ ಮಗನ ಬಾ. ಹೆಚ್ಚಿಗೆ ಗಿಮಿಕ್ಸ್ ಮಾಡ್ದ ನನಗ್ ವೇಟ್ ಮಾಡ್ಲಾರ್ದಂಗ ಆ ವಿಗ್ರಹನ ತಂದು ನನ್ನ ಮುಂದಿಡಬೇಕು. ಇಲ್ಲ ಅಂದ್ರ ಆ ನಿನ್ ಲವ್ವರ್ನ ನಮ್ಮ ಹುಡುಗರು ರೇಪ್ ಮಾಡಿಬಿಡ್ತಾರ. ವಿಲನ್ಗಳಿಂದ ನನ್ನಂತ ಹುಡುಗಿ ರಿಯಲ್ ಪ್ರಾಣ ಮಾನ ಕಾಪಾಡೋ ರಿಯಲ್ ಸ್ಟಾರ್ ನೀವು. ನೀವೇ ನನ್ನ ಸೇವ್ ಮಾಡ್ಬೇಕು. ಪ್ಲೀಸ್ ಸೇವ್ ಮೀ ಮಸಕ್. ಡೋಂಟ್ ವರಿ, ಐ ವಿಲ್ ಸೇವ್ ಯು. ನಮ್ಮ ಹುಡುಗರು ರೇಪ್ ಮಾಡಿಬಿಡ್ತಾರೆ. ಅಯ್ಯೋ, ದಯವಿಟ್ಟು ರೇಪ್ ಮಾಡ್ಬಿಡಿ. ಅದನ್ನ ನಾನು ಆಮೇಲೆ ಮಾಡ್ಕೊಂತೀನಿ. ನಿಮಗ್ ವಿಗ್ರಹ ತಾನೇ ಬೇಕಾಗಿರೋದು? ತಗೊಳ್ಳಿ. ಮೊದಲು ಆ ಮಿಸ್ಟರ್ ಇಂಡಿಯಾನ ಸೇಫ್ ಆಗಿ ಕರ್ಕೊಂಡು ಹೋಗ್ಲಿ. ಶೂಟ್ ಮಾಡ್ಬಿಡ್ತೀನಿ.
ಏನಿದು ಏನಿದು ಮೂಟೆ ಏನಿದು? ಇವನೇ ಮಿಸ್ಟರ್ ಇಂಡಿಯಾನು. ಇವನಿಗೂ ಆ ವಿಗ್ರಹಕ್ಕೂ ದೊಡ್ಡ ಕಲೆಕ್ಷನ್ ಐತಿ ನೋಡ್ರಿ ಬೇಕಾರ. ಮಿಸ್ಟರ್ ಇಂಡಿಯಾನಾ? ಯಾರು ಇವನು? ಬೇಕೇ ಬೇಕು, ಇವ್ನು ತುಂಬಾ ಇಂಪಾರ್ಟೆಂಟ್. ಬೆಗ್ಗರ್ ಇಂಪಾರ್ಟೆಂಟಾ? ಸೇಫ್ ಆಗಿಟ್ಕೊಡ್ರಿ ಇವನ್ನ. ದಯವಿಟ್ಟು ನನ್ನ ಬಿಟ್ಟು ಬಿಡ್ರಪ್ಪ ಅಯ್ಯಪ್ಪ. ಲೆಕ್ಕ ತಪ್ಪಿ ಸಿಕ್ಕಾಪಟ್ಟಿ ದುಡ್ಡು ಐತಂತ ಈ ವಿಗ್ರಹದಿಂದ ನಿಮ್ಮಿಂದ ಬಿದ್ದೀನಿ. ದಯವಿಟ್ಟು ನನ್ನೇನು ಮಾಡಬೇಡ್ರಪ್ಪ ಅಯ್ಯಪ್ಪ. ನಾನು ಅವ್ನು ಭಾಳ ದಿವಸದಿಂದ ಇಟ್ಕೊಂಡಿನಿ. ನನಗೂ ಒಂದು ಸ್ವಲ್ಪ ಏನಾರ ಕೊಟ್ಬಿಟ್ಟು ದಯವಿಟ್ಟು ನಾನು ಬಿಟ್ಬಿಡ್ರಿ. ನೀವ್ ಇವನನ್ನ ಬಿಟ್ರು ನಾನ್ ಇವನನ್ನ ಬಿಡಲ್ಲ. ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ನನ್ ತಲೆಗೆ ಗನ್ ಇಡ್ತೀಯಾ ನಿನ್ನ? ಹಲೋ ಹಲೋ, ಕೂಲ್ 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 ಡೌನ್. ಸರ ಬಾಸ್, ನಿಮ್ ದೊಡ್ಡಪ್ಪ ಅಲಿಯಾಸ್ ತಮ್ಮ ಬಾಸ್. ಕಜಿನ್. ಓನ್ಲಿ ಔಟ್ ಗೋಯಿಂಗ್, ನೋ ಇನ್ಕಮಿಂಗ್. ಮಿಸ್ ಮಾಲಾಶ್ರೀ, ಈ ನನ್ನ ಮಗನ ಹತ್ರ ಸ್ಪೀಕರ್ ಫೋನ್ ಆನ್ ಮಾಡಿ ಸಿಲ್ಕ್ ಸ್ಮಿತಾಗಿನ ಸ್ವಲ್ಪ ಜಾಸ್ತಿ ಆಕ್ಟ್ ಮಾಡಿ ಮಾತಾಡು. ನಾನು ಹೇಳ್ಕೊಟ್ಟಂಗೆ ಮಾತಾಡು, ಓಕೆ? ಏನಾಯ್ತು ನಿನ್ ಫೇಸ್ ಮುಚ್ಚ? ಸಿಕ್ತೇನೋ ವಿಗ್ರಹ? ಹೇಳಿದ್ನೇನೋ ಸೀಕ್ರೆಟ್ ನ? ನೋಡಿ, ನಾನ್ ಡಾನ್ ಪಾಲ್ಯ ಅವರ ಸೆಕ್ರೆಟರಿ ಮಾತಾಡ್ತಾ ಇದೀನಿ. ಆ ವಿಗ್ರಹ ನಮ್ಗೆ ಸಿಕ್ಕಿದೆ. ಹಲೋ, ಹಾ, ಆ ಮಿಸ್ಟರ್ ಇಂಡಿಯಾನು ನಮ್ಮ ಹತ್ರನೇ ಇದ್ದಾನೆ. ಇನ್ನೇನ್ ಸ್ವಲ್ಪ ಹೊತ್ತಿಗೆ ಆ ಸೀಕ್ರೆಟ್ ನಮಗ್ ಗೊತ್ತಾಗುತ್ತೆ. ಆದ್ರೆ ನೀವ್ ಮಾತ್ರ ನಮ್ಗೆ ಫೋನ್ ಮಾಡ್ಬೇಡಿ, ಓಕೆ? ಸೂಪರ್. ಹೇಗೆ ಹೀಗೆ ಪ್ರತಿ ಸತಿ ಅವ್ನು ಫೋನ್ ಮಾಡಿದಾಗ್ಲೂ ಸೆಕ್ಸಿಯಾಗಿ ಮಾತಾಡಿ ನನ್ನ ಮಗನಿಗೆ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಬಿಡು. ಬಾಸ್ ಬಾಸ್, ಅವ್ನ್ ಮತ್ತೆ ಫೋನ್ ಮಾಡ್ತಿದ್ದಾನೆ. ಎತ್ತು ಎತ್ತು. ಹಲೋ, ಆ ನಿಮ್ಮ ಲೋಫರ್ ಬಾಸ್ಗೆ ಸ್ವಲ್ಪ ಫೋನ್ ಕೊಡಕ್ಕಾಗತ್ತಾ? ಸಾರಿ ಬಾಸು, ತುಂಬಾ ಬಿಸಿ ಇದ್ದಾರೆ, ಕೊಡಕ್ಕಾಗಲ್ಲ. ಹಲೋ, ನಿಮಗೆ ಏನೇ ಸೀಕ್ರೆಟ್ ಸಿಕ್ಕಿದ್ರು ನನ್ನ ಹತ್ರನೇ ಬರ್ಬೇಕು. ಅದನ್ನ ಇಟ್ಕೊಂಡು ನೀವು ಏನು ಮಾಡಕ್ಕಾಗಲ್ಲ, ಗೊತ್ತಾಯ್ತಾ? ಆ ಟೈಮ್ ಬಂದಾಗ ನೋಡ್ಕೊಳ್ಳೋಣ, ಬಟ್ ಇವಾಗ ಡಿಸ್ಟರ್ಬ್ ಮಾಡ್ಬಿಡಿ, ಓಕೆ? ಬಾಯ್. ಈಗ ಈ ವಿಗ್ರಹ ತೆಗೆದು ಓಪನ್ ಆಗಿ ಇವ್ನ ಕಣ್ ಮುಂದೆ ಹಿಡಿದು ಇವನ್ ಬಾಯಿಂದ ಏನ್ ಸೀಕ್ರೆಟ್ ಬರುತ್ತೋ ತಿಳ್ಕೊಂಡು ಸ್ವಿಸ್ ಬ್ಯಾಂಕ್ ಹೋಗಿ ದುಡ್ಡೆಲ್ಲ ತಗೊಂಡ್ಬಂದು ನಿನಗೂ ಒಂದ್ ಸಣ್ಣ ಶೇರ್. ಡೋಂಟ್ ವರಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಂದೇನ್ ಕತೆ? ಚಿನ್ನ 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 ಚಿನ್ನ, ನನ್ ಕತೆ ಬೇರೆ ನಿನ್ ಕತೆ ಬೇರೆನಾ? ನಮ್ಮಿಬ್ರದ್ದು ಒಂದೇ ಕತೆ ಅಲ್ವಾ? ಸಿನಿಮಾದಲ್ಲಿ ಹೀರೋ ಕತೆ ಬೇರೆ ಹೀರೋಯಿನ್ ಕತೆ ಬೇರೆ ಇರುತ್ತಾ? ನಮ್ಮಿಬ್ರದ್ದೆಲ್ಲ ಒಂದೇ ಚಿನ್ನ, ಒಂದೇ. ನಂದೆಲ್ಲ ನಿಂದು, ನಮ್ಮಿಬ್ರದ್ದು ಒಂದೇ. ಯಾವ ನನ್ ಮಗ ಹೇಳಿದ್ದು ನಮ್ಮಿಬ್ರದ್ದು ಒಂದೇ ಅಂತ? ಅಂದ್ರೆ ನೀನ್ ಇಷ್ಟ ದಿನ ನನ್ ಜೊತೆ ಆಡಿದ ನಾಟಕನ ಲವ್ ಅಲ್ವಾ? ಲವ್ 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 ಲವ್? ಏನ್ ಲವ್ ಮಾಡ್ತೀಯ ನೀನ್ ನನ್ನನ್ನ? ಎಷ್ಟ್ ಲವ್ ಮಾಡ್ತೀಯ ನೀನ್ ನನ್ನನ್ನ? ಜೀವನ ಅಂದ್ರೆ ಏನ್ ಗೊತ್ತಾ ನಿನಗೆ? ಈ ಪ್ರಪಂಚ ಸರಿಯಾಗಿ ನೋಡಿದ್ಯಾ ನೀನು? ಈ ಪ್ರಪಂಚ ಅನ್ನೋದು ಒಂದು ಮಿರರ್, ಕನ್ನಡಿ ಹಾಗೆ. ಅದು ನೋಡಿ ನೀನ್ ನಕ್ರೆ ಅದು ನಿನ್ನ ನೋಡಿ ನಗುತ್ತೆ, ಅದು ನೋಡಿ ನೀನ್ ಅತ್ರೆ ಅದು ನಿನ್ನ ನೋಡಿ ಆಡುತ್ತೆ. ಇಷ್ಟೇ ತಾನೇ ಪ್ರೀತಿ, ಇಷ್ಟೇ ತಾನೇ ಪ್ರೇಮ. ಇನ್ನೇನಿದೆ ಈ ಪ್ರೀತಿಯಲ್ಲಿ ಬದ್ನೆಕಾಯಿ ಸ್ಪೆಷಾಲಿಟಿ. ನಿನ್ನಜ್ಜಿ, ಪ್ರೀತಿಗಿಂತ ಜೀವನಾನೇ ದೊಡ್ಡದು. ಫಾರ್ ಲೈಫ್ ವಿ ವಾಂಟ್ ಮನಿ. I want money. Money. ರಾಜಮಂಡ್ರಿ, ಚಿಲುಕ್ಲೂರು ಪೇಟ ಚಿಲ್ಲಕ, ನಿನಗೆ ಬೇಕಾಗಿರೋ ದುಡ್ಡು ನಂದೊಂದು ಕೂದಲಕ್ಕೆ ಸಮಾನ. ಮುಂದುಂದಿ ಮುಸಲಂ పండగ చూపిస్తాను.
ಏನ್ ರೋ ಮಾರಾಯ, ನಾನು ಅವಾಗ್ಲಿಂದ ನೋಡಾಕತ್ತೀನಿ ನೀವಿಬ್ರು ಸೇರ್ಕೊಂಡು ಆ ಹಳೆ ಪಿಕ್ಚರ್ದು ಡೈಲಾಗ್ ನ ರಿವೈಂಡ್ ಫಾರ್ವರ್ಡ್ ಮಾಡ್ಕೊಂಡು ಬ್ಯಾಕ್ ಟು ಬ್ಯಾಕ್ ಹೊಡ್ಯಾಕತ್ತಿರಲ್ಲ. ಓ ಅಣ್ಣ, ಮೊದ್ಲು ಆ ವಿಗ್ರಹನ ಮಿಸ್ಟರ್ ಇಂಡಿಯಾ ಮುಂದಿಟ್ಟು ಎಲ್ಲಾ ಸೀಕ್ರೆಟ್ ನಾವು ಹೊರಗೆ ತೆಗಿರಿ, ಆಮೇಲೆ ನಿಮ್ಮಿಬ್ರು ಲವ್ ಸ್ಟೋರಿಗೆ ಒಂದು ಹೊಸ ಟ್ವಿಸ್ಟ್ ಕೊಡಕ್ ಬರುತ್ತೆ. ಹೇಳ್ರ ನಿಮ್ಮ ಪಾಕಿಸ್ತಾನ ಏನ್ರಿ ಸಾಹೇಬ್ರ, ಅಲ್ಲೂ ಕಣ್ಣು ಬಿಟ್ಟರ ನೋಡು, ಇದು ಲಾಡ್ ಕೃಷ್ಣ ಅನ್ನೋದು ಗೊತ್ತಾಗವಲ್ದಲ್ಲ ನಿನಗ, ಇದು ದೇವ್ರ ಕೃಷ್ಣ. ಅಲ್ಲಪ್ಪ, ಇದು ಕೃಷ್ಣ ಕೃಷ್ಣ ಲಾರ್ಡ್ ಕೃಷ್ಣ, ಭಗವಾನ್ ಕೃಷ್ಣ. ಭಗವಾನ್ ಕೃಷ್ಣ. ಬೇಡ್ರಳ್ಳಿ ಅನ್ನೋ ಹೆಸರಿನಲ್ಲಿ 100 ಜನ ಇದ್ದಾರೆ ಇಂಡಿಯಾಲಿ. ಯಾರನ್ನ ಅಂತ ಹುಡ್ಕೋದು? ಅದೆಲ್ಲ ಅಲ್ಲ, ಅದೆಲ್ಲ ಹುಡ್ಕಕ್ಕೆ ಹೋಗ್ಬೇಡ, ಬೇರೆನೋ ಇದೆ ಇದ್ರಲ್ಲಿ. ಹಾ ಅಲ್ಪ ಶರಣ, ಆ ಬ್ಯಾಡ್ರಳ್ಳಿ ಅಂತ ಸಿನಿಮಾ ತೆಗೆದ್ರಲ್ಲ, ಆ ಸಿನಿಮಾಕ್ಕೂ ಇದಕ್ಕೆ ಏನ್ರ ಸಂಬಂಧ ಐತೆನ? ಏನ್ರ ಅಡ್ಜಸ್ಟ್ಮೆಂಟ್ ಮಾಡ್ಯಾರ? ಮತ್ತೆ ನೀನ್ ಕೂದಲು ನಿಗಿರಿದಂಗೆ ನಿನ್ ಬುದ್ಧಿ ನಿಗಿರಿದ್ರೆ ಚೆನ್ನಾಗಿರೋದು. ಬೇರೆ ಹುಡ್ಕಪ್ಪ, ಹೋಗಿ ಸುಮ್ನೆ ತಲೆ ತಿನ್ಬೇಡ, ಡಿಸ್ಟರ್ಬ್ ವಾಡ್ಯಾಗಿತ್ತದು ಸುಮ್ಮನ. ಹೇಯ್, ಎಲ್ಲ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಈಗ ಸಿಕ್ಕಾಕೊಂತ ಆ ಮಿಸ್ಟರ್ ಇಂಡಿಯಾ ಹೇಳಿದ್ ಬೇಡ್ರಳ್ಳಿ ಕೃಷ್ಣ ಬೇರೆ ಯಾರು ಅಲ್ಲ, ಇವನೇ, ಈ ಅಂಡರ್ ವರ್ಲ್ಡ್ ಡಾನ್ ಬೇಡ್ರಳ್ಳಿ ಕೃಷ್ಣಪ್ಪ. ಇವನ್ಗೂ ಪೊಲಿಟಿಷಿಯನ್ಸ್ಗೂ ಬಹಳ ಲಿಂಕ್ ಇತ್ತು. ಹೇಯ್, ಎಲ್ ಸಿಗ್ತಾನೆ ಇವನು? ಬಾಸ್, ಅವ್ನು ಅಂಡರ್ ಗ್ರೌಂಡ್ ಹೋಗಿ 1 ವರ್ಷ ಆಯ್ತು. ಪೊಲೀಸರು ದುರ್ಬಿನ್ ಇಟ್ಕೊಂಡು ಹುಡ್ತಾ ಇದ್ದಾರೆ, ಇನ್ನ ಸಿಗ್ತಾ ಇಲ್ಲ ಅವನು. ಹೌದಾ? ಬೇಡ್ರಳ್ಳಿ, ಬನ್ನಿ, ಏನೋ ಪ್ಲಾನ್ ಮಾಡೋಣ, ಬನ್ನಿ, ಕಮಾನ್. ಸರ್ಕಾರ್, ಆ ಸೀಕ್ರೆಟ್ ಬೇಡ್ರಳ್ಳಿ ಕೃಷ್ಣನ್ ಹತ್ರ ಇದೆಯಂತೆ. ಅವನನ್ನ ಹಿಡಿದ್ರೆ ಎಲ್ಲ ಗೊತ್ತಾಗತ್ತಂತೆ. ಬೇಡ್ರಳ್ಳಿ ಕೃಷ್ಣನ ಎಲ್ಲಿರ್ತಾನವನು? ಅವ್ನ ಅಂಡರ್ ಗ್ರೌಂಡ್ ಆಗಿ 1 ವರ್ಷ ಆಯ್ತಂತೆ. ಯಾರ ಕೈಗೂ ಸಿಗ್ತಾ ಇಲ್ವಂತೆ. ಅವ್ನ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ವಂತೆ. ಅಚ್ಚಾ, ಟೀಕ್ ಹೈ, ಅವನ್ ಕತೆ ನಾನ್ ನೋಡ್ಕೊಳ್ತೇನೆ, ನೀನು ಹುಷಾರಾಗಿರೋ. CBI ಅಂತೀರಾ? ಒಂದು ಹುಡುಗಿ ಮಾಡೋ ಕೆಲ್ಸನ ನೀವು ಮಾಡಕ್ಕಾಗಿಲ್ವಲ್ಲ? ನಾಚಿಗೆ ಆಗ್ಬೇಕು ನಿಮ್ಗೆ ಸಾಲೆ. ಸರ್ಕಾರ್, ಅವ್ರ ಹತ್ರನೂ ಸಿಕ್ಕಾಪಟ್ಟೆ ವೆಪನ್ಸ್ ಇತ್ತು, ಅದಕ್ಕೋಸ್ಕರ ನಮ್ ಕೈಲಿ ಏನು ಮಾಡಕ್ಕಾಗಿಲ್ಲ ಸರ್ಕಾರ್. ನಾವ್ ಇಷ್ಟೇ ಜನ ಉಳ್ಕೊಂಡ್ ಬಂದಿರೋದು. ನೀವು ಪ್ಲೀಸ್ ನಮ್ಗೆ ಇನ್ನೊಂದು ಚಾನ್ಸ್ ಕೊಡಿ ಸರ್ಕಾರ್. ಸರ್ಕಾರ ಸರ್ಕಾರ, ಲಾ ನಂದು, ಆರ್ಡರ್ ನಂದು, ರೂಲಿಂಗ್ ನಂದು, ಸರ್ಕಾರದು. ಸರ್ಕಾರ ಕಿ ಹೈ ರೇ. ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡಕ್ಕೆ ನಾನೇನು ಕಜ್ಜೋರ್ ಅನ್ಕೊಂಡ್ರ? जो डर गया समझो मर गया. ನೋಡಿ ಸರ್ಕಾರ್, ನಿಮ್ಮ ಜಾತಕದ ಪ್ರಕಾರ ನಿಮಗೆ 5 ವರ್ಷ ರಾಜಯೋಗ ಇದೆ. ಅದರಲ್ಲಿ 3 ವರ್ಷ ಮುಗಿದೋಯ್ತು. ಇನ್ನು 2 ವರ್ಷ ಯಾವ ಮುಂಡೆ ಮಕ್ಕಳು ನಿಮ್ಮನ್ ಏನೋ ಮಾಡಕ್ಕಾಗಲ್ಲ. ಏ ಪಂಡಿತ್ ಜಿ, ನೀನ್ ಹೇಳ್ದಂಗೆ ಇನ್ನು 2 ವರ್ಷ ಈ ಸರ್ಕಾರ ಯಾರಿಗೂ ಹೆದರಲ್ಲ. ಇವಾಗ ಒಬ್ಬನಿಗೆ ಕಣೋ ಈ ಸರ್ಕಾರ ಹೆದರೋದು. ಉಪವಾಸ ಬಿದ್ದು ಬಿದ್ದು ಹೆದರಿಸ್ತಾನೆ. ಏ ಇಂಟೆಲಿಜೆನ್ಸ್, ಒಂದು ಬಿಲ್ ಹಾಕಿ ಸೈಲೆಂಟ್ ಮಾಡ್ಸೋ. ತಗೊಳ್ಳಿ ದೊಡ್ಡಣ್ಣ, ತಗೊಳ್ಳಿ.
ಬಿಲ್ ಕೊಟ್ಬಿಟ್ಟಲ್ವಾ, ಇನ್ನು 3 ತಿಂಗಳು ಯಾವ ಪ್ರಾಬ್ಲಮ್. ಇವನ್ ಬೇರೆ ಇದಾನಲ್ಲೋ, ಹೊಟ್ಟೆ ತಿರುಗಿಸಿ ಟೆನ್ಷನ್ ಕೊಡಕ್ಕೆ. ಏನಾದ್ರೂ ಒಂದು ಮಾಡೋ. ಡೋಂಟ್ ವರಿ ಸರ್ಕಾರ್, ಅವ್ನು ಏನೂ ಮಾಡೋದಕ್ಕಾಗೋದಿಲ್ಲ. ಯಾಕೆ? ಅವನ ತಲೆ ಮೇಲೆ IT ಕತ್ತಿ ನೇತಾಕಿದ್ದೀವಿ. ಹೌದು, ಆ ಬೇಡ್ರಲ್ಲಿ ಕೃಷ್ಣನ ಹಿಡಿಯೋ ಕೇಸ್ ಏನಾಯ್ತು? ಅವನ ಹಿಡಿಯೋದಕ್ಕೆ ನಾನು ಆಗ್ಲೇ ಒಂದು ಐಡಿಯಾ ಮಾಡಿದ್ದೀನಿ. ಅವನ ತಮ್ಮ ನಮ್ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾನೆ. ಅವನ ತಮ್ಮನ್ನ ಇಟ್ಕೊಂಡು ನಾವೇನಾದ್ರೂ. ಏನು ಪೊಲೀಸ್ ಕಸ್ಟಡಿ ಬೇಡ್ರಳ್ಳಿ ತಮ್ಮ? ಯಾವ ಪೊಲೀಸ್ ಸ್ಟೇಷನ್? ದಡ್ರಳ್ಳಿ ಪೊಲೀಸ್ ಸ್ಟೇಷನ್ ಬಾಸ್. ದಡ್ರಳ್ಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ಅಲ್ಲಿಗೆ ನಮ್ ಕ್ಲೋಸ್ ಫ್ರೆಂಡೇ ಇನ್ಸ್ಪೆಕ್ಟರ್. ಕ್ಲೋಸ್ ಫ್ರೆಂಡಾ? ಕ್ಲೋಸ್ ಫ್ರೆಂಡ್. ಸರ್ಕಾರ್, ಇನ್ಸ್ಪೆಕ್ಟರ್ ರಾಮಾಯಣ ರಘು ರಿಪೋರ್ಟಿಂಗ್ ಸರ್ಕಾರ್. ಅರೆ ಓ ರಾಮಾಯಣ ರಘು. ಎಸ್ ಸರ್ಕಾರ್. ಡೈರೆಕ್ಟ್ ಆಗಿ ಇಸ್ಯಾಕ್ ಬರ್ತೀನಿ. ಇವಾಗ ನೀನು ಕ್ಯಾ ಕರೇಗಾ ಅಂದ್ರೆ, ಫಸ್ಟ್ ನಿನ್ ಕಸ್ಟಡಿಲಿರೋ ಬೆಂಗಳೂರು ಅಂಡರ್ ವರ್ಲ್ಡ್ ಡಾನ್ ಬೇಡ್ರಲ್ಲಿ ಕೃಷ್ಣಪ್ಪ ಅವರ ತಮ್ಮನ್ನ ಹಿಡ್ಕೊಂಡು ಅವರ ಅಣ್ಣನ್ನ ಹುಡುಕಿ ಅರೆಸ್ಟ್ ಮಾಡಿ ಆದಷ್ಟು ಬೇಗ ಈ ಸರ್ಕಾರಕ್ಕೂ ಹವಾಲಾ ಕರ್ನ. ಕ್ಯಾ ಸೋಚ್ ರಹೆ? ಜಾಬ್ ಮುಗ್ಸು. ಎನ್ಸೋಕೆ ಆಗ್ದಿರೋ ಅಷ್ಟು ಸ್ಟಾರ್ಸ್ ನ ನಿನ್ ಯೂನಿಫಾರ್ಮ್ಗೆ ತುಂಬಿಸ್ತೀನಿ. ಎಸ್ ಸರ್ಕಾರ್. ಅದೇ ಮಿಸ್ ಆದ್ರೆ ಆ ಸ್ಟಾರ್ಸ್ ಇರೋ ಜಾಗಕ್ಕೆ ನಿನ್ನನ್ನ ಕಳಿಸ್ತೀನಿ. ಎನ್ಸ್ಕೊಂಡಿರೋ. ಸರ್ಕಾರ್, ನಮ್ಮ ಮನೇಲಿರೋ ಮಿಸ್ಸಸ್ ಮಿಸ್ ಆಗ್ಬೋದು, ಆದ್ರೆ ತೊಂಡಿರೋ ಕೇಸು ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ ಸರ್ಕಾರ್. ಗೆಟ್ ಔಟ್. ಎಸ್ ಸರ್ಕಾರ್. ಜಾವ್. ಓಕೆ ಸರ್ಕಾರ್. ಈಗ ಬೇಡ್ರಳ್ಳಿ ಕೃಷ್ಣನ್ ತಮ್ಮ ನಮ್ ರಾಮಾಯಣ ರಘು ಕಸ್ಟಡಿಲಿ ಫೀಲಿಂಗ್ ಅಲ್ಲಿ ಕೂತಿರ್ತಾನೆ. ಅಲ್ಲೊಂದ್ 8 ಜನ ಸೆಕ್ಯೂರಿಟಿಗೆ ಅಂತ ಪೊಲೀಸವ್ರು ಇರ್ತಾರೆ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಯಾರು ನೀವೆಲ್ಲ? ಏನು ಬೇಕು? ಯಾರು ನೀವು? ಏನು ಮಾಡ್ತಾ ಇದ್ದೀರಾ? ನಾವು ನಿಮ್ಮ ಅಣ್ಣ ಬೇಡ್ರಲ್ಲಿ ಕೃಷ್ಣ ಕಡೆಯವರು. ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗಿ ಬಾಸ್. ಈ ನನ್ನ ನಾವು ನೋಡ್ಕೊತೀವಿ. ಹೋಗಿ ಎದುರಿಗೆ ಬಾಗಿಲು ತಗೊಂಡು ಹೊರಗಡೆ ಹೋಗ್ತೀನೋ ಬಡ ಶೂಟ್ ಮಾಡ್ಬಿಡ್ತೀನಿ. ಗೊತ್ತಾಯ್ತಾನೆ ನಮ್ಮ ಅಣ್ಣನ ಬಗ್ಗೆ? ನನ್ನ ಅರೆಸ್ಟ್ ಮಾಡ್ತೀಯನೋ? ನೋಡ್ದ್ಯಾ ನಮ್ಮ ಅಣ್ಣನ ಹುಡುಗರು ಕೈಮಾ ಮಾಡಿ ತಿನ್ಕೊಂಡ್ಬಿಡ್ತಾರೆ. ವೆರಿ ಗುಡ್, ವೆರಿ ಗುಡ್, ಸೂಪರ್, ಬಂಪರ್. ಕಮಾನ್, ಬನ್ನಿ ಬರಮಾಣ, ಬನ್ನಿ. ಸರ್ ರೈಟ್ ಹೋದ ಸರ್, ರೈಟ್ಗೆ. ಏನು ರೈಟ್ ಕಾ ಸರ್? ರೈಟ್ ತಗೊಂಡಂತೆ ಸರ್. ಓ ರೈಟ್. ಮೇಡಮ್, ವೇಗಮ್ಮನ್ ದೇವಸ್ಥಾನ ಹತ್ರ ಲೆಫ್ಟ್ ತಗೊಂಡ್ಬಿಟ್ಟ ಮೇಡಮ್. ಸರ್ ಲೆಫ್ಟ್ ತಗೊಂಡಂತೆ. ಲೆಫ್ಟ್ ಓಲಿ ಬಿಡ್ರಿ. ಸರ್ ಕೆಂಪಾಪುರ ಸ್ಲಮ್ಮಿಂದ ಒಳಗಡೆ ಬಂದು ಮಾರಮ್ಮನ್ ಗಲ್ಲಿ ಬಿಟ್ಟು ಮೇನ್ ರೋಡ್ ಹೋಗ್ತಾ ಇದ್ದಾನೆ. ಸರ್ ಮಾರಮ್ಮನ್ ಗಲ್ಲಿಂದ ಆಚೆ ಒಂದು ಸ್ಟ್ರೇಟ್ ಹೋದ ಸರ್. ಸಾರ್ ಏನೈಡ ಸಾರ್ ನಿಮ್ದು? ಅವನ್ ಇಲ್ಲಿಂದ ಹೋಗ್ತಾನೆ, ಅವ್ರ ಅಣ್ಣ ಬೇಡಳ್ಳಿ ಕೃಷ್ಣನ ಮೀಟ್ ಮಾಡ್ತಾನೆ, ಆಗ ನಾವೆಲ್ಲ ಸೇರಿ ಕ್ಯಾಚ್ ಮಾಡೋದು. ಇದೇ ತಾನೆ ಸರ್ ನಿಮ್ಮ ಐಡಿಯಾ? ಹೋಗಿ ಸರ್. ಏನ್ ಸರ್ ಡ್ಯೂಟಿ ಟೈಮ್ ಅಲ್ಲಿ? ಅರ್ಜೆಂಟ್ ಚಿಕ್ಕ ಬಾಲ್ಸ್ ಹತ್ರ ಕೊಡಿ ಗುರು. ಅರ್ಜೆಂಟ್ ನಡಿ ಗುರು. ಯಾರಯ್ಯ ನೀನು? ಆಪತ್ ಬಾಂಧವ. ಏನ ಆಪತ್ ಬಂದವನ? ಮೇಡಮ್ ಅವನ ಜೊತೆ ಇನ್ನೊಬ್ಬ ಆಟೋ ಹತ್ಕೊಂಡ ಮೇಡಮ್. ಸರ್ ಅವನ ಜೊತೆ ಇನ್ನೊಬ್ಬ ಯಾರೋ ಇದಾನಂತೆ ಸರ್. ಯಾವನ್ ಬರ್ತಾನೆ ಯಾವನ್ ಹೋಗ್ತಾನೆ ನೋಡ್ಬೇಡಿ ಕಣೋ. ಅವನ್ನೇ ಫೋಕಸ್ ಮಾಡ್ರೋ, ಅವನ್ನೇ. ಮುಟ್ಟಾಳ, ನಿಮ್ ಅಣ್ಣನ್ ಕಡೆಯವ್ರು ಬಂದು ನಿನ್ನ ಬಿಡಿಸಿದ್ರು ಅನ್ಕೊಂಡಿದ್ಯಾ ನೀನು? ಇದೆಲ್ಲ ಪೊಲೀಸರು ಮಾಡ್ತಿರೋ ಪ್ಲಾನು. ಅವ್ರಿಗೆ ನೀನೆಲ್ಲ ಬೇಕಾಗಿರೋದು. ನೀನ್ ಡೆಫಿನೆಟ್ ಬಿಟ್ ಕೂಡ್ಲೆ ನಿಮ್ ಅಣ್ಣ ಹತ್ರ ಹೋಗ್ತೀಯ ಅಂತ ಗೊತ್ತಿದ್ದೆ ನೋಡಿ ಎಲ್ಲಾ ಕಡೆ ಮಫ್ತಿ ಪೊಲೀಸರು ಹಿಡಿದಾರೆ ನೋಡು. ಇನ್ಫ್ಯಾಕ್ಟ್ ಈ ಆಟೋದವ್ನು ಯಾರು ಅನ್ಕೊಂಡೆ? ಈ ನನ್ನ ಮಗನು ಪೊಲೀಸ್ ಅವನೇ. ಏನೋ ಪೊಲೀಸ್. ಎಲ್ರಿಗೂ ಕೊಡ್ತೀನಿ, ಡೋಂಟ್ ವರಿ. ನಿಮ್ ಪೊಲೀಸ್ ಸರ್ವಿಸ್ ಎಲ್ಲ ಇಷ್ಟು ಮಾಮೂಲಿ ನೀವು ನೋಡಿರಲ್ಲ. ನಾನು ಹೆಂಗ್ ಹೇಳ್ಕೊಡ್ತೀನೋ ಅದೇ ತರ ನೀವ್ ಹೇಳ್ಬೇಕು. ಓಕೆ? ಯಾರು ಕರೆಕ್ಟ್ ಆಗಿ ಹೇಳ್ತಿರೋ ಅವ್ರಿಗೆ 1000 ತಗೊಳಯ. ನೀನ್ ಹೇಳಯ. ಈಗ ಇವನು ಉಲ್ಟಾ ಓಡ್ತೀಯಾನೆ ಅಂತ ಹೇಳಯ. ಸರಿ ಸರ್. ಸರ್ ನಿಧಾನಕ್ಕೆ ಕೇಳೋ. ಈಗ ಅವನು ಆಮೆ ತರ ಹೋಗ್ತಾ ಇರ್ತಾನೆ. ಹೇಳು ಸರ್. ಉಲ್ಟಾ ಹೋಗ್ತಾ ಇದ್ದಾನಂತೆ ಸರ್. ಉಲ್ಟಾ
ಉಲ್ಟಾ ಹೋಗ್ತಾ ಇದ್ದಾನ. ಸರ್ ಅವ್ನು ರೋಡಲ್ಲಿ ಪಲ್ಟಿ ಹೊಡ್ತಿದ್ದಾನೆ ಸರ್. ಲಾಗ ಪಲ್ಟಿ ಕೋತಿ ಯಾವಾಗ ಆಡುತ್ತಾ ಇದ್ದ ಇವನು ಕೋತ್ ನನ್ ಮಗ. ಈಗ ನೀನ್ ಹೇಳ, ಇವನ್ ಇವಾಗ ಕಂಬ ಹತ್ತಿದಾನೆ ಅಂತ ಹೇಳು. ಸರ್ ಅವ್ನ್ ಕಂಬ ಹತ್ತಿದ್ದಾನೆ ಸರ್. ಕೆಂಬೆನ ಕರೆಂಟ್ ಕಂಬಾರ. ಏಯ್ ಅವಾಗ ನನ್ನ ಪಕ್ಕ ಓಡೋದ್ನಲ್ಲ ಯಾರವನು? ಅಯ್ಯೋ ಮತ್ತೆ ಯಾಕ್ರ ನನಗೆ ಹೇಳಿಲ್ಲ ನೀವು? ಅಯ್ಯೋ ನನಗೆ ಕರೆಂಟ್ ಕಂಬ ತರ ಬಗ್ನಿ ಗುಡ್ಡ ಇಟ್ಬಿಟ್ರಲ್ಲೋ. ಯಾರೋ ಬಂದ್ರು, ಗುಲಾಲ್ ಹಾಕ್ಬಿಟ್ರು, ಎಲ್ಲ ಕಲರ್ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಡಿ. ಓಕೆ ಗುಲಾಲ ಎಲ್ರ ಮೇಲೂನಾ? ಕಾಮಣ್ಣ ಮಕ್ಕಳು ಕಳ್ಳ ನನ್ನ ಮಕ್ಕಳ ಎಲ್ರು ಒಂದೇ ತರ ಕಾಣ್ತಾ ಇದಾರೇನ್ರು? ಯಾರನ್ನು ಬಿಡ್ಬೇಡಿ ಕಣೋ, ಅವ್ನು ಹಿಡ್ಕೊಂಡ್ರು. ಹೋಗಮ್ಮ ರಾಜಾ, ಹೋಗು, ನಿಮ್ಮ ಅಣ್ಣ ಕಾಯ್ತಾ ಇರ್ತಾನೆ, ಹೋಗು, ಎಂಜಾಯ್. ಏ ಕಷ್ಟಪಟ್ಟು ಹುಡುಕಿ ಹಿಡ್ದವನನ್ನ ಹಿಂಗ್ ಬಿಟ್ಬಿಟ್ಯಲ್ಲ, ಅವ್ನ್ ಮತ್ತೆ ಸಿಗ್ತಾನ ನಮ್ಗೆ? ಬಸಂತಿ, ಜೀವನದಲ್ಲಿ ಕೆಲವು ಪಡ್ಕೊಬೇಕು ಅಂದ್ರೆ ಕೆಲವೊಂದು ಕಳ್ಕೊಳ್ಳೇಬೇಕು. ಕುರಿನ್ ಬಿಟ್ರೆ ಹುಲಿ ತಗಲಾಕೊಳ್ಳೋದು. ಸ್ವಲ್ಪ ನೋಡು, ವೆಯ್ಟ್ ಅಂಡ್ ವಾಚ್, ಏನಾಗುತ್ತೆ ನೋಡ್ತಿರೋ. ಕೇಳು ಹೇಗಾರ ಮಾಡಿ ಬಾಸ್, ಅಷ್ಟಕ್ಕೆಲ್ಲ ವ್ಯವಹಾರನೇ ಆಗಲ್ಲ ಬಾಸ್. ಬಾಸ್ ಏನಾದ್ರೂ ಮಾಡಿ ಡೀಲ್ ಮಾಡಿ. ನಿಮ್ ತಮ್ಮ ಬರ್ತಾನ ಅಣ್ಣ. ನಮ್ ತಮ್ಮನ? ಹೂ ಅಣ್ಣ. ನಿಜವಾಗ್ಲೂ? ನಮ್ ತಾಯನೇ ಅಣ್ಣ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ನನ್ ತಮ್ಮ ಬಂದವ್ರ, ನನ್ ತಮ್ಮ ಬಂದ್ರಲ್ಲ, ನನ್ ತಮ್ಮ ಬಂದವನೇ. ತಮ್ಮಯ್ಯ, ನೀನ್ ನೋಡಿದ ತಕ್ಷಣ ಅಂಡಮಾನಲ್ಲಿ ಅಣ್ಣವ್ರ ಪಿಕ್ಚರ್ನ ಐಶ್ವರ್ಯ ರೈ ಜೊತೆ ಕುತ್ಕೊಂಡು ನೋಡ್ದ ಸಂತೋಷ ಆಯ್ತು. ಭಾರತಮಯ್ಯ, ಬಾರ ಪುಟ್ಟ. ಬುದ್ಧಿಗಿದ್ಯಾ ನಿನಗೆ? ತಮ್ಮ ಹೋಗಿ ಅಣ್ಣನ್ನೇ ಕರ್ಕೊಂಡ್ ಬರ್ತಾನ? ಸುಮ್ನೆ ಕರ್ಕೊಂಡ್ ಬರಲ್ಲ, ಜಾಡ್ಸ್ ಒದ್ದು ಕ್ಯಾಕರ್ಸ್ ಉಗುದು ಮಕ್ಕಕ್ಕೆ ಹೊಡೆದ್ ಕರ್ಕೊಂಡ್ ಬರ್ತಾನೆ. ವಾಟ್? ಯಾಕೋ, ಏನಾಯ್ತು? ನನ್ ತಮ್ಮ ಒಂದು ನಂದು ಪರ್ಸನಲ್ ಯಾವನ ಕೈಗೆ ನನ್ ಮಕ್ಳ. ಯಾಕೋ ಏನಾಯ್ತು? ಹೊಡ್ದು ಕರ್ಕೊಂಡ್ ಬರ್ತಾನ? ಅವ್ರ ಕಡೆಯವರೆಲ್ಲ ಸುಮ್ನೆ ಇರ್ತಾರ? ಸುಮ್ನೆ ಇರಲ್ಲ, ಅಣ್ಣ ಸುಮ್ನೆ ಇರಿಸ್ತಾನೆ. ವಾಟ್? ಅವ್ನ ತಮ್ಮ ಕಣ, ಅವ್ನ ಮೇಲೆ ಯಾರು ಕೈ ಮಾಡ್ಬೇಡ್ರಿ, ಅವ್ನ ಪ್ರಾಣ ಹೊಡಿತೇನ. ಹಾಲ್ ಕೇಳಿದ್ರೆ ಆಲ್ಕೋಹಾಲ್ ಕುಡ್ತಿರ್ತಾನಲ್ಲ. ಯಾಕೋ ಜೈಲಿಂದ ಬಿಡಿಸ್ಕೊಂಡ್ ಬಂದಿಲ್ಲ ಅಂತ ಕೋಪ ನೀನು? ನನ್ ಮಕ್ಕಳ ಯಾರು ಬರಬಾರ್ದು. ಯಾರು ಫಾಲೋ ಮಾಡಿದ್ರಿ ನನ್ ಮಗನ ಎತ್ಬಿಡ್ತೀನಿ. ನಡಿಯೋ. ಯಾಕೋ ಎಲ್ಗೋ ಕೇಳ್ಕೊಂಡು ಹೋಗ್ತಾ ಇದ್ಯಾ? ಏನೋ ನಿನ್ಗೆ? ಅರೆ ನಿಜವಾಗ್ಲೂ ಕರ್ಕೊಂಡ್ ಬರ್ತಾ ಇದ್ದಾನೆ? ಹೌ ಇಸ್ ಇಟ್ ಪಾಸಿಬಲ್? ನಡಿಯೋ. ಬಾರೋ, ಬಾ 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 ಬಾ. ಹತ್ತು ಮೇಲೆ ಹತ್ತಲೇ ಹತ್ತೋ. ನನ್ನ ಮಗನೇ ಕೊಡ ಕೈ. ಪೊಲೀಸ್ ಇವಳ್ಯಾರೋ ಲೇಡಿ ಬಂಡು ಕುತ್ಕೊಬೇಕು. ಸೂಪರ್ ಐಡಿಯಾ. ಏನ್ ಮ್ಯಾಜಿಕ್ ಮಾಡ್ದೆ ನೀನು? ಮ್ಯಾಜಿಕ್ ಅಲ್ಲೋಡಲ್ಲಿ, ಮ್ಯಾಜಿಕ್ ಅಲ್ಲೋಡಲ್ಲಿ. ಮೊದ್ಲು ಬಾಂಬ್ ನ ಡಿಫ್ಯೂಸ್ ಮಾಡಿ ಬಾಸ್. ಬಾಸ್ ನೀವ್ ಹೇಳ್ದಂಗೆಲ್ಲ ಕೇಳಿದ್ನಲ್ಲ ಬಾಸ್. ನಮ್ಮ ಅಣ್ಣನ್ ಕರ್ಕೊಂಡ್ ಬಂದು ನಿನ್ಗೆ ಒಪ್ಸಂದಲ್ಲ ಬಾಸ್. ಬಾಸ್ ಪ್ಲೀಸ್ ನನ್ನ ಬಿಟ್ಬಿಡಿ ಬಾಸ್. ಇದು ರಿಮೋಟ್, ಇದು ಅಮ್ಮುಕಿದ್ರೆ ಇವಾಗ ಏನಾಗುತ್ತೆ ಹೇಳು? ತಪ್ಪಾಯ್ತಣ್ಣ, ಕ್ಷಮಿಸ್ಬಿಡೋಣ. ಬಾಂಬ್ ಕಟ್ಬಿಡೋಣ. ತಪ್ಪಾಯ್ತಣ್ಣ. ಏಯ್ ಜಾಸ್ತಿ ಮಾತ್ರ ನಮಗ್ ಬಿಡ್ತೀನಿ. ಇದ್ರ ರೇಂಜ್ ಅರ್ಧ ಕಿಲೋಮೀಟರ್. ನನ್ ತಲೆಗೆ ಡಮ್ಕೋಸ್ಟಲ್ಲಿ ಓಡ್ತಾ ಇರ್ಬೇಕು. ಓಡು ಓಡು, ದೂರ ಓಡಿದಷ್ಟು ಸೇಫ್. ನೀನ್ ಓಡು 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 ನನ್ನ ಮಗನೇ. ನನ್ನ ಬಗ್ಗೆ ಗೊತ್ತಿಲ್ಲ ನಿನ್ಗಿನ್ನ. ಪೀಸ್ ಪೀಸ್ ಮಾಡಕ್ ಬಿಡ್ತೀನಿ. ಬೇಡ್ರಳ್ಳಿ ಬಾ, ನಿನ್ಗೊಂದು ಹಾರರ್ ಫಿಲಮ್ ಆಗಿ ತೋರಿಸ್ತೀನಿ ಬಾ. ನೋಡಕ್ಕಾಗ್ತಾ ಇಲ್ಲ. ಕಿತ್ತು ಕೂದಲೆಲ್ಲ ಕಿತ್ತು ನೋಡ್ಬೇಕು. ಚಿಚ್ಚೋ ಚಿಚ್ಚೋ, ಕಿತ್ರ ಉಗ್ರೆಲ್ಲ ಕಿತ್ತಾಕ್ರು. ಒಂದು ಬೆರಳಲ್ಲಿ ಒಂದು ಉಗ್ರ ಇರಬಾರ್ದು. ಕಿತ್ತು ತೆಗಿ. ಮಗನೇ ಹೇಳ್ತೀಯ ಇಲ್ವೋ? ನನ್ನ ಮಗನೇ ನೀನು ಪೀಸ್ ಪೀಸ್ ಮಾಡಾಕ್ ಬಿಡಲ್ವ ಹೇಳಿಲ್ಲ ಅಂದ್ರೆ? ಕಿತ್ರ. ಬೇಡ್ರಳ್ಳಿ, ಮರ್ಯಾದೆಗೆ ಸ್ವಿಸ್ ಬ್ಯಾಂಕ್ ಸೀಕ್ರೆಟ್ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಬಾಡಿನೆಲ್ಲ ಪೀಸ್ 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 ಮಾಡ್ಬಿಟ್ಟು ನಾಯಿ ನರಿಗಳಿಗೆ ಹಪ್ಪುಟ್ಟು ಹಾಕ್ಸ್ಬಿಡ್ತೀನಿ ನನ್ನ ಮಗನೇ. ನೀವ್ ಅಂತ ತರ ಉಗ್ರನ್ನ ಹಾಕಿತ್ರಿ, ಮುತ್ತಿನ ತರ ತಲೆಯನ್ನ ಪಡ್ತ್ರಿ. ನಾನ್ ಬಾಯಿ ಬಿಡ್ದಿರೋ ಬಹುದೂರ್ ಗಂಡು ಕಣ, ಸೀಕ್ರೆಟ್ ಕೊಡಲ್ಲ.
ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಇವ್ನ್ ಹಿಂಗೆ ಹೊಡಿತಾ ಇದ್ರೆ ಇವನು ಕೂಡ ಗಜನಿ ಆಗ್ಬಿಡ್ತಾನೆ. ಆಮೇಲೆ ನಮ್ಗೇನು ಸಿಗೋದಿಲ್ಲ. ಡೋಂಟ್ ವರಿ ಚಿನ್ನ, ಈ ರಜನಿ ಇರೋವರೆಗೂ ಯಾರನ್ನು ಗಜನಿ ಆಗಕ್ ಬಿಡಲ್ಲ. ಈ ನಾಯಿ ಬಾ ಹೆಂಗ್ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹ್ಯಾಂಗ್ರಿ ಮಾಡುದೀಗ ಒಳ್ಳೆ ಹರಕಿ ಕ್ವಾನ್ ಇದ್ದಂಗದನ. ಈ ನಾಯಿ ಮುಂದೆ ಕರುಮ್ ಕುರುಮ್ ಅಂತ 4 ಬಿಸ್ಕೆಟ್ ಹಾಕಿದ್ರೆ ಆರಾಮಾಗಿ ಬಾಯ್ ಬಿಡ್ತಾನೆ. ಬಿಸ್ಕೆಟ್? ಎಸ್, ಬಿಸ್ಕೆಟ್ ಬಿಸ್ಕೆಟ್ ಚಿನ್ನ. ಹಾಯ್ ಗರ್ಲ್ಸ್, ಕಮಾನ್ 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 ಕಮಾನ್. Girls, come on, start. ಇನ್ನು ಫಾಸ್ಟ್ ಆಗಿ ಮಾಡಿ. ನನ್ನ ಮನೆ ಹೇಳ್ತೀವಲ್ಲ ಇವಾಗ. ಬಾಯಿ ಮಾಡಾಕ ಸುಮ್ಮನೆ ಇದು ಯಾವ್ದು ಹೊಸ ಟಾಚರು, ಎಂತ ಟಾಚರು ತಗೊಂಡೆ ಟಾಚರ್ ತಡ್ಕೊಳಕ್ ಕಿರ್ರಿ ಜೋರ, ಕಿರ್ರಿ. ಬಂದ್ರು ಸಿಗರೇಟ್ ಕೊಟ್ಬಿಡ್ತೀನಿ. ಬಂದ್ರು ಅಯ್ಯೋ ಬಂದ್ರು. ಹೇಳ್ತೀಯ ತಾನೆ? ಸ್ಟಾಪ್. ಎಲ್ಲಿ ಸಿಗರೇಟ್ ಎಲ್ಲಿ ಐತ್ ಕೊಡಲಿ? ಪ್ಯಾಂಟ್ ಬಿಚ್ಚು ಫಸ್ಟ್ ಕೊಡ್ತೀನಿ. ನಾಯಿ ನನ್ನ ಮಗ ಸಿಗರೇಟ್ ಹೇಳಂದ್ರೆ ಪ್ಯಾಂಟ್ ಬಿಚ್ಚ ಅಂತಾನಲ್ರಿ. ಹೆಣ್ಮಕ್ಳು ಮುಂದೆ ಹೇಳ್ತೀಯಲ್ಲ ಲೋ, ಪ್ಯಾಂಟ್ ಬಿಚ್ಚು ಫಸ್ಟ್ ಹೇಳ್ತೀನಿ. ಅಲ್ಲೇ ಕಂಡ್ರೆ ನನ್ನ ಸೀಕ್ರೆಟು. ನನ್ನ ಮಗನೇ ಎಲ್ಲರೂ ಸಿಗರೇಟ್ ಇರೋದು ಅಲ್ಲೇ. ನನ್ನ ಮಗನೇ ಹೇಳ್ತೀಯಲ್ವೇ? ಸ್ಟಾರ್ಟ್ ಮಾಡಿ. ನನ್ನ ಮಾತು ಕೇಳ್ರು, ನಮ್ರು ಫಸ್ಟ್ ಪ್ಯಾಂಟ್ ಬಿಚ್ಚು ಲೈಟ್ ಕೊಡ್ತೀನಿ. ಓಕೆ ಸ್ಟಾಪ್. ಏನೋ ವಿಷಯ ರಂಗಿದೆ. ಹೆಣ್ಮಕ್ಳಾಸ್ ಎಲ್ಲ ಕಣ್ ಮುಚ್ಕೊಳ್ಳಿ. ಎಲ್ಲ ಓಕೆನಾ? ತೆಗಿಯೋ. ಹುಡುಗಾರದಲ್ಲಿ ತಾಯ್ತಾ ಇದ್ರಲ್ಲಿ ಇದೆಯಾ ಸೀಕ್ರೆಟ್? ಸ್ಟುಪಿಡ್. ಇದೇನಿದು? ಫುಲ್ ಫಿಲಂ ಡೌನ್ಲೋಡ್ ಆಗಿದೆ ಅಂತ ಅನ್ಕೊಂಡ್ರೆ ಬರೀ ಟ್ರೇಲರ್ ಮಾತ್ರ ಡೌನ್ಲೋಡ್ ಆಗಿದೆಯಲ್ಲ. ಇದೇನಾ ಕೋಡು? ಇದನ್ನ ನೋಡ್ತಾ ಇದ್ರೆ ಒಂದು ನೋಟಿನ ಕೇವಲ ಕಾಲ್ ಭಾಗ ಮಾತ್ರ ನಮ್ ಕೈಲಿದೆ. ಇನ್ನು ಮುಕ್ಕಾಲು ಭಾಗ ಆ ಭಗವಂತನ ಕೈಲಿದೆ. ಅಂದ್ರೆ ಮಿಸ್ಟರ್ ಇಂಡಿಯಾ ಕೈಲಿದೆ ಅಂತ. ಇದನ್ನ ತಗೊಂಡೋಗಿ ಆ ಗಜನಿ ಮುಂದೆ ಹಿಂಗ್ ಹಿಡಿದ್ರೆ सरकार अरे यो तुमकुर सांबा। हाँ सरकार। इस कर्नाटक की कूस गे यारो डाइपर्स ಆಗ್ಬಿಟ್ರತ್ತೆ। ಸರ್ಕಾರ ನಮ್ ಕೈ ಕೆಳಗೆ ಕೆಲಸ ಮಾಡೋ ಈ ಸರ್ಕಾರಕ್ಕೆ ವರ್ಕರ್ಸ್ಗೆಲ್ಲ ಆ ಬಸಕ್ಕು 1,000 ರೂಪಾಯಿ ಶೂಟ್ ಮಾಡಿದ ತಕ್ಷಣ ನಿಮ್ಮನ್ನು ಮರ್ತು ನನ್ನ ಪ್ಲಾನ್ಗೆಲ್ಲ ಎಳ್ಳು ನೀರು ಬಿಟ್ಬಿಟ್ರು सरकार बीच में और एक बात अभी एक ಮೆಸೇಜ್ ಆಯಾ है ಅದರ ಪ್ರಕಾರ ನಾವು ಇನ್ನೂ ಒಂದು ಸೀಕ್ರೆಟ್ ಅನ್ನ ಸರ್ಚ್ ಮಾಡ್ಬೇಕಂತೆ ಹೇಗಿದ್ರು ತಪ್ಪು ಮಾಡಿದ್ರು ನಮ್ಮ ಹುಡುಗರೇ ತಾನೆ ಅವ್ರ एक ಚಾನ್ಸ್ ಕೊಟ್ಬಿಡಿ ಕ್ಯಾ ಕಿತ್ ದಬಾಕ್ತಾನೆ ಅಂತ ನೋಡೇ ಬಿಡೋಣ ಅರೆ ಯೋ ರಾಮಾಯಣ ರಘು ಹೀಗೆ ಜಾ ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಆದ್ರೆ ಈ ಸಲ ಮಿಸ್ ಆದ್ರೆ ಈ ಕರ್ನಾಟಕ ಕೂಸ್ಗೆ ಡೈಪರ್ ಹಾಕೋದಿಲ್ಲ ದೇವ್ರಿಗೂ ಇಲ್ಲ ಅನ್ನೋ ಡೈಲಾಗ್ ನಿಮ್ ಬಾಯಿಂದ ಬರ್ಲಿಲ್ಲ ನಾನು ರಾಮಾಯಣ ರಘುನೇ ಇಲ್ಲ ಗೆಟ್ ಔಟ್ ಜೈ ಸರ್ಕಾರ ಜಾओ ಬೆಗ್ಗರ ಮಹಾನುಭಾವ ಏನಯ್ಯ ಇದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡೋದಕ್ಕೆ ಇದೇನು ಕಾರ್ಪೊರೇಷನ್ ಬ್ಯಾಂಕ್ ಹೌಸಿಂಗ್ ಲೋನ್ ಕೆಟ್ಟೋಯ್ತಾ ಯಾವ ನನ್ನ ಮಗ ಇವನು ಇಷ್ಟೆಲ್ಲ ಅರೇಂಜ್ ಮಾಡಿದೀವಿ ಹುಡುಗಿರ ಪಕ್ಕದಲ್ಲಿ ಇಟ್ಟಿದ್ವಿ ಬೇಗ ಹೇಳೋ ಮಾರಾಯ Secret locket, headlight धरनी. Locket ಸಿಕ್ಬಿಡ್ತು locket. ಅಯ್ಯೋ
ಬಸಕ್ ಬಸಕ್ ಖಾಲಿ ಬ್ಲೌಸ್ ಕೊಟ್ಬಿಟ್ಟ ಬಸಕ್. ಹಾಗೆ ಲಾಕೆಟ್ ಈಸ್ ಅವರ್ಸ್. ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಲೇ 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 ಲೇ. ಇವ್ನಿಗೆ ಹೆಂಗ್ ಗೊತ್ತಾಯ್ತು ನಾವಿನ್ ಬರ್ತಾ ಇರೋದು? ಕಣ್ಣ ಮೇಲೆ ಮುರಳಿಗೆ ನೂರೊಂದು ನೆನಪು ಎದೆಯಾಳದಿಂದ ಗನ್ನಾಗಿ ಬಂತು ಆಕ್ರೋಶದಿಂದ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ನಿನಗಾಗಿ ಓಡೋಡಿ ಓಡೋಡಿ ಯಾಕೆ ತಪ್ಪಿಸ್ಕೊಂಡು ಹೋದೆ? ಇದೇನಿದು ಪೊಲೀಸ್ ಇನ್ಸ್ಪೆಕ್ಟರ್ ಅಂತಾಕ್ಷರಿ ಆಡ್ತಿದ್ದಾರೆ. ಇದು ಪೊಲೀಸ್ ಅಂತ್ಯಾಕ್ಷರಿ ಅಲ್ಲಮ್ಮ, ಇದು ನಿಮ್ಮಿಬ್ಬರ ಅಂತ್ಯಾಕ್ಷರಿ. ರೀ ರಿಂಗ 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 ಎತ್ತು ಎತ್ತು ಲಾಕೆಟು ಎತ್ತು ತೂತು ತಾತ ತಾತು. ತಗಲ ಕಂಡೆ ನಾನು, ತಗಲ ಕಂಡೆ ನಾನು, ರಾಮಾಯಣ ರಘು ಕೈಲಿ ತಗಲ ಕಂಡೆ. ಡೇಂಜರ್ ರಾಮಾಯಣ ರಘು ಹತ್ರ ಡೇಂಜರ್. ಮುಚ್ಕಂಡ್ ಲಾಕೆಟೀರಾ ರಾಜ ಮುದ್ದು ರಾಜ, ನೂಕುವಂತ ಕೋಪ ನನ್ನಲ್ಲೇಕೆ, ಒಮ್ಮೆ ನಿನ್ನ ತಬ್ಬಿಕೊಳ್ಳೋ ಆಸೆ ಮುದ್ದು ರಾಜ. ಚೆಕ್ ಮಾಡ್ಕೋ ನನ್ನ ಇನ್ನ, ನಂದೆಲ್ಲ ನಿಂದೆ. ನಾನೇ ಕೈ ಬಿಡ್ಲಿ, ಲಾಕೆಟ್ ಸಮೇತ ನೀನೆ ಕೈ ಬಿಟ್ಟಲ್ಲ. ಅಲ್ಲೇ ನೀನೇ ನಿನ್ ಜಾಬ್ಗೆ ಹಾಕ್ಬಿಟ್ಟು ನೀನ್ ಹ್ಯಾಂಡ್ಸಪ್ ಆಗ್ಬಿಟ್ಟು ನಾನು ನಿನ್ನೆಲ್ಲ ಚೆಕ್ ಮಾಡ್ಬಿಟ್ಟು ನಿನ್ನ ಹತ್ರ ಇಲ್ಲ ಅಂತಾದ್ಮೇಲೆ ತಿರ್ಗಾ ನೀನ್ ತಪ್ಕೊಂಡು ಲಾಕೆಟ್ ನ ದೇವ್ಬಿಡೋಣ ಅಂತಾನ. ಆ ಜಗಬಿ ಒಂದು ರಣರಂಗ, ಬುದ್ಧಿ ಇರಲಿ ನನ್ನ ಸಂಗ, ಬಾರೋ ನನ್ನ ರಾಜ ಟಾಟಾ ರಾಜ. ಗಯಾ 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 ये भी गया. ಸರ್ಕಾರ ಈ ಕೈಗೆ ಸ್ಟಾರ್ ಇಡಿ, ಈ ಕೈಲಿರೋ ಲಾಕೆಟ್ ತಗೊಳ್ಳಿ. ಮೊದಲು ನೋಡ್ತೀನಿ, ಆಮೇಲೆ ನಿನ್ ಸ್ಟಾರ್ ಏನು ಅಂತ ಹೇಳಿ. ಜಿಲ್ಲೆ ಜಿಲ್ಲೆ ಏಯ್ ಬುಲೆಟ್ ಬಾಕ್ಸ್ ತಗೊಂಡ್ ಬರೋ. ಢಂಡಣ ಡಾಡಾಡ ಡಾಡಾಡ. ಈ ಲಾಕೆಟ್ ನಿಮ್ಮ ಹತ್ರ ಮತ್ತೆ ಅವನು ಕೊಟ್ಟಿದ್ದು? ನನ್ನ ಮಗ ಬೇತಾಳ ಹತ್ರ ನನ್ನ ಹಿಂದೆ ಬಿದ್ದಿರ್ತಾನೆ ನಂಗೆ ಗೊತ್ತಿತ್ತು. ಅದಕ್ಕೆ ಇದೇ ಹತ್ರ ಒಂದು ಡೂಪ್ಲಿಕೇಟ್ ಲಾಗೆ ಇಟ್ಕೊಂಡಿದ್ದೆ. ಡೂಪ್ಲಿಕೇಟ್ ಅವ್ನು ಜೇಬಲ್ ಬಿಟ್ಟೆ, ಒರಿಜಿನಲ್ ನಾನು ಇಟ್ಕೊಂಡಿದ್ದೆ. ಯಾವ ಬಿಟ್ಟ ಬೇಗ ತಗೊಂಡ್ ಬರೋ. ಸರ್ಕಾರ ಕಿ ಜೈ, ಸರ್ಕಾರದ ಜಿಂದಾಬಾದ್, ಸರ್ಕಾರದ ಜಿಂದಾಬಾದ್. ಸರ್ಕಾರ ನೀವು ಒಂದು ಪುಟ್ಟ ಮಗುನ ಎತ್ಕೊಂಡು ಮುದಾಡ್ತಿರ್ತೀರಾ, ಆಗ ಆ ಮಗು ಪಿಸ್ ಅಂತ ನಿಮ್ಮ ಮಕ್ಕಳ ಉಚ್ಚ ಮಾಡ್ಬಿಟ್ರೆ ಆ ಮಗುನ ಕೆಳಕಾಕಿ ಲಾಂಗ್ ಮಚ್ಚಿನ ಕತ್ತರಿಸಾಕ್ಬಿಡ್ತೀರಾ, ಇಲ್ಲ ತಾನೇ? ಆ ಮಗುನ ಕ್ಷಮಿಸ್ತೀರಾ ಅಲ್ವಾ? ಸರಿ ಸರಿ ಓಪನ್ ಮಾಡು. ಅದಷ್ಟು ಈಸಿಯಾಗೆಲ್ಲ ಓಪನ್ ಆಗಲ್ಲಮ್ಮ. ನೀನ್ ಕೊಡೋದ್ ಕೊಟ್ರೆ ಅದು ಆಟೋಮೆಟಿಕ್ ಆಗಿ ಓಪನ್ ಆಗ್ಬಿಡುತ್ತೆ. ಕಮಾನ್. ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಕುಡಿದು ತಗಲಾಕೊಂಡಾಗ ಅವರಪ್ಪ ಟೆರೆಸ್ ಇಂದ ತಳ್ಬಿಟ್ರ ಇಲ್ವಲ್ಲ? ಅವ್ರನ್ನ ಕ್ಷಮಿಸಿದಕ್ಕೆ ಅವರು ಫಾದರ್ ಆಫ್ ನೇಷನ್ ಆಗಿದ್ದು, ನಮಗೆಲ್ರಿಗೂ ಫ್ರೀಡಮ್ ಸಿಕ್ಕಿದ್ದು.
ಸಚಿನ್ ತೆಂಡೂಲ್ಕರ್, ಬಿಲ್ ಗೇಟ್ಸ್, ಐನ್ಸ್ಟೀನ್ ಇವರೆಲ್ಲ SLC ಡುಮ್ಕಿ ಹೊಡೆದು ಸೆಕೆಂಡ್ ಚಾನ್ಸ್ ತಗೊಂಡಲ್ವಾ ಸರ್ಕಾರ? ಗ್ರೇಟ್ ವ್ಯಕ್ತಿಗಳಾಗಿದ್ದು. ಅಮ್ಮ ಬೈಕಿಲ್ಲಿದೆ. ಬಿಡ್ಬೇಡವನ್ನ, ಬಾಂಬ್ ಹಾಕ್ಸಾಯ್ತು. ಸ್ಟುಪಿಡ್ ಇಂಡಿಯನ್ಸ್. ಹಗ್ಗೋ ಇವನ ಆಪ್ನ ಚೀಟಿ ಮ್ಯಾಲ್ ಚೀಟಿ, ಚೀಟಿ ಮ್ಯಾಲ್ ಚೀಟಿ, ಆ ಚೀಟಿ ಆಗೋಣ ಈ ಚೀಟಿ ಆಗೋಣ ಆ ಚೀಟಿ. ಮೊದಲು ನೋಡಿದ್ರೆ ಸ್ಟುಪಿಡ್, ಈಗ ನೋಡಿದ್ರೆ ಇಂಡಿಯನ್ಸ್. ನನ್ನ ಕಡೆ ತಡ್ಕೊಳಕ್ ಆಗುದಿಲ್ರಿ. ಇವು ಎರಡೂ ತುಕಡಿ ತಗೊಂಡು ಸೀದಾ ಸ್ವಿಸ್ ಬ್ಯಾಂಕ್ ಹೋಗ್ಬಿಡಮು. ಅವರ 3ನೇ ತುಕಡಿ ಕೊಟ್ಟು ದುಡ್ಡು ಡ್ರಾ ಮಾಡಿ ಕೊಟ್ಟು ಬಿಡ್ತಾರ. ತಗೊಂಡು ಹೋಗ್ಬಿಡಮು. ಏನಂತೀರಿ? ನೀನ್ 3 ತಿಂಗಳಿಗಲ್ಲ 6 ತಿಂಗಳಿಗಲ್ಲ, ಮದುವೆ ಮುಂಚೆ ಹುಡ್ದವನು. ನೋಡಿಲ್ಲಿ ಏನಿದೆ ಇದ್ರಲ್ಲಿ, 2 ನೋಟ್ ಸೇರಿ ಆಲ್ಮೋಸ್ಟ್ 3/4 ಭಾಗ ಬಂದ್ಬಿಟ್ಟಿದೆ. ಇನ್ 1/4 ಭಾಗ ಮಾತ್ರ ಬೇಕಾಗಿರೋದು. ಅಂದ್ರೆ ಇನ್ನೊಂದು ಪೀಸ್ ಸಿಕ್ಕಿದ್ರೆ ಟೋಟಲ್ ಸಿಕ್ಕದಂಗೆ. ಸಿಎಂ ಚೇರ ಲೇ ಯಪ್ಪ ಗೊತ್ತರ ಐತಿಲ್ಲೇ. ಮದ್ವಿಗ ಅಲ್ಲೇ ಇಲ್ಲೇ ಬಾಡಿಗೆ ಹಾಕೊಂಡು ಕುಂದ್ರು ಕುರ್ಚಿ ಅಂತ ತಿಳ್ಕೊಂಡಿ ಅನ್ಲೇ. ಆ ಸಿಎಂ ಎಂತ ಗೊತ್ತೇನೋ, ಫೆವಿಕಲ್ ಕಚ್ಕೊಂಡ್ಬಿಡಿದ ಚೇರ್ಗೆ. ಬಾತ್ರೂಮ್ ಹೋಗ್ಬೇಕಾರೆ, ಬೆಡ್ರೂಮ್ ಹೋಗ್ಬೇಕಾರೆ, ಟಾಯ್ಲೆಟ್ ಹೋಗ್ಬೇಕಾರೆ ಆ ಚೇರ್ ಇಟ್ಕೊಂಡು ಹೋಗ್ತಾನೋ. ಅದನ್ನ ಹೆಂಗೋ ತರದ್ ನಾವು ಲೇ. ಅಯ್ಯಯ್ಯೋ, ಬೇರೆ ಯಾವ್ದಾರ ಚೇರ ನೋಡಿ ಹೇಳೋ. ನಾವು ಕಷ್ಟ ಪಟ್ಕೊಂಡಿಡ್ತಿರೋ ಸ್ವಿಸ್ ಬ್ಯಾಂಕ್ ಸೀಕ್ರೆಟ್ ಕೋಡ್ ಇನ್ಫಾರ್ಮೇಶನ್ ಎಲ್ಲ ಸೀಕ್ರೆಟ್ ಆಗಿ ಆ ಸರ್ಕಾರಕ್ಕೆ ಕಳಿಸ್ತಾ ಇದ್ಯಾ? ಸರ್ಕಾರ? ಯಾವ ಸರ್ಕಾರ? ಬೆಕ್ಕು ಕಣ್ಮುಚ್ಕೊಂಡು ಆಲ್ಕೋಹಾಲ್ ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಬೇಡಮ್ಮ. ಯಾವ ಸರ್ಕಾರ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. CBI ಅಂಡರ್ ಕವರ್ ಏಜೆಂಟ್ ಮಿಸ್ ಸುಮನ್ ಬೇಡಿ ಅವರ. ಎಲ್ಲೇ 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 ನೀನ್ ಅಜ್ಜಿ ತಪ್ಸ್ಕೊಳಕ್ ಹೋಗ್ತೀಯಾ? ಪರ್ಸ್ ಕೈಯಾಗದೆ ಪರ್ಸನಲ್ ವಿಷಯ ತಿಳ್ಕೊಳ್ಳೋ ನನಗೆ ನಿನ್ ID ಕಾರ್ಡ್ ಎತ್ತೋ ದೊಡ್ಡ ವಿಷಯ ಏನೇ? ಯಾವಾಗ ಬೇಡ್ರಲ್ಲಿ ಕೃಷ್ಣ ವಿಷಯ ಬ್ರೇಕ್ ಆಯ್ತೋ, ಲಾಕೆಟ್ ವಿಷಯ ಲೀಕ್ ಆಯ್ತೋ, ಅವಾಗ್ಲೇ ನನಗೆ ನಿನ್ ಬಗ್ಗೆ ಡೌಟ್ ಇತ್ತು. ಈಗ ಅದು ಕನ್ಫರ್ಮ್ ಆಯ್ತು. ಹೌದು, ನಾನು ಇನ್ಫಾರ್ಮೇಶನ್ ಅನ್ನ ಸರ್ಕಾರಕ್ಕೆ ಕಳಿಸ್ತೆ. ಏನಿವಾಗ ನೀನೇನ್ ಭಾರಿ ಸಾಚನ? ಜನರ ದುಡ್ಡನ್ನ ಕದ್ದು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರೋ ಆ ಕದೀಮ್ರು, ಆ ದುಡ್ಡನ್ನ ಕದಿಯಕ್ ಪ್ಲಾನ್ ಮಾಡ್ತಿರೋ ನೀವು ಅವ್ರಿಗಿಂತ ದೊಡ್ಡ ಕದೀಮ್ರು. ನೋಡು, ಆ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ದುಡ್ಡನ್ನು ಈ ದೇಶಕ್ಕೆ ವಾಪಸ್ ತರಿಸ್ತೀನಿ. ಅದು ಸರ್ಕಾರಕ್ಕೆ ಸೇರೋ ಹಾಗೆ ಮಾಡೇ ಮಾಡ್ತೀನಿ. ಈ ಕೆಲ್ಸದಲ್ಲಿ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ಐ ಜಸ್ಟ್ ಡೋಂಟ್ ಕೇರ್. ಸೂಪರ್. ಆಹಾ, ಏನ್ ಡೈಲಾಗ್ ಹೊಡೆದೆ. ನೀನ್ ಹೇಳೋ ಡೈಲಾಗು ಸ್ಟೇಜ್ ಮೇಲೆ ಮೈಕ್ ಇಟ್ಕೊಳ್ಳಕ್ ಮಾತ್ರ ಚಂದ, ನಿಜ ಜೀವನಕ್ಕಲ್ಲ. ಲೇ ದದ್ದಿ, ಸರ್ಕಾರದ ಬಗ್ಗೆ ನಿನ್ಗೇನ್ ಗೊತ್ತು? ನಾನು ಇದೇ ತರ ನಿನ್ ತರನೇ ಅನ್ಕೊಂಡಿದ್ದೆ. ಸರ್ಕಾರ ಅಂದ್ರೆ ದೇವ್ರಿದ್ದಂಗೆ, ಸರ್ಕಾರದ ಕೆಲ್ಸ ದೇವ್ರ ಕೆಲ್ಸ ಅಂತ. ಯಾವಾಗ ನಮ್ ಬಾಸ್ ನ ಮೀಟ್ ಮಾಡದ್ನೋ ಅವಾಗ ಕರೆಕ್ಟ್ ಆಗಿ ಗೊತ್ತಾಯ್ತು, ಈ ಸರ್ಕಾರ ಶೋಲೆ ಪಿಕ್ಚರ್ ಡಕಾಯಿತ್ ಗಬ್ಬರ್ ಸಿಂಗ್ ಸರ್ಕಾರ ಅಂತ. ಬಾಸ ಯಾರದು? ಏನ್ ಹೇಳ್ತಾ ಇದ್ಯಾ? ನಮ್ ಬಾಸ್ ಯಾರು ಗೊತ್ತಾ? 10 ವರ್ಷಗಳ ಹಿಂದೆ ನಾನೊಬ್ಬ ಸಣ್ಣ ಪುಟ್ಟ ಕಳ್ತನ ಮಾಡೋ ಸಣ್ಣ ಟೋಪಿವಾಲ ಆಗಿದ್ದೆ. ಕಳ್ತನ ಮಾಡಕ್ ಒಂದಿನ ಒಂದ್ ಮನೆಗ್ ನುಗ್ಗಿದೆ. ಯಾವುದೇ ಮನೆಗೆ ನುಗ್ಗಿದ್ರು ನನ್ನ ಬ್ಯಾಗ್ ತುಂಬಿಸ್ಕೊಳ್ಳದೆ ನಾನು ಹೊರಗೆ ಬರ್ತಿರ್ಲಿಲ್ಲ. ಆದ್ರೆ ಅವತ್ ನಡೆದಿದ್ದೇ ಬೇರೆ. ಆ ಮನೆಯಲ್ಲಿ ನನಗೊಂದು ಕೌಡೆ ಕಾಸು ಸಿಗ್ಲಿಲ್ಲ. ಯಾವುದೇ ರೂಮ್ ಹುಡುಕಿದ್ರು, ಯಾವುದೇ ಡ್ರಾಯರ್ ಕೆದಕಿದ್ರು ನನಗ್ ಸಿಕ್ಕಿದ್ದು ಬರೀ ಫೈಲ್ಗಳು. ಹಾಗ ನಡೆದ ಒಂದು ಘಟನೆ, ಮೀಟ್ ಮಾಡಿದ ಒಬ್ಬ ವ್ಯಕ್ತಿಯಿಂದ ನನ್ನ ಇಡೀ ಜೀವನನೇ ಚೇಂಜ್ ಆಗೋಯ್ತು. ಏನಪ್ಪ, ಮನೆ ತುಂಬ ಬರೀ ಫೈಲ್ಗಳೇ ಇದೆ, ದುಡ್ಡು ಸಿಗ್ತಾ ಇಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ಅಲ್ಲಿಂದ ಹಾರಿದ್ರೆ ಮೈ ಮೂಳೆ ಮುರಿದು ಹೋಗುತ್ತೆ.
ಆ ಕಡೆ ಡೋರ್ ತೆಗ್ದಿದೆ, ಆರಾಮವಾಗಿ ಹೋಗು. ಹೋಗು. ಏನ್ ಸರ್ ಇದು? ನಾನೊಬ್ಬ ಕಳ್ಳ ನಿಮ್ ಮನೆ ಕದಿಯಕ್ ಬಂದಿದ್ದೀನಿ ಅಂತ ಗೊತ್ತಿದ್ದು ನನ್ನೇ ಹೋಗು ಅಂತಿದ್ದೀರಲ್ಲ, ನಾನು ಹಿಡಿಯಕ್ ಟ್ರೈ ಮಾಡಲ್ವಾ? ನಿನ್ನನ್ನೇನೋ ಹಿಡಿಯೋದು? ಎಂತೆಂಥ ದೊಡ್ಡ ದೊಡ್ಡ ಕಳ್ಳರನ್ನ ಹಿಡಿದು ನನ್ನ ಕೈಲಿ ಏನು ಮಾಡೋಕ್ಕಾಗ್ಲಿಲ್ಲ. ಇನ್ನು ನಿನ್ನ ತಗೊಂಡು ಏನೋ ಮಾಡ್ಲಿ. ಏನ್ ಸರ್ ದೊಡ್ಡ ದೊಡ್ಡ ಕಳ್ರ ಹಿಡಿದು ಏನು ಮಾಡಕ್ಕಾಗಿಲ್ವಾ? ಸರ್ ಏನ್ ಹೇಳ್ತೀರಾ? ನಂಗೇನು ಅರ್ಥ ಆಗ್ತಿಲ್ಲ. ಯಾರು ಸರ್ ನೀವು? ನಾನೇ ಲೋಕಾಯುಕ್ತ ಲೋಕಿ. ಲೋಕಾಯುಕ್ತ ಲೋಕಿ? ನನ್ನ ಸರ್ವೀಸ್ ಅಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದಿರೋ 1000 ಜನ ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳನ್ನ ಹಿಡಿದಿದ್ದೀನಿ. ಆದ್ರೆ ನನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಈ ಫೈಲ್ಗಳೆಲ್ಲ ಯಾರದ್ದು ಅಂತ ಗೊತ್ತಾ? ಈ ದೇಶದ ಕೋಟ್ಯಾಂತರ ಲಕ್ಷಾಂತರ ಹಣನ ಲೂಟಿ ಹೊಡೆದು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದಾರಲ್ಲ ಆ ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳು, ಅವರದ್ದು. ಇಷ್ಟೆಲ್ಲ ಸಾಕ್ಷಿ ಆಧಾರಗಳಿದ್ರು ನನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಯಾಕೆ ಗೊತ್ತಾ? years 65 ವರ್ಷದಿಂದ ಕಷ್ಟಪಟ್ಟು ಕೂಡಿಟ್ಟಿರೋ ಈ ಸರ್ಕಾರ ದುಡ್ಡಿಗೆ ಕೈ ಹಾಕ್ತಿ ಆಫೀಸರ್. ಸ್ವಿಸ್ ಬ್ಯಾಂಕ್ ಅಕೌಂಟ್ಗೆ ಕೈ ಹಾಕಿದ್ದ ಈ ಕೈಗಳು, ಹಾತುಗಳು मुझे दे दे लोकी, ये कईಗಳು मुझे दे दे लोकी, ये हाथ मुझे दे दे लोकी, स्विस बैंक अकाउंट के ಕೈ ಹಾಕಿದ್ದ ಈ ಕೈಗಳು मुझे दे दे लोकी. ಸರ್ಕಾರ ಈ ಲೋಕಾಯುಕ್ತ ಲೋಕಿಯ 2 ಕೈಗಳನ್ನ ಕತ್ತರಿಸ್ಬಿಟ್ಟಪ್ಪ, ಕತ್ತರಿಸ್ಬಿಟ್ಟ. ಲೋಕಾಯುಕ್ತ ಅನ್ನೋ ಕುರ್ಚಿ ಕೊಟ್ಟು ಅಧಿಕಾರ ಅನ್ನೋ ಕೈಗಳನ್ನ ಕತ್ತರಿಸ್ಬಿಟ್ಟಪ್ಪ, ಕತ್ತರಿಸ್ಬಿಟ್ಟ. ಸ್ವಿಸ್ ಬ್ಯಾಂಕ್ ಕೈ ಹಾಕಿ ಭ್ರಷ್ಟರನ ಹಿಡಿದಾಕಿ 2 ಕೈ ಕಳಕೊಂಡ ಲೋಕಿ, ಲೋಕಾಯುಕ್ತ ಲೋಕಿ, ಲೋಕಾಯುಕ್ತ ಲೋಕಿ. ರೈಟ್ ಹ್ಯಾಂಡಲ್ ಪ್ರೂಫ್ ಇದ್ರು, ಲೆಫ್ಟ್ ಹ್ಯಾಂಡಲ್ ಪವರ್ ಇದ್ರು, ರೆಡ್ ಹ್ಯಾಂಡಲ್ ಸಿಕ್ಬಿದ್ರು ಎಲ್ರೂ. 2 ಹ್ಯಾಂಡು ಎತ್ಬಿಟ್ರು ಕಳ್ರು, 2 ಹ್ಯಾಂಡು ಎತ್ಬಿಟ್ರು ಕಳ್ರು. ಸಾಕ್ಷಿ ಟಿವಿ ಓಪನ್ ಮಾಡು ಕಷ್ಟ ಈ ಕೈಯಲ್ಲಿ. ಪಾಪಿ ಲೋಕದ ಫೈಲು ಬಾಯಲಿ ಹೊರೆ ಹೊತ್ತು ನಡೆಯೋದು ಇನ್ನೆಲ್ಲಿ. ಬಿದ್ದೋದ್ರು ಬಾಡಿ ಆವೇಶ ನೋಡಿ ಹಾಕೋಕೆ ಬೇಡಿ ಲಾಭಕ್ಕೂ ಓದಿ. ಕಾಯ್ತಾ ಇದೆ ಟೈಗರ್ ನೋಡಿ, ಕಾಯ್ತಾ ಇದೆ ಟೈಗರ್ ಜೋಡಿ. ಸ್ವಿಸ್ ಬ್ಯಾಂಕ್ ಕೈ ಹಾಕಿ ಭ್ರಷ್ಟರನ ಹಿಡಿದಾಕಿ 2 ಕೈ ಕಳಕೊಂಡ ಲೋಕಿ, ಲೋಕಾಯುಕ್ತ ಲೋಕಿ, ಲೋಕಾಯುಕ್ತ ಲೋಕಿ. ಐಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಆ ಸರ್ಕಾರ ಇಷ್ಟೊಂದು ಕೆಟ್ಟವನು ಅಂತ ನಂಗೆ ಗೊತ್ತಿರಲಿಲ್ಲ. ಇನ್ಮೇಲಿಂದ ಆ ಸರ್ಕಾರಕ್ಕೆ ನಾನು ಯಾವತ್ತೂ ಕೆಲಸ ಮಾಡೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ನಾನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ.
ಅದಕ್ಕೆ ಡಬಲ್ ಸಾರಿ. ಇನ್ ಮುಂದಕ್ಕೆ ನೀನ್ ಮಾಡೋ ಈ ಒಳ್ಳೆ ಕೆಲ್ಸಕ್ಕೆ ನಾನು ಸಾಥ್ ಕೊಡ್ತೀನಿ. ನಿನ್ ಸಾಥ್ ಬೇಕೇ ಬೇಕು ಚಿನ್ನ. ನಿನ್ ಸಾಥ್ ಇಲ್ಲ ಅಂದ್ರೆ CM ಸೀಟ್ ನಮ್ ಹಾತ್ ಸೇರಲ್ಲ. ಈಗ ಏನ್ ಮಾಡ್ಬೇಕು ಗೊತ್ತಾ ನಾವು? ಏ ಇಂಟೆಲಿಜೆನ್ಸ್ ಏನಾ? ನಮ್ ಸೀಕ್ರೆಟ್ ಏಜೆಂಟ್ ನಿಂದ ಇದುವರೆಗೂ ಯಾವ ಇನ್ಫಾರ್ಮೇಶನ್ ಬಂದಿಲ್ವಲ್ಲ? ಸರ್ಕಾರ್ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ನಾನು ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ಸಮಥಿಂಗ್ ಇಸ್ ರಾಂಗ್ ಸರ್ಕಾರ್. ಏನೋ ಇನ್ಫಾರ್ಮೇಶನ್ ಬಂದಿಲ್ವಾ? ಏನಾದ್ರೂ ಒಂದು ಮಾಡೋ. ಏನವಳು ಪಕ್ಷಾಂತರ ಗಿಕ್ಷಾಂತರ ಮಾಡ್ಬಿಟ್ಲೇನಾ? CM ಚೇರ್ ಹೆಂಗಾದ್ರೂ ಮಾಡಿ ಬಾಸನ್ ಸಾಯಿಸಿ CM ಚೇರ್ ನಂದಾಗಿಸ್ಕೋಬೇಕು. ಬ್ಲಾಸ್ಟ್ ಮಾಡಿ CM ಚೇರ್ ಎಗಸ್ಕೊಂಡು ಎಲ್ಲವೂ ಇವನನ್ನ ಮರ್ಡರ್ ಮಾಡ್ಬಿಟ್ಟು CM ಚೇರ್ನ ಎತ್ತಾಕೊಂಡು ಹೋಗ್ಬೇಕು. ಮೊದಲು ನನ್ನ ಮಗನ ಸೆಟಪ್ CM ಚೇರೇ ದೊಡ್ಡದು. ಈ CM ಚೇರ್ ನೋಡ್ತಾ ಇದ್ರಿ, ಇಲ್ಲೇ ದೊಡ್ಡ ರಾಜಕೀಯ ಶುರುವಾಗಿದೆ. ಬೇಗ ಚಾಕು ತಗೊಂಬರ್ರೋ, ಇದನ್ನ ಫಸ್ಟ್ ಕಟ್ ಮಾಡ್ಬಿಡ್ಬೇಕು. ಬೇಗ ಬೇಗ ಬೇಗ. ಇದಿದ್ರೆ ಬಹಳ ಡೇಂಜರ್. ದೊಡ್ಡ ರಾಜಕೀಯನೇ ಶುರು ಆಗ್ಬಿಡುತ್ತೆ. ಕಟ್ ಮಾಡ್ಬಿಡ್ಬೇಕು. ಇಲ್ಲಿದೆಯಾ ಸೀಕ್ರೆಟ್? ಸ್ಟುಪಿಡ್ ಇಂಡಿಯನ್ಸ್ ಟ್ಯಾಕ್ಸ್. ಇದಾ ಸ್ವಿಸ್ ಬ್ಯಾಂಕ್ ಕೋಡು ಅಂದ್ರ ಮೂರ್ಖ ಭಾರತೀಯರ ಕಂದಾಯದ ಹಣ. ಯಪ್ಪ, ನಾವು ಕಟ್ಟು ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ರೇಷನ್ ಬಿಲ್ಲು ಅದನ್ನ ರಾಜಕಾರಣ ಅಲ್ಲಿ ಒಯ್ದಿಟ್ಟು ಅದನ್ನ ಕೋಡ್ ನಂಬರ್ ಮಾಡ್ಯಾರಲ್ಲ. ಏನಂತೀನಿ ನಾನು? ಅದಕ್ಕೆ ಸ್ಟುಪಿಡ್ ಇಂಡಿಯನ್ ಟ್ಯಾಕ್ಸ್ ಅಂತ ಇಟ್ಟಿರೋದು. ಸಿಂಪಲ್ ಐತಿ. ಇಷ್ಟು ಸಂಬಂಧ ನಾವ್ ಎಷ್ಟೆಲ್ಲ ಸರ್ಕಸ್ ಮಾಡಲ್ಲ. ನಾವೆಲ್ಲ ಸ್ಟುಪಿಡ್ ಗಳಲ್ವಾ? ಅದಕ್ಕೆ ಇನ್ಮೇಲೆ ಸ್ಟುಪಿಡ್ ಆಗೋದು ಬೇಡ. ಮೊದಲ ಲೇಟ್ ಮಾಡೋದು ಬೇಡ. ಫ್ಲೈಟ್ ಮಿಸ್ ಆತು, ಬ್ಯಾಂಕ್ ಕ್ಲೋಸ್ ಆಗಿಬಿಡ್ತೈತಿ. ಮೊದಲು ರೊಕ್ಕ ತಗೊಂಡ್ ನಡ್ರಿ ನಡ್ರಿ. ಏನು ಒಳ್ಳೆ ರಾಜ ರಾಣಿ ಇರ್ತಾರ ರೆಡ್ ಕಾರ್ಪೆಟ್ ಮೇಲೆ ಹೋಗ್ತಾ ಇದೀರಲ್ಲ? ಎಲ್ಲ ಸಕ್ಸಸ್ಫುಲ್ ಆಗೋಯ್ತು ಅಂತನಾ? ಸಂತೋಷಕ್ಕೆ ನೋ, ಇಷ್ಟ ದಿನ ಇದ್ದಂಗಲ್ಲ. ಇನ್ಮೇಲೆ ಬಹಳ ಕಷ್ಟ ಇರೋದು. ಬಿ ಕೇರ್ಫುಲ್. ಯಾಕಂದ್ರೆ CBI-ನವರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ನಮ್ಮ ಹಿಂದೆ ಬಿದ್ದಿದ್ದಾರೆ. ಈಗ ಈ ಕೋಡ್ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಇಂದ ಹೇಗೆ ಹಣ ತರೋದ್ರಿಂದ ಇಂಪಾರ್ಟೆಂಟ್. ಇದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಒಬ್ಬ ತುಂಬಾ ಒಳ್ಳೆ ನಂಬಿಕಸ್ಥ ವ್ಯಕ್ತಿ ಬೇಕು ಇವಾಗ. ಅದು ಯಾರು ಅಂದ್ರೆ, ನಿನ್ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ ಬಿಡು. ಅಯ್ಯಯ್ಯೋ, ನಿನ್ನಂತೂ ನಂಬೋದೇ ಇಲ್ಲ. ಆಹಾ ಆಹಾ, ಶರಣಪ್ಪ ದಾಸಪ್ಪ ಇದ್ದಂಗಿದ್ಯಾ. ನೀನೇ ತುಂಬಾ ನಂಬಿಕಸ್ಥ. ಅದಕ್ಕೊಂದು ಐಡಿಯಾ ಮಾಡಿದೀನಿ. ಇದು ಏರ್ ಟಿಕೆಟ್ ಸ್ವಿಟ್ಜರ್ಲ್ಯಾಂಡ್ಗೆ ತಗೋ. ಇದು ಕೋಡ್, ಓಕೆನಾ? ಇಟ್ಕೋ. ಇವತ್ ನೈಟೇ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಡೈರೆಕ್ಟ್ ಆಗಿ ಜಿನಿವಾಗ ಹೋಗು. ಓಕೆ? ಸ್ವಿಸ್ ಬ್ಯಾಂಕ್ ಹೋಗಿ ದುಡ್ಡೆಲ್ಲ ಡ್ರಾ ಮಾಡಿ 1 2 3 4 ಬಂಗ್ಲೋಸ್, 4 ಇಂಪೋರ್ಟೆಡ್ ಕಾರ್ಸ್. ಐ ವಾಂಟ್ ಫೆರಾರಿ ಆರ್ ಲಂಬೋರ್ಗಿನಿ. ಇವಳಿಗೆ ಯಾವ್ದಾರ ಒಂದು ರೋಲ್ಸ್ ರಾಯ್ಸ್, ಅವಳಿಗೊಂದು ಇಂಪಾರ್ಟೆಂಟ್ ಕಾರ್, ನಿನಗೆ BMW ಎಲ್ಲ ತಗೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡು. 15 days ನಾವೆಲ್ಲ ರೆಡಿ ಮಾಡ್ಕೊಂಡ್ ಬರ್ತೀವಿ. ಓಕೆನಾ? ಹೌದ್ರಿ, ಇದೆಲ್ಲ ಖರೆ ಏನ್ರಿ? ನಿಜ ಏನ್ರಿ? ಇದನ್ನೆಲ್ಲ ನಂಬಲೇನ್ರಿ ಶಿವ? ನಿಜ ರೀ. ನೀವೇ ಹೋಗ್ಬೇಕು. ನಮ್ 3 ಜನ ಮೇಲೆ ಕಣ್ಣಿಟ್ಟಿದ್ದಾರೆ CBI-ನವರು. ನೀವೇ ಹೋಗ್ಬೇಕು. ಓಕೆನಾ? ಹೌದ್ರಿ, ನಾ ಹೆಂಗಾರ ಬರ್ತೀನಿ. ಆಮೇಲೆ ಅಲ್ಲಿ ಹೋದ್ಮೇಲೆ ನಮಗ್ ಸಿಗ್ತೀರಾ ತಾನೆ? ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಿಕ್ಕಂಗ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಿಗ್ತೀನಲ್ಲ ಅಂತ ಹೇಳ್ದೆ. ಓಕೆ ಓಕೆ ಓಕೆ. ಬನ್ನಿ ಒಂದು ನಿಮಿಷ. ಹ್ಯಾಪಿ ಫ್ಲೈಟ್, ಹ್ಯಾಪಿ ಜರ್ನಿ. ಹೋಗ್ ಬನ್ನಿ. ಓಕೆ, ಬಾಯ್, ಸಿ ಯು. ವಾಟ್? ಕೋಡು, ಫ್ಲೈಟ್ ಟಿಕೆಟ್, ಕೋಡು ಫ್ಲೈಟ್ ಟಿಕೆಟ್ ಎಲ್ಲ ತೊಗೊಂಡೋಗ್ಬಿಟ್ಟ. ನಾವು ಮುಟ್ಟಾಳ್ರು ಎಲ್ಲ ಅವನೇ ತಗೊಂಡ್ಬಿಡ್ತಾನೆ ಅಂತನಾ? ಬರೀ ಕೋಡಿಂದ ಏನೂ ಆಗಲ್ಲಮ್ಮ. ನಿಂಗೆ ವಿಷಯ ಗೊತ್ತಾ? ನಿಮಗೆ ಏನೇ ಸೀಕ್ರೆಟ್ ಸಿಕ್ಕಿದ್ರು ನನ್ನ ಹತ್ರನೇ ಬರ್ಬೇಕು. ಅದನ್ನ ಇಟ್ಕೊಂಡು ನೀವು ಏನು ಮಾಡಕ್ಕಾಗಲ್ಲ, ಗೊತ್ತಾಯ್ತಾ? ಹೌದಾ? ಮತ್ತ ಅವನ್ ಗತಿ? ಅವನ್ ಕತೆ ಬಿಡು. ಯಾವ್ದಾರ ಸ್ವಿಟ್ಜರ್ಲೆಂಡ್ ಫುಟ್ಪಾತ್ ಅಲ್ಲಿ ಬೆಗ್ ಮಾಡ್ತಾ ಇರ್ತಾನೆ ಅಮ್ಮ ತಾಯಿ ಅಂತ. ಈಗ ನಮ್ದೇನ್ ಕಥೆ? ಈಗ ನಮ್ ಕತೆ ಏನು ಅಂದ್ರೆ, ಈಗ ನಾವು ಡೈರೆಕ್ಟ್ ಆಗಿ ಇವ್ರನ್ನ ನೋಡ್ಬೇಕು. ಸ್ಟುಪಿಡ್ ಇಂಡಿಯನ್ಸ್ ಟ್ಯಾಕ್ಸ್. ಇದನ್ನ ಕೋಡ್ ವರ್ಡ್ ಆಗಿ ಇಟ್ಕೊಂಡು ನಮ್ ಟ್ಯಾಕ್ಸ್ ಮನಿನೇ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದಾರಲ್ಲ. ಏನ್ ಮಾಡ್ಬೇಕು ಇವ್ರನ್ನ? ನನ್ ಕೈಲಿದೆಲ್ಲ ನೋಡಿ ತಡ್ಕೊಳಕ್ ಆಗ್ತಾ ಇಲ್ಲ. ನಾನು ಧರಣಿ ಕುತ್ಕೊತೀನಿ, ಅವ್ರನ್ನೆಲ್ಲ ಕಲ್ಲಿಗೆ ಏರಿಸ್ತೀನಿ. ಈಗ್ಲೇ ಎಲ್ರಿಗೂ ಹೋಗಿ ಕಪಾಳಕ್ ಬಾರಿಸ್ಬಿಡ್ತೀನಿ. ಉಪವಾಸ ಸತ್ಯಾಗ್ರಹ ಕೂತ್ಬಿಡ್ತೀನಿ. ದಯವಿಟ್ಟು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಅಲ್ಲ,
ನೀವ್ ಯಾರಿಗೆ ಅಂತ ಕಪಾಳ ಕೊಡಿತೀರಾ? ನೀವ್ ಎಲ್ಲಿ ನಿರಶನ ಕೂತ್ಕೊಂತೀರಾ? ಯಾರನ್ನ ಅಂತ ಗಲ್ಗೇರಿಸ್ತೀರಾ? ಏನಪ್ಪ ಹೀಗೆ ಹೇಳ್ತಾ ಇದ್ಯಾ? ಈ ಕೋಡ್ ನೋಡಿದ ತಕ್ಷಣ ಆ ಸರ್ಕಾರ ಕತ್ತರಿಸಿದ ನನ್ನ ಎರಡೂ ಕೈಗಳು ವಾಪಸ್ ಬಂದ ಸಂತೋಷ ಆಯ್ತು. ಆದ್ರೆ ಈಗ ಏನು ಮಾಡೋಕ್ಕಾಗೋಲ್ಲ ಅಂತಿದ್ಯಾ? ಮುಂದೇನ್ ಮಾಡೋದು? ನೋಡಿ ಲೋಕಾಯುಕ್ತ ಲೋಕಿ ಅವರೇ, ಇದಕ್ಕೊಂದೇ ಒಂದು ದಾರಿ ಇದೆ. ನಾವ್ ಈ ಸ್ವಿಸ್ ಬ್ಯಾಂಕ್ ಕೋಡ್ ಹಿಂದೆ ಬೀಳಕ್ ಮುಂಚೆ ತುಂಬಾ ಜನ ಪೊಲಿಟಿಷಿಯನ್ಸ್ ಇದ್ರ ಹಿಂದೆ ಬಿದ್ದಿದ್ರು. ಇವ್ರಿಗೆಲ್ಲರಿಗೊಬ್ಬ ಲೀಡರ್ ಇದ್ದಾನೆ. ಅವ್ನು ಯಾರು ಗೊತ್ತಾ? ಹಲಾಲ್ ಕೋರ್ ಹವಾಲಾ ಮಗ ಕನ್ವರ್ ಲಾಲ್ ಅಂತ. ಕನ್ವರ್ ಲಾಲ? ಹೌದು. ಅವನ್ನ ಹಿಡಿದ್ರೆ ಇದರಿಂದ ಯಾರ್ಯಾರಿದ್ದಾರೆ ಅದನ್ನ ಇಟ್ಕೊಂಡು ಏನೇನ್ ಮಾಡ್ಬೋದು ಎಲ್ಲ ಗೊತ್ತಾಗತ್ತೆ. ಬಟ್ ಅವನೆಲ್ಲಿ ಓನ್ಲಿ ಔಟ್ ಗೋಯಿಂಗ್, ನೋ ಇನ್ಕಮಿಂಗ್. ಅವನನ್ನ ಹೆಂಗ್ ಹಿಡಿಯೋದು? ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲ ನಾವು ಆಲ್ರೆಡಿ ಒಂದು ಸ್ಕೆಚ್ ಹಾಕಿ ಇಟ್ಟಿದೀವಿ. ಮಾಲಾಶ್ರೀ, ಎಕ್ಸ್ಕ್ಯೂಸ್ ಮೀ. ಹಾ ಬಾಸ್. ಆ ಕನ್ವರ್ ಲಾಲ್ ನಿನ್ ಲೈನಲ್ಲೇ ಇದಂತಾನೆ? ಹಾ, ಲೈನಲ್ಲೇ ಇದ್ದಾನೆ. ಲೈನಲ್ಲಿ ಹಂಗೆ ಇಟ್ಕೋ. ಬನ್ನಿ ಸರ್, ಹೋಗೋಣ. ಬನ್ನಿ. ಸ್ವೀಟ್ ಹಾರ್ಟ್, ನೀನು ಯಾವಾಗ 3 ಕೋಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗಲೇ ನನ್ನ ಸೀಕ್ರೆಟ್ ಅಡ್ರೆಸ್ಸು, ಸೀಕ್ರೆಟ್ ಜಾತಕ ಎಲ್ಲ ನಿನಗೆ ಕೊಟ್ಬಿಟ್ಟೆ. ಮೈ ಡಿಯರ್ ಚಿನ್ನ, ನೀನು ಯಾವಾಗ 3 ಕೋಡ್ ಕೊಡ್ತೀಯೋ ಆವಾಗಲೇ ನಿನ್ನ ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡೋಗಿ 3 ಗಂಟೆ ಹಾಕಿ ಆಮೇಲೆ 3 ಮಕ್ಕಳು ಎತ್ತಿ ನಾವಿಬ್ಬರು ಜಾಲಿಯಾಗಿರೋದು. ಮಹಾರಾಷ್ಟ್ರೀ, ಹಾಯ್ ಚಿನ್ನ, ಬಂದ್ಬಿಟ್ಟ ಡಾರ್ಲಿಂಗ್. ಬಾ ಬಾ, ಆ 3 ಕೋಡ್ ತಂದ್ಬಿಟ್ಟ ಜಲ್ದಿ ನೀನು. ಬಾ ಚಿನ್ನ. ಮಾಲಾಶ್ರೀ, ನಿನ್ನ ಮುತ್ತಿನಂತ ಹೆಂಡತಿ ಮಾಲಾಶ್ರೀ ಅಂತ ಅನ್ಕೊಂಡಿದ್ನಲ್ಲೇ, ನೀನು ದುರ್ಗಿ ಚಂಡಿ ಚಾಮುಂಡೇಶ್ವರಿ ಮಾಲಾಶ್ರೀ ಆಗ್ಬಿಟ್ಟಲ್ಲೇ. ನನ್ನ ಮೋಸ ಮಾಡ್ಬಿಟ್ಟಲ್ಲೇ. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲೇ. ಏಯ್ ಥು, ನಿನ್ನಳೆ ನಿನ್ನ ಅಜ್ಜಿ ಕಜಿನ್. ಅದೇ ಹಳೆ ಕಿತ್ತೋಗಿರೋ ಡೈಲಾಗ್ ಹೊಡ್ಕೊಂಡು ಸೌಸ್ಕೊಂಡು ನೀನ್ ಬೇರೆ, ನಿನ್ ಕಿತ್ತೋಗಿರೋ ಲವ್ ಸ್ಟೋರಿ, ಟೈಟಾನಿಕ್ ಲವ್ ಸ್ಟೋರಿ ನಿಂದು. ಏಯ್, ನೀನ್ ಕಚರಾ ಕಂತ್ರಿ ಕಜ್ಜಿ ಬೀದಿನಾಯ್ ಅಂತ ಗೊತ್ತಿದ್ದೆ ಕಣ ನಿನ್ ಮುಂದೆ ಈ ಬಿಸ್ಕೆಟ್ ಹಾಕಿದ್ ನಾನು. ನೋಡು, ಈಗ ಫ್ಲಾಶ್ ಬ್ಯಾಕ್ ಫೈಟ್ ಮಾಡಕ್ಕೆಲ್ಲ ಟೈಮ್ ಇಲ್ಲ. ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಸ್ವಿಸ್ ಬ್ಯಾಂಕಿನ 3 ಕೋಡ್ ನಮ್ಮ ಹತ್ರ ಇದೆ. ಇವಾಗ ಅದನ್ನ ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕು, ಯಾರು ನಡಿಬೇಕು, ಏನ್ ಮಾಡ್ಬೇಕು ಎಲ್ಲ ಡೀಟೇಲ್ ನನ್ಗೆ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಅಯ್ಯಯ್ಯೋ, ಏನ್ ಮಾಡ್ತೀನಿ ಅಂತ ಕೇಳ್ತೀಯ? ನನ್ನ ಮಗನೇ, ಏನ್ ಮಾಡ್ತೀನಿ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ? ಇವಾಗ ಆಯ್ತಲ್ಲ ನಿನ್ ಟಾರ್ಚರು. ನನ್ ಕೈಯಲ್ಲಿ ಆಗ್ತಾ ಇಲ್ಲ. ಟಾರ್ಚರ್? ನನ್ ಕೈಯಲ್ಲಿ ಆಗ್ತಾ ಇಲ್ವೋ? ಇವಾಗ ನೋಡಿದ್ಯಾ ನಿನ್ ಪರಿಸ್ಥಿತಿ ಹೆಂಗಿದೆ ಅಂತ? ಈಗ ಸದ್ಯಕ್ಕೆ ಇಲ್ಲಿ ನೇತಾಕಿದೀನಿ. ನಾನ್ ಹೇಳ್ದಂಗ್ ಕೇಳಲಿಲ್ಲ ಅಂದ್ರೆ ಬಿಲ್ಡಿಂಗ್ ಆಚೆ ನೇತಾಕ್ಬಿಟ್ಟು ಹಂಗೆ ಡ್ರಾಪ್ ಮಾಡ್ಬಿಡ್ತೀನಿ. ಅರ್ಥ ಆಯ್ತಾ? ಈಗ ಡೀಟೇಲ್ ಆಗಿ ನಿಧಾನಕ್ಕೆ ಈ 3 ಕೋಡ್ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಈಗ ಹೇಳ್ಬೇಕು ನೀನ್. ಇವಾಗ ಈ 3 ಕೋಡ್ ಇಟ್ಕೊಂಡು ಏನು ಮಾಡಕ್ ಆಗಲ್ವೋ? ಇನ್ನು ತುಂಬಾ ಸಬ್ ಕೋಡ್ಗಳಿದೆಯೋ, ಅದ ಆ MLAಗಳು ಆ ಮಿನಿಸ್ಟರ್ಗಳ ಹತ್ರ ಇದೆಯೋ, ಅದನ್ನ ತಗೊಂಡ್ಬರೋದು ಭಾರಿ ಕಷ್ಟ ಇದೆಯೋ. ಇದು ಮೈನ್ ಕೋಡ್ ಇಟ್ಕೊಂಡು ಏನು ಮಾಡಕ್ ಹೌದಾ? ಆ ಸಬ್ ಕೋಡ್ ಎಲ್ಲ ನಿನ್ನಿಂದನೇ ಹೇಗೆ ಹೊರಗೆ ತೆಗಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಇರೋ ಮಾಡ್ತೀನಿ ನೋಡಿ. ಆ ಪೊಲಿಟಿಷಿಯನ್ ಎಲ್ಲ ಹೆಂಗ್ ಕರ್ಸ್ಬೇಕು, ಅವರಿಂದ ಸಬ್ ಕೋಡ್ ಎಲ್ಲ ಹೆಂಗ್ ತಗೊಬೇಕು ಅಂತ ಐಡಿಯಾ ಮಾಡ್ತೀನಿ. ನೀವೆಲ್ಲ ಹೋಗಿ ಆ ಸರ್ಕಾರ ಹೆಂಗ್ ಉಳಿಸ್ಬೇಕು ಅಂತ ಯೋಚನೆ ಮಾಡಿ. ನೀವೆಲ್ಲ ಇದ್ರೆ ಆ ಪೊಲಿಟಿಷಿಯನ್ಸ್ ಬರಲ್ಲ, ನೀವು ಹೋಗಿ. ಈಗ ನೀನು ಒಬ್ಬೊಬ್ಬ ಪೊಲಿಟಿಷಿಯನ್ಸ್ ನಾನು ಹೇಳಿದಲ್ಲಿ ಕರೆಸ್ಬೇಕು. ಕರೆಸ್ಲಿಲ್ಲ ಅಂದ್ರೆ ನಿನ್ ಕತೆ ತಗೋ. ಎಲ್ಲ ಮಿನಿಸ್ಟ್ರಿಗಳಿಗೂ ಫೋನ್ ಮಾಡು. ನೀನು ನನ್ನ ಕಸಿನ್ ಬ್ರದರು ಹೇಳದ್ ಕೇಳು. 50-50 ತಗೊಂಬಿಡೋಣ. ಅಯ್ಯೋ ಅಮ್ಮ, ಮರ್ಯಾದೆಗೆ ಫೋನ್ ಮಾಡು. ಕೊಡಪ್ಪ. ಎಲ್ರಿಗೂ ಫೋನ್ ಮಾಡಿ ಅಡ್ರೆಸ್ಸಿಗೆ ಬರೋದಕ್ಕೆ ಹೇಳು ಬೇಗ. ஆமாண்டா, நானே தான். யார் வந்தாலும் நான் பயப்படுத்தல. என் சப்கோடு 2G. 2G நா? ಸರ್ ನೀವಾ? ಹೌದು ನಾನೇ. ನನ್ನ ಸಬ್ಕೋಡ್ ಡಿ ನೋಟಿಫಿಕೇಶನ್. ಮೇನ್ ಕೋಡ್ ಕೊಡ್ತೀಯಾ ಇಲ್ವಾ? ಡಿ ನೋಟಿಫಿಕೇಶನ್. హాయ్ బ్రదర్స్, బాగున్నారా? మర్యాదగా మెయిన్ కోడ్ ఏం పీక్తావు? మా సబ్ కోడ్ మైనింగ్. ఓ మైనింగ్. ఆహా.
हमारा मेन कोड दे वो, मेरा सब कोड है स्टैम्प पेपर, क्या करेगा तू? ಓ ಸ್ಟಾಂಪ್ ಪೇಪರ್ ಬಾರೋ ನನ್ ಮಗನೇ, ಬಾ 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 ನೀನ್ ಬಾ. ಏ ಬಸಕ್, ಎಲ್ಲಾರನು ಕರ್ಕೊಂಬ ಅಂತ ಹೇಳಿದಲ್ಲ, ಕರ್ಕೊಂಬಂದಿದ್ದೀನಿ. ಏನ್ ಕಿತ್ಕೋತೀಯ ಕಿತ್ಕೋ. ಏನ್ ಮಾಡ್ತೀನ? ಇವರೆಲ್ಲ ದೇಶನೇ ನುಂಗಿದವರು. ನಿನ್ನ ಬಿಟ್ಟಾರ ಕಚ್ಚಿ 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 ತಿಂದು ಬಿಡ್ತಾರೆ. ಸ್ವಿಸ್ ಬ್ಯಾಂಕ್ ಕೋಡ್ ಕೊಡ್ತೀಯಾ ಇಲ್ವಾ? ಎಷ್ಟು ಧೈರ್ಯ ನಿಮ್ಗೆ? ಓಪನ್ ಆಗಿ ಬಂದ್ಬಿಟ್ಟು ನೀವು ಮಾಡಿರೋ ಸ್ಕ್ಯಾಮ್ಗಳನ್ನೇ ಸಬ್ ಕೊಡಾಗಿ ಇಟ್ಕೊಂಡು ಎಲ್ಲ ಸ್ವಿಸ್ ಬ್ಯಾಂಕ್ ತೊಡಾಗಿ ಇಟ್ಟಿದ್ದೀರಾ? ಏನ್ ನಾನೇನು ಒಬ್ನೇ ಬಂದಿದ್ದೀನಿ ಅನ್ಕೊಂಡ್ರೇನ್ರೋ? ನನ್ ಜೊತೆ ಇಡೀ ಇಂಡಿಯಾನೇ ಬಂದಿದೆ. ನೋಡ್ತೀರೇನ್ರೋ? ತೋರಿಸ್ಲಾ? ತೆಗಿರಿ, ಶೂಟ್ ಮಾಡಿ ಟೈಟ್ ಅಲ್ಲಿ. ಫೋಕಸ್ ಕರೆಕ್ಟ್ ಮಾಡಿ ಒಬ್ಬೊಬ್ಬಂದು. ನೋಡಿದ್ರೇನ್ರೋ, ನಿಮ್ಮನ್ನೆಲ್ಲ ಇಲ್ಲಿ ಕರ್ಸಿದ್ದೆ ಇದಕ್ಕೋಸ್ಕರ ಕಂಡ್ರೋ. ಈಗ ನೀವೆಲ್ಲ ರೆಡ್ ಹ್ಯಾಂಡ್ ಆಗಿ ವಿತ್ ಸಬ್ ಕೋಡ್ ಸಿಗಾಕೊಂಡಿದ್ದೀರಾ. ಇಡೀ ಇಂಡಿಯಾ ನೋಡುತ್ತೆ ನಿಮ್ಮನ್ನ. ನಿಮ್ ಮಾನ ಮರದೆ ಎಲ್ಲ ಪಬ್ಲಿಕ್ ಎಲ್ಲ ಹರಾಜಾಗುತ್ತೆ. ರೋಡ ಜನ ಚಪ್ಪಿತು ನೋಡಿತಾರೆ ನಿಮ್ಗೆ. ಬ್ರೇಕಿಂಗ್ ನ್ಯೂಸ್. ರಾಜಕಾರಣಿಗಳ ಮುಖವಾಡ ಕಳಚಿಟ್ಟ ಬಸಕ್. ಎಲ್ಲ ಹಗರಣಗಳ ಹಿಂದೆ ರಾಜಕಾರಣಿಗಳ ಕೈವಾಡ. ಯಾವ ಹಗರಣದ ಹಿಂದೆ ಯಾವ ರಾಜಕಾರಣಿಗಳ ಕೈ? ಸ್ವಿಸ್ ಬ್ಯಾಂಕ್ ನಲ್ಲಿ ಸೇರಿದ ಹಣ ಯಾವ ಹಗರಣದ್ದು? ಬಸಕ್ನ ರಹಸ್ಯ ಕಾರ್ಯಾಚರಣೆಯಿಂದ ರಾಜಕಾರಣಿಗಳ ಕುಕೃತ್ಯ ಜನರಿಗೆ ಮನವರಿಕೆಯಾಗಿದೆ. ಇದರಿಂದಾಗಿ ಜನತೆ ಆಕ್ರೋಶಗೊಂಡಿದ್ದು ಸರ್ಕಾರ ಯಾವ ಕ್ಷಣದಲ್ಲಾದರೂ ಪತನಗೊಳ್ಳುವ ಸಾಧ್ಯತೆ ಇದೆ. ಈಗ ಸರ್ಕಾರ ತನ್ನ ಅಧಿಕಾರ ಉಳಿಸಿಕೊಳ್ಳಲು ಯಾವ ಅಸ್ತ್ರವನ್ನು ಉಪಯೋಗಿಸುತ್ತೆ ಕಾದು ನೋಡಬೇಕಾಗಿದೆ. ಅವಾಗಲೇ ಹೇಳಿದೆ ಈ ಮೀಡಿಯಾವನ್ನ ನಂಬೇಡ ಅಂತ. ಈಗ ಏನಾಯ್ತು ನೋಡು. 5 ವರ್ಷದಲ್ಲಿ 2 ವರ್ಷ ಇತ್ತು, ಈಗ ಅದು ಡೌಟೆ. ನೀವು ಮಾಡಿರೋ ಕೆಲಸಕ್ಕೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಹೆಂಗ್ ನೋಡ್ತಾ ಇದ್ದಾರ ನೋಡು. ನಿಮ್ಮ ಹತ್ರ ಇದೆ ಅಲ್ಲ ಬಾಸ್, ಆ ದುಡ್ಡನ್ನ ಯಾರು ತಗೊಳಕ್ಕಾಗಲ್ಲ ಬಾಸ್, ಯಾರು ತಗೊಳಕ್ಕಾಗಲ್ಲ. ಆ ದುಡ್ಡು 100% ನಿಮಗೆ ಬರುತ್ತೆ, ಅದಕ್ಕೆ ನಾನ್ ಗ್ಯಾರಂಟಿ ಬಾಸ್. ನೀವು ಮಾತ್ರ ಟೆನ್ಷನ್ ತಗೋಬೇಡಿ ಬಾಸ್. ಹೋಗ್ರೋ ಆ ಬಸಕ್ಕೂ ಇಂಡಿಯಾಗೆ ದುಡ್ಡು ತರಿಸಿದ್ರ ನೋಡ್ರೋ ಬಾಸ್. ಕೀ ಕೋಡ್ ನಿಮ್ಮ ಹತ್ರ ಇದೆ ಅಲ್ಲ ಬಾಸ್, ನೀವು ಯಾಕೆ ತಲೆ ಕೆಡಿಸ್ಕೋತೀರಿ ಬಾಸ್? ನಿನ್ ಕೈಯಿಂದ ಆ ಕೀ ಕೋಡ್ ಹೆಂಗ್ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೀಗ ಬಂದ ಸುದ್ದಿ. ಸ್ವಿಟ್ಜರ್ಲೆಂಡ್ ನಲ್ಲಿರುವ ಕಪ್ಪು ಹಣದ ಬಗ್ಗೆ ಅಧಿಕಾರಿಗಳ ಜೊತೆ ಮಾತುಕತೆ ಚರ್ಚೆ. ಸ್ವಿಸ್ ಬ್ಯಾಂಕ್ ನಿಂದ ಕಪ್ಪು ಹಣ ತರಿಸಲು ಸುಪ್ರೀಂ ಕೋರ್ಟ್ ನಿಂದ ವಿಶೇಷಗಳ ತಂಡ ಜಿನೆವಾಗೆ ಪಯಣ. ಸಹಸ್ರಾರು ದಶಲಕ್ಷ ಕೋಟಿ ನಿರೀಕ್ಷೆಯಲ್ಲಿ ಭಾರತೀಯರು. ಎಲ್ಲೆಡೆ ಸಂತಸ ಸಂಭ್ರಮ. ಇಂದು ಸ್ವಿಸ್ ಬ್ಯಾಂಕ್ ನ ಕೇಂದ್ರ ಕಚೇರಿಯಲ್ಲಿ ಭಾರತದ ಅಧಿಕಾರಿಗಳಿಂದ ರಹಸ್ಯ ಮಾಹಿತಿಗಳ ವಿನಿಮಯ. ಬ್ಯಾಂಕ್ ಅಧಿಕಾರಿಗಳಿಂದ ಹಣವನ್ನ ಹಸ್ತಾಂತರಿಸಲು ಭಾರತಕ್ಕೆ ಸಮ್ಮತಿ. ನೋಡಿದ್ರ ಎಷ್ಟು ಕಂಟೈನರ್ ದುಡ್ಡು. ಇದರಲ್ಲಿ 4 ಸ್ವಿಟ್ಜರ್ಲೆಂಡ್ ನ ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಬಹುದು. ಇವನ್ ನನ್ನ ಮಕ್ಕಳು ಪೊಲಿಟಿಷಿಯನ್ಸ್. ಹೌದೌದು. ಫಾರ್ಮ್ ಬಗ್ಗೆ ದೊಡ್ಡ ಖುಷಿಯಾಗಿರುತ್ತೆ. ಹಾಯ್ ಮಿಸ್ಟರ್ ಸ್ವಿಸ್. ಹಾಯ್. Please open these containers and unload all the money to our trucks. Okay? Sorry sir, we need key code. Without key code, we cannot open the containers. What? Key code? Yeah, key code. Key code? ಕೀ ಕೋಡಾ? ಅಲ್ಲ, ಕೋಡ್ ಆಯ್ತು, ಸಬ್ ಕೋಡ್ ಆಯ್ತು. ಇದೇನಿದು ಹೊಸದ ಕೀ ಕೋಡ್ ಅಂತೀಯ ನೀನು? Hello, I didn't get what is key code. You don't know what is key code? No. You all are still the same old Indians. Look there.
There is main villain. He has key code. ಗಜನಿ ನೋಡು ನೋಡು ನಮ್ಮ ಬಿಗ್ ಬಾಸ್ನ ಯಾವ ಕಾರಣಕ್ಕೂ ಸರ್ಕಾರಕ್ಕೆ ಆ ಕೀ ಕೋಡ್ ಕೊಡೋದಕ್ಕೆ ಬಿಡಬೇಡ. ಹೋಗು, ಸ್ಟಾಪ್ ಮಾಡು ಬಸಂತ್. ಮಿಸ್ಟರ್ ಇಂಡಿಯಾ ಅವನು ನಮ್ ಜಾತಿಯವನಲ್ಲ. ಏನು ನಮ್ ಜಾತವನಲ್ವಾ? ಹೊಡಿರ ನನ್ನ ಮಗನಿಗೆ. ಮಿಸ್ಟರ್ ಇಂಡಿಯಾನೇ ಹೇಳ್ಬಿಟ್ಟ, ಪೀಸ್ ಪೀಸ್ ಮಾಡ್ಬಿಟ್ರು ಅವನ್ನ. ಭಾರತ ಮಾತೆಯು ನಾನು ಬಂಧನದಲ್ಲಿರುವೆನು ಇನ್ನು. ಭಾರತ ಮಾತೆಯು ನಾನು ಬಂಧನದಲ್ಲಿರುವೆನು ಇನ್ನು. ಮಿಸ್ಟರ್ ಇಂಡಿಯಾ ಅವನು ನಮ್ ಭಾಷೆ ಅವನು ಅಲ್ಲ. ನಮ್ ಭಾಷೆವನು ಅಲ್ವಾ? ಹೌದು. ನನ್ನ ಮಗನಿಗೆ ಮಿಸ್ಟರ್ ಇಂಡಿಯಾನೇ ಹೇಳ್ಬಿಟ್ಟ, ಹೊಡೆದು ಬಿಸಾಕ್ರ ಅವನ್ನ. ಶರೀರವೆಲ್ಲ ಕಾರಾಗಾರ, ಬಿಸಿಕಂಬನೆಯೇ ಪ್ರಾಣಾಧಾರ. ಭಾರತ ಮಾತೆಯು ನಾನು ಬಂಧನದಲ್ಲಿರುವೆನು ಇನ್ನು. ಇವನ್ ಯಾರೋ ಟೆರರಿಸ್ಟ್ ಇದ್ದಂಗಿದ್ದಾನೆ. ಈಗ ಇವನಿಗೆ ಈ ಸರ್ಕಾರೇ ಸರಿ. ತಾಯೇ ನಾವು ಬರುತ್ತಿದ್ದೆವು, ಬರೆಸುವೆವು. ಅಹಂಕಾರಿಗಳ ಸ್ವೇಚ್ಛಾವೃತ್ತಿ ಎಂದು ಅಳಿಯುವುದು ಇಂದಿಗೆ ಮುಗಿಯುವುದು. Hello, Mr. India. Please enter your key code. ಮಿಸ್ಟರ್ ಇಂಡಿಯಾ ನೋ. ಎರಡು ವರ್ಷ ಇಲ್ಲ, ಇನ್ನು 5 ವರ್ಷ ಈ ಸರ್ಕಾರನ ಯಾರು ಏನು ಮಾಡಕ್ಕಾಗಲ್ಲ. 5 ವರ್ಷ ಈ ಸರ್ಕಾರದೇ. ನಿಂತ್ಕೊಳ್ರು ಏನಲ್ಲ ಸರ್ಕಾರ, ನಾನು ಕೊಟ್ಟ ಆಶ್ವಾಸನೆ ನೆರವೇರಿಸ್ಬೇಕಾ? ಒಂದಿನ ನೀನ್ ರಜನಿ ಮಾಡಿದ್ರು, ಬಿಗ್ ಬಾಸ್ ಆಗಿದ್ದೆ. ನೀನ್ ನನ್ನ ಮಗ ಹಣ ಹೆಂಡದ ಆಸೆಗೋಸ್ಕರ ಬಿಗ್ ವಿಲನ್ ಆಗ್ಬಿಟ್ಟಿಯಲ್ಲೋ. ಹೋಗಿ ಹೋಗಿ ಕೀ ಕೊಡ್ತೋಣ ಅವ್ರಿಗೆ ಕೊಟ್ಬಿಟ್ಟಿಯಲ್ಲೋ ದಡ್ಡ ನನ್ನ ಮಗನೇ. ಏನಿದೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಬೆಗ್ಗರ್ ಆಗಿದ್ದವನ್ ಬಿಗ್ ಬಾಸ್ ಹೆಂಗಾದ? ಗಜನಿ ರಜನಿ ಹೆಂಗಾದ? ಕೀ ಕೋಡ್ ಯಾವ್ದು? ನನಗೇನು ಅರ್ಥನೇ ಆಗ್ತಾ ಇಲ್ಲ. ನಿಮ್ಗೆ ನಮ್ಗೆ ಈ ನನ್ನ ಮಗನಿಗೆಲ್ಲ ಅರ್ಥ ಆಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಇಷ್ಟೊಂದು ದುಡ್ಡು ಕೋಟಿ ಕೋಟಿ ಹಣ ಹೋಗ್ತಾನೂ ಇರ್ಲಿಲ್ಲ, ಅದ್ ಬಂದ್ರು ಮಿಸ್ಯೂಸ್ ಆಗ್ತಾ ಇರ್ಲಿಲ್ಲ. ಲೇ ಮಿಸ್ಟರ್ ಇಂಡಿಯಾ, ಅರ್ಥ ಮಾಡ್ಕೊಳ್ಳೋ. ನಿನಗಿಂತ ದೊಡ್ಡ ಟೋಪಿ ಎಲ್ಲ ಇನ್ನೊಬ್ಬ ಇಲ್ಲ ಕಣೋ. ಈ ಒಂದ್ ದಿನದಲ್ಲಿ ಜಾತಿ ಟೋಪಿ, ಮತ ಟೋಪಿ, ಹಣ, ಹೆಣ್ಣು, ಹೆಂಡ ಡಿಫ್ರೆಂಟ್ ಟೋಪಿ ಹಾಕ್ಸ್ಕೊಂತಿಯಲ್ಲೋ. ಲೇ ಅರ್ಥ ಮಾಡ್ಕೊಳ್ಳೋ, ನಿಜವಾದ ಟೋಪಿ ವಾಲ ನೀನ್.